ಓಕೆ ಸರ್. ನನ್ನ ಹೆಮ್ಮೆಯ ಮೋದಿ ಕೇರ್ ಟೀಮ್ನ ದಿ ಗ್ರೇಟ್ ಲೀಡರ್ಸ್, ದಿ ಗ್ರೇಟ್ ಡೈರೆಕ್ಟರ್, ದಿ ಗ್ರೇಟ್ ಅಪ್ಲೈನರ್, ನನ್ನ ಎಲ್ಲ ಪಾರ್ಟ್ನರ್ ಎಲ್ಲರಿಗೂ ಜಗದೀಶ್ ಮಾಡುವ ನಮಸ್ಕಾರಗಳು. ಹಾಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಈ ಮಧ್ಯಾಹ್ನದ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ. ಇವತ್ತು ನಾವು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸ್ವಂತ ಉಪಯೋಗಕ್ಕಾಗ್ಲಿ ಕಮರ್ಷಿಯಲ್ ಬಿಸ್ನೆಸ್ಗಾಗ್ಲಿ ವಾಹನಗಳನ್ನು ಹೊಂದಿರ್ತೇವೆ. ನಾವು ನಮ್ಮ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಕಾಪಾಡಿಕೊಂಡು ಮೇಂಟೈನ್ ಮಾಡ್ತೇವೋ ಅದೇ ರೀತಿಯಲ್ಲಿ ನಾವು ತೆಗೆದುಕೊಂಡ ವಾಹನಗಳನ್ನು ಟೈಮಿಗೆ ಸರಿಯಾಗಿ ಮೇಂಟೈನ್ ಮಾಡಿ ಅದಕ್ಕನುಗುಣವಾಗಿ ಸರ್ವಿಸ್ ಮಾಡಿ ಅದನ್ನು ಹೆಚ್ಚು ಕಾಲ ಬಾಳುವಂತ ರೀತಿಯಲ್ಲಿ ನಾವು ಮಾರ್ಕೆಟ್ ನಲ್ಲಿ ಸಿಗುವ ಈ ಕ್ವಾಲಿಟಿ ಇಲ್ಲದ ವಸ್ತುಗಳಿಂದ ನಾವು ನಮ್ಮ ತೆಗೆದುಕೊಂಡ ಸ್ವಂತ ವೆಹಿಕಲ್ ಗಳನ್ನು ಮೇಂಟೈನ್ ಮಾಡೋದು ಕಷ್ಟಕರ ಆಗುತ್ತೆ. ಹಾಗೂ ಅದರ ಇಂಜಿನ್ ಬಾಳಿಕೆ ಆಗ್ಲಿ ಅದರ ಬಾಡಿ ಲೈನ್ ಆಗ್ಲಿ ಉಳಿಸಿಕೊಳ್ಳುವಂಥದ್ದು ತುಂಬಾ ಕಷ್ಟಕರವಾಗಿದೆ. ಯಾಕಂದ್ರೆ ಇಂದಿನ ಒಂದು ಮಾರ್ಕೆಟ್ ತುಂಬಾ ಕಳಪೆ ಉಕ್ತವಾದ ಮಾರ್ಕೆಟ್ ಆಗಿದೆ. ಸೊ ಇದೆಲ್ಲ ನಮಗೆ ಒಂದು ಉಪಯುಕ್ತ ಮಾಹಿತಿ ಕೊಡ್ಲಿಕ್ಕೆ ಆಟೋ ಕೇರ್, ಮೋದಿ ಕೇರ್ ಸಂಸ್ಥೆಯಲ್ಲಿ ಬಿಟ್ಟಂತಹ ಒಂದು ಆಟೋ ಕೇರ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಲು ನಿಮ್ಮೆಲ್ಲರ ಹೆಮ್ಮೆಯ ಇವರು ಐಡಿಯಾ ಕಂಪನಿಯಲ್ಲಿ ASM ಆಗಿದ್ದವರು ತನ್ನ ಸ್ವಂತ ಹಂಬಲವನ್ನು ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ಐಡಿಯಾ ಕಂಪನಿಯ ASM ಮಾರ್ಕೆಟಿಂಗಿನ ASM ಹುದ್ದೆಯನ್ನು ಬಿಟ್ಟು ಸ್ವಾವಲಂಬಿ ಮನೋಭಾವದಿಂದ ಜಾಬ್ ಅನ್ನು ತ್ಯಜಿಸಿ ನಮ್ಮ ಮೋದಿ ಕೇರ್ ಸಂಸ್ಥೆಯ ರಾಯಲ್ ಬ್ಲಾಕ್ ಡೈಮಂಡ್ ಹುದ್ದೆಯ ಅತಿ ಉನ್ನತ ಪಟ್ಟವನ್ನು ಅಲಂಕರಿಸಿದವರು ನಿಮ್ಮೆಲ್ಲರ ಹೆಮ್ಮೆಯ ತೇಜ್ ಕಿರಣ್ ಸರ್ ಅನ್ನು ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ತೇಜ್ ಕಿರಣ್ ಸರ್, ಆದರದ ಸ್ವಾಗತ ನಿಮಗೆ, ಈ ವೇದಿಕೆ ನಿಮಗಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಗದೀಶ್ ಸರ್, ತುಂಬಾ ಅದ್ಭುತವಾಗಿ ಇಂಟ್ರೊಡ್ಯೂಸ್ ಮಾಡಿದಿರಿ. ಇವತ್ತು ನಾನು ತಗೊಳ್ಳುವಂತ ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಅನ್ನು ತಗೊಳ್ತಾ ಇದ್ದೇನೆ. ಒಂದು ಆಟೋ ಕೇರ್, ಈಗಲೇ ನೀವು ಹೇಳಿದ ಹಾಗೆ ಆಟೋ ಕೇರ್ ಒಂದು ಟಾಪಿಕ್. ಎರಡನೇ ಟಾಪಿಕ್ ಬಂದ್ಬಿಟ್ಟು SM ವಾಚ್. ಮೂರನೇದು ಬಂದ್ಬಿಟ್ಟು ಇನ್ಕಮ್ ಪ್ಲಾನ್. ಈಗ ತುಂಬಾ ಜನರಿಗೆ ಬಿಸ್ನೆಸ್ ಪ್ರೆಸೆಂಟೇಶನ್ ನೋಡ್ತಾ ಇದ್ದೀರಿ, ಪ್ರಾಡಕ್ಟ್ ಡೆಮೋನ್ಸ್ಟ್ರೇಷನ್ ನೋಡ್ತಾ ಇದ್ದೀರಿ, ಪ್ರತಿಯೊಂದು ನೋಡ್ತಾ ಇದ್ದೀರಿ, ಬಟ್ ಕೆಲವರಿಗೆ ಇನ್ಕಮ್ ಪ್ಲಾನ್ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಸಿಗ್ಲಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಇವತ್ತು ನಾನೊಂದು ಇನ್ಕಮ್ ಪ್ಲಾನ್ ಅನ್ನು ಕೂಡ ಆಡ್ ಮಾಡ್ತಾ ಇದ್ದೇನೆ ಇವತ್ತಿನ ಟಾಪಿಕ್ ಅಲ್ಲಿ. ಸೊ ದಯವಿಟ್ಟು ಪ್ರತಿಯೊಬ್ರು, ನೀವು ನಿಮ್ಮ ಡೌನ್ಲೈನ್ ಪ್ರತಿಯೊಬ್ರು ಒಂದು ಬುಕ್ ಮತ್ತೆ ಒಂದು ಪೆನ್ ಅನ್ನು ನಿಮ್ಮ ಹತ್ತಿರ ಇಟ್ಕೊಳ್ಳಿ. ಇನ್ಕಮ್ ಪ್ಲಾನ್ ಹೇಳಬೇಕಾದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ನಿಮಗೆ ನೋಟ್ ಮಾಡ್ಲಿಕ್ಕೆ. ಸೊ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಸೊ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಮೊದಲನೇದಾಗಿ ಆಟೋ ಕೇರ್. ಸೊ ಈಗಾಗಲೇ ಜಗದೀಶ್ ಸರ್ ಹೇಳಿದ ಹಾಗೆ ನಾವು ಹೇಗೆ ಕಷ್ಟ ಇದೆ ಕಿರಣ್ಗೆ. ಬಂತ ಕಿರಣ್, ಸಿಗ್ನಲ್ ಬಂತ? ಓಕೆ, ಕೇಳ್ತಾ ಇದೆಯಲ್ಲ ಮಾತಾಡೋದು? ಕೇಳಿಸ್ತಿದೆ ಸರ್. ಓಕೆ, ನೆಟ್ವರ್ಕ್ ಸಮಸ್ಯೆಯಿಂದ ಡಿಸ್ಕನೆಕ್ಟ್ ಆಗಿದೆ, ಇವತ್ತು ಪುನಃ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಸೊ ನಾನು ಕಂಟಿನ್ಯೂ ಮಾಡ್ತೇನೆ. ಸೊ ಈಗಾಗಲೇ ಜಗದೀಶ್ ಸರ್ ಆಟೋ ಕೇರ್ ಬಗ್ಗೆ ಯಾಕೆ ನಾವು ಯೂಸ್ ಮಾಡಬೇಕು ಮತ್ತೆ ಯಾಕೆ ನಮ್ಮ ವೆಹಿಕಲ್ ಅನ್ನು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ಒಳ್ಳೆ ಒಂದು ಮಾಹಿತಿ ಕೊಟ್ಟಿದ್ದೀರಿ. ಸೊ ನಾನು ಡೈರೆಕ್ಟ್ ಆಗಿ ಪ್ರೆಸೆಂಟೇಷನ್ ಗೆ ಹೋಗ್ತೇನೆ. ಸ್ಕ್ರೀನ್ ಕಾಣ್ತಾ ಇದೆಯಲ್ಲ ಎಲ್ರಿಗೂ? ಓಕೆ 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 ಸರ್. ಓಕೆ, ಸೊ ಆಟೋ ಕೇರ್, ಆಟೋ ವಾಶ್ ಅಡ್ವಾನ್ಸ್ಡ್ ಇದು. ಸೊ ಇದು ಆಟೋ ವಾಶ್ ಅಡ್ವಾನ್ಸ್ಡ್ ಆಟೋ ಶಾಂಪೂ ವಿತ್ ಕಲರ್ ಪ್ರೊಟೆಕ್ಷನ್. ಸೊ ನಮ್ಮ ಆಟೋ ಕೇರ್, ನಮ್ಮ ಏನು ಆಟೋ ವಾಶ್ ಇದೆ, ಇದರಲ್ಲಿ ಒಂದು ಕಲರ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ನಾವು ಗಾಡಿಯನ್ನು, ನಮ್ಮ ವೆಹಿಕಲ್ ಅನ್ನು ಎಷ್ಟೇ ವರ್ಷ ಆಗ್ಲಿ, 2 ವರ್ಷ ಆಗ್ಲಿ, 3 ವರ್ಷ ಆಗ್ಲಿ, 5 ವರ್ಷ ಆಗ್ಲಿ, ನಾವು ರೆಗ್ಯುಲರ್ ಆಗಿ ನಮ್ಮ ಆಟೋ ಶಾಂಪನ್ನು ಯೂಸ್ ಮಾಡಿಕೊಂಡು ನಾವು ವಾಶ್ ಮಾಡಿದ್ದೇ ಹೌದಾದ್ರೆ ಈ ಕಲರಿನ ಒಂದು ಹೊಳಪನ್ನು ಜಾಸ್ತಿ ಮಾಡ್ತಾ ಹೋಗ್ತದೆ. ಬಟ್ ಅದೇ ನಾವು ಮಾರ್ಕೆಟ್ ಅಲ್ಲಿ ಯೂಶುವಲಿ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಾರ್ ವಾಶ್ ಅಂತ ಹೇಳಿದ್ರೆ ತಲೆಗೆ ಹಾಕುವ ಶಾಂಪೂ ಇರ್ಬೋದು, ಇಲ್ಲ ಡಿಟರ್ಜೆಂಟ್ ಪೌಡರ್ ಇರ್ಬೋದು, ಇದರಲ್ಲಿ ವಾಶ್ ಮಾಡ್ತಾರೆ. ಸೊ ಇದರಲ್ಲಿ ವಾಶ್ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಪೈಂಟ್ ಡಲ್ ಆಗ್ತಾ ಹೋಗ್ತದೆ. ಯಾಕಂದ್ರೆ ಆ ಒಂದು ಹಾರ್ಶ್ ಕೆಮಿಕಲ್ ಇಂದ ಪೈಂಟ್ ಕೂಡ ಡಲ್ ಆಗ್ತಾ ಹೋಗ್ತದೆ. ಸೊ ದಯವಿಟ್ಟು ಏನ್ ನಮ್ದು ಕಾರ್ ವಾಶ್ ಇದೆ ಅದನ್ನು ಯೂಸ್ ಮಾಡಿ. ನಿಮ್ಮ ಗಾಡಿಯ ಕಲರ್ ಯಾವತ್ತು ಹೊಸತನಾಗೆ ಶೈನಿಂಗ್ ಕೊಡ್ತಾ ಇರುತ್ತೆ. ಸೊ ಇದನ್ನ ಯಾವ ತರ ಬಳಕೆ ಮಾಡುದು ಏನು ಅಂತ ನಾವು ನೋಡೋದಾದ್ರೆ,
ಫ್ಯೂಚರ್ ಅಂಡ್ ಬೆನಿಫಿಟ್ಸ್ ಕೇಳ್ತಾ ಇದೆಯಲ್ಲ ನಾವು ಸಿವಿಯರ್ ಓಕೆ. ಇದನ್ನ ಬಳಕೆ ಮಾಡೋದ್ರಿಂದ ವೆಹಿಕಲ್ ಅಲ್ಲಿ ಇರುವಂತ ಒಂದು ಡರ್ಟ್ ಇರ್ಬೋದು, ಸ್ಟ್ರೈನ್ ಇರ್ಬೋದು, ಇಲ್ಲ ನಿಮ್ಮ ಯಾವ್ದು ನಮ್ಮ ಟಾರ್ ಕಲೆ, ನಾವು ಜಾಸ್ತಿ ಎಲ್ಲಿ ಟಾರ್ ರೋಡ್ ರಿಪೇರಿ ಆಗ್ತಾ ಇಲ್ವ ಅಲ್ಲಿ ನಾವು ಹೋಗ್ತಾ ಇದ್ರೆ ಆ ಡಾಮರ್ ಕಲೆಗಳು ಕೂಡ ಗಾಡಿಗೆ ಅಂಟಿಕೊಳ್ಳುತ್ತದೆ. ನಾವು ಈ ಒಂದು ಆಟೋ ವಾಶ್ ಅನ್ನು ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ಇವನ್ ಆ ಕಲೆಗಳು ಕೂಡ ಎಷ್ಟೇ ಒಂದು ಗಾಢವಾದ ಕಲೆಗಳು ಕೂಡ ಇದ್ರೂ ಕೂಡ ಇದು ಕ್ಲಿಯರ್ ಆಗಿ ತೆಗೆಯುವಂಥದ್ದು. ಇನ್ನು ನಮ್ಮ ಆಟೋ ವಾಶ್ ಅನ್ನು ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ನಾವು ನೋಡೋದಾದ್ರೆ ಬೈಕ್ ಇರ್ಬೋದು, ಬಸ್ ಇರ್ಬೋದು, ಕಾರ್ ಇರ್ಬೋದು, ಇಲ್ಲ ನಮ್ಮ ಯಾವುದೇ ಪೇಂಟೆಡ್ ಯಾವುದೇ ಮೆಟಲ್ ಗೆ ಪೈಂಟ್ ಕೊಟ್ಟ ಒಂದು ಸರ್ಫೇಸ್ ಇದ್ರೆ ಅದಕ್ಕೂ ಕೂಡ ನಾವು ಈ ಆಟೋ ವಾಶ್ ಅನ್ನು ಯೂಸ್ ಮಾಡಬಹುದು ಮೆಟಾಲಿಕ್ ಸರ್ಫೇಸ್ ಗಳಿಗೆ. ಇನ್ನು ಫ್ಯೂಚರ್ ಅಂಡ್ ಬೆನಿಫಿಟ್ಸ್ ಅಲ್ಲಿ ನೋಡುವುದಾದ್ರೆ ಕಲರ್ ಪ್ರೊಟೆಕ್ಟ್ಸ್ ಅಂಡ್ ಸಿಲಿಕಾನ್ ಕಂಡೀಷನರ್. ಸೊ ಒಂದು ವೆಹಿಕಲ್ ನಾನು ಆಗಲೇ ಹೇಳಿದ ಹಾಗೆ ಇದ ಕಲರಿನ ಒಂದು ಪ್ರೊಟೆಕ್ಷನ್ ಅನ್ನು ಕೂಡ ಮಾಡ್ತದೆ, ಮತ್ತೆ ಒಂದು ಪಾಲಿಶ್ ಕೊಟ್ಟ ಒಂದು ಫೀಲ್ ಕೂಡ ಬರ್ತದೆ. ಇನ್ನು ನಾವು ಬೇರೆ ಶಾಂಪೂಗಳಲ್ಲಿ ಇಲ್ಲ ಡಿಟರ್ಜೆಂಟ್ ಗಳಲ್ಲಿ ನಾವು ವಾಶ್ ಮಾಡಿದಾಗ ವಾಶ್ ಆದ ನಂತರ ಕಾರ್ನ ಮೇಲೆ ವೈಟ್ ಪ್ಯಾಚಸ್ ಕೂಡ ಕಾಣ್ತದೆ ನಮಗೆ. ಬಟ್ ನಾವು ಈ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ರೆ ಆತರ ಯಾವುದೇ ಸಮಸ್ಯೆ ಇರೋದಿಲ್ಲ, ತುಂಬಾ ನೀಟಾಗಿ ಕ್ಲೀನ್ ಆಗ್ತದೆ, ಒಳ್ಳೆ ಹೊಳಪನ್ನು ಕೂಡ ಕೊಡ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಇನ್ನು ಇದನ್ನು ಯಾವ ತರ ಯೂಸ್ ಮಾಡುವಂತದ್ದು, ಇದು ತುಂಬಾ ಕಾನ್ಸಂಟ್ರೇಟೆಡ್ ಆಗಿರ್ತದೆ. ನಮಗೆ ಒಂದು ವಾಶ್ ಮಾಡ್ಲಿಕ್ಕೆ, ಕಾರ್ ವಾಶ್ ಮಾಡ್ಲಿಕ್ಕೆ ಜಸ್ಟ್ 5 ml ಸಾಕಾಗ್ತದೆ. ಒಂದು ಬಕೆಟ್ ಅಲ್ಲಿ 5 ml ಈ ಒಂದು ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ತಗೊಂಡು ಮಿಕ್ಸ್ ಮಾಡುವಂತದ್ದು. ನಾವು ಒಂದು ಬಾಟಲ್ ಆಲ್ಮೋಸ್ಟ್ 50 ಕಾರ್ ವಾಶ್ ಗಳಿಗೆ ಬರ್ತದೆ. ಇನ್ನು ಬೈಕ್, ಸ್ಕೂಟರ್ ಈ ತರ ಚಿಕ್ಕ ವೆಹಿಕಲ್ ನಾವು ನೋಡಿದ್ರೆ ಆಲ್ಮೋಸ್ಟ್ 83 ವಾಶ್ ಗಳಿಗೆ ಇದು ಒಂದು ಬಾಟಲ್ ಸಾಕಾಗ್ತದೆ. ನಾವು ಕಾಸ್ಟ್ ವೈಸ್ ನೋಡುವುದಾದ್ರೆ ನಾವೀಗ ಒಂದು ಕಾರನ್ನು ನಾವು ಸರ್ವಿಸಿಗೆ ಕೊಟ್ರೆ ಈಗದು ರೇಟ್ ಅಲ್ಲಿ ಏನಿಲ್ಲ ಅಂದ್ರೆ 350 ರೂಪಾಯಿಂದ 500 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಡಿಪೆಂಡ್ ಅಪಾನ್ ನಿಮ್ಮ SUV ವೆಹಿಕಲ್ ಆದ್ರೆ ಜಾಸ್ತಿ ಇರುತ್ತೆ, ಸ್ಮಾಲ್ ವೆಹಿಕಲ್ ಆದ್ರೆ ಕಡಿಮೆ ಇರುತ್ತೆ. ಇದೇ ಬೈಕ್ ಆದ್ರೆ 150 ರೂಪಾಯಿ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ವಾಶಿಗೆ. ಸೊ ನಮ್ಮ ಕಾಸ್ಟಿಂಗ್ ನಾವು ನೋಡೋದಾದ್ರೆ ಬರೇ ನಮ್ಮ ಕಾರ್ ವಾಶಿಗೆ ಆದ್ರೆ ಒಂದು 2 ರೂಪಾಯಿ 20 ಪೈಸೆಯಿಂದ 2.5 ರೂಪಾಯಿವರೆಗೆ ನಮಗೆ ಒಂದು ವಾಶಿಗೆ ಖರ್ಚು ಬರುವಂತದ್ದು. ಇನ್ನು ಬೈಕ್ ನಾವು ನೋಡೋದಾದ್ರೆ 1 ರೂಪಾಯಿ 33 ಪೈಸೆಯಿಂದ 1.5 ರೂಪಾಯಿವರೆಗೆ ಕಾಸ್ಟಿಂಗ್ ನಮಗೆ ಬರ್ತದೆ. ಇನ್ನೊಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ. ಸೊ ನಮ್ಮ ಎಲ್ಲಾ ಪ್ರಾಡಕ್ಟ್ ಗಳಿಗೆ ನಿಮಗೆ ಗೊತ್ತಿದ್ದ ಹಾಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ಇವನ್ ನಮ್ಮ ಆಟೋ ಕೇರ್ ಪ್ರಾಡಕ್ಟ್ ಅಲ್ಲಿ ಕೂಡ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ನೀವು ಅಪ್ ಟು 30 ದಿವಸ ಬಳಕೆ ಮಾಡಿ ನಿಮಗೆ ಇನ್ ಕೇಸ್ ಪ್ರಾಡಕ್ಟ್ ಕ್ವಾಲಿಟಿ ಇಷ್ಟ ಆಗಿಲ್ಲ ಅಂದ್ರೆ ನೀವು ಯಾವತ್ತೂ ಕೂಡ ಪ್ರಾಡಕ್ಟ್ ಅನ್ನ ರಿಟರ್ನ್ ಮಾಡಬಹುದು. ನಿಮ್ಮ 100% ಕ್ಯಾಶ್ ನಿಮಗೆ ರಿಫಂಡ್ ಆಗುತ್ತೆ. ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಾನು ಆಲ್ಮೋಸ್ಟ್ ಒಂದು 30 ವರ್ಷದಿಂದ ವೆಹಿಕಲ್ ಅನ್ನು ಓಡಿಸ್ತಾ ಇದ್ದೇನೆ. ಸೊ ನಾನು 30 ವರ್ಷದಲ್ಲಿ ಏನೋ ನಾನು ಬೇರೆ ಶಾಂಪೂಗಳನ್ನ ಯೂಸ್ ಮಾಡಿದ್ದೇನೆ. ಸೊ ಅದಕ್ಕೆ ಕಂಪೇರ್ ಮಾಡಿದೆ ಲಾಸ್ಟ್ 3.5 ವರ್ಷದಿಂದ ನಾನು ನಮ್ದು ಮೋದಿ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೇನೆ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಟಿಮೇಟ್ ರಿಸಲ್ಟ್ ಇದೆ. ಯಾವತ್ತು ವೆಹಿಕಲ್ ಶೈನಿಂಗ್ ಅಲ್ಲಿ ಇರುತ್ತೆ, ನಾವು ಎಷ್ಟೆಲ್ಲ ವಾಶ್ ಮಾಡ್ತೇವೆ ಅಷ್ಟು ಅದರ ಹೊಳಪು ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಅದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಾ ಇರುವಂತದ್ದು. ಇನ್ನೊಂದು, ಬೇರೆ ನಾವು ಕಾರ್ ವಾಶ್ ಎಲ್ಲ ಯೂಸ್ ಮಾಡಿದ್ರೆ, ಶಾಂಪೂ ಡಿಟರ್ಜೆಂಟ್ ಎಲ್ಲ ಯೂಸ್ ಮಾಡಿದ್ರೆ ಕೈ ಬಂದ್ಬಿಟ್ಟು ವೈಟ್ ಆಗ್ಬಿಟ್ಟು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಲಾಸ್ಟ್ ಜಾಸ್ತಿ ನಾವು ತೊಳೆದಾಗ ಫುಲ್ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಟ್ ಇದರಲ್ಲಿ ಆತರ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಕೈಗೂ ಕೂಡ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡೋದಿಲ್ಲ. ಈ ಪ್ರಾಡಕ್ಟ್ ಅತ್ಯುತ್ತಮವಾಗಿದೆ. ಇನ್ನು ಯೂಸ್ ಮಾಡುವಂತ ಯಾವ ತರ ಯೂಸ್ ಮಾಡುವಂತ ಇದ್ರೆ ಡೈರೆಕ್ಷನ್ ನೋಡುವುದಾದ್ರೆ, ಇದನ್ನ ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ವೆಹಿಕಲ್ ಸೈಜ್ ಮೇಲೆ 5 ml ಇಂದ 10 ml ವರೆಗೆ ನೀವು ಮಿಕ್ಸ್ ಮಾಡಿಕೊಂಡು, ಯಾವ್ದಲ್ಲಿ ನಿಮ್ಮ ಬಕೆಟ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ನೀರೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ವಾಶ್ ಮಾಡುವಂಥದ್ದು. ವಾಶ್ ಮಾಡಬೇಕಾದ್ರೆ ಒಂದು ಸ್ಪಾಂಜ್ ಯೂಸ್ ಮಾಡಿ, ಇಲ್ಲದೆ ಒಂದು ಸಾಫ್ಟ್ ಕ್ಲೋತ್, ಕ್ಲೀನ್ ಕ್ಲೋತ್ ಅನ್ನು ಯೂಸ್ ಮಾಡಿಕೊಂಡು ವಾಶ್ ಮಾಡುವಂಥದ್ದು. ಸೊ ಅತ್ಯುತ್ತಮವಾಗಿ ನಿಮಗೆ ಪರಿಣಾಮ ಸಿಗುತ್ತೆ. ಇನ್ನು ವಾಶ್ ಮಾಡಿದ ನಂತರ ಒದ್ದೆ ಡ್ರೈ ಇರುವಂತ ಬಟ್ಟೆಯಲ್ಲಿ ಅದರ ಸರ್ಫೇಸ್ ಅನ್ನು, ಅದರ ಬಾಡಿಯನ್ನು ಒರೆಸುವಂಥದ್ದು, ಕ್ಲೀನ್ ಆಗಿ ಒರೆಸಿ. ಸೊ ನಿಮ್ಮ ವೆಹಿಕಲ್ ಶೈನಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಇದು ನಿಮಗೆ ಆಟೋ ವಾಶ್ ಬಗ್ಗೆ ನಾನು ಹೇಳಿರುವಂತದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಕೇರ್ ಅಲ್ಲಿ ಬಂದ್ಬಿಟ್ಟು ಇನ್ನೊಂದು ಆಟೋ ಗ್ಲೋ ಅಂತ ಇದೆ, ಆಟೋ ಪಾಲಿಶ್. ಸೊ ಪಾಲಿಶ್ ಬಗ್ಗೆ ಕೂಡ ನಿಮಗೆ ಹೇಳಬೇಕು, ಯಾಕಂದ್ರೆ ಅದ್ಭುತವಾದ ಪಾಲಿಶ್ ನಮ್ಮಲ್ಲಿ ಇದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಇದೆ. ಅದನ್ನು ಯೂಸ್ ಮಾಡುವುದು ಕೂಡ ಅಷ್ಟೇ, ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಕೂಡ ಫಸ್ಟ್ ಗೆ ಎಡ್ದಿದ್ದೇನೆ ಇದನ್ನು ಪಾಲಿಶ್ ಅನ್ನು ತಗೊಂಡು. ನಾನು ಸ್ಟಾರ್ಟಿಗೆ ಮಾಡ್ಬೇಕಾದ್ರೆ ಏನು ಅದ್ರ ಇನ್ಸ್ಟ್ರಕ್ಷನ್ ನೋಡಿದ್ರೆ ಹಾಗೆ ಮಾಡಿದೆ. ಸೊ ನನಗೂ ಫಸ್ಟ್ ಗೆ ರಿಸಲ್ಟ್ ಸಿಗ್ಲಿಲ್ಲ. ಬಟ್ ಅದನ್ನು ಓದಿದ ನಂತರ ಅದು ಏನು ಯಾವ ತರ ಯೂಸ್ ಮಾಡುವಂತ ಗೊತ್ತಾದ ನಂತರ ಸೊ ಸೂಪರ್ ಆಗಿ ರಿಸಲ್ಟ್ ಬಂದಿದೆ. ನಾವು ಹೊರಗಡೆ ಹೋಗ್ಬಿಟ್ಟು 1,500 ಇಂದ 4,000 5,000 ಕೊಟ್ಟು ನಾವು ಕಾರ್ ಪಾಲಿಶ್ ಮಾಡಿಸ್ತೇವೆ.
ಸೊ ಇದನ್ನು ನಾವು ಮನೆಯಲ್ಲೇ ಇದು ಕೂತ್ಕೊಂಡು ಮಾಡುವಂತ ಒಂದು ಪಾಲಿಶಿಂಗ್. ಸೊ ಸೂಪರ್ ಆಗಿ ರಿಸಲ್ಟ್ ಇದೆ. ಸೊ ಯಾವುದಕ್ಕೆಲ್ಲ ಯೂಸ್ ಮಾಡಬಹುದು, ಇನ್ನು ಕಾರಿಗೆ ಯೂಸ್ ಮಾಡಬಹುದು, ಇಲ್ಲ ಬೇರೆ ಯಾವುದೇ ಒಂದು ಮೆಟಲ್ ಸರ್ಫೇಸ್ ಗಳಿಗೆ ಕೂಡ ಇದನ್ನು ಯೂಸ್ ಮಾಡುವಂತದ್ದು, ಇಲ್ಲ ನಿಮ್ಮ ಕಿಚನ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ರೆಕ್ಟಿಫೈಡ್ ಟೈಲ್ಸ್ ಕೂಡ ಇದನ್ನು ಯೂಸ್ ಮಾಡಬಹುದು. ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಅದನ್ನ ಯಾವ ತರ ಏನು ಅಂತ ಹೇಳ್ತೇನೆ ನಿಮಗೆ. ಫ್ಯೂಚರ್ ಅಂಡ್ ಬೆನಿಫಿಟ್ಸ್. ಯುನಿಕ್ ಪಾಲಿಮರ್ ಸಿಲಿಕಾನ್ ಫಾರ್ಮುಲಾ ಅದರಲ್ಲಿ ಮಾಡಿರುವಂತ ಒಂದು ಪ್ರಾಡಕ್ಟ್ ಇದು. ನಿಮ್ಮ ಕಾರಿನ ಸರ್ಫೇಸ್ ಅನ್ನು ಪ್ರೊಟೆಕ್ಟ್ ಮಾಡ್ತದೆ, ಮತ್ತೆ ಒಂದು ಶೈನಿಂಗ್ ಕೊಡುವ ಕೆಲಸ ಕೂಡ ಮಾಡ್ತದೆ, ಹೊಳಪನ್ನು ಜಾಸ್ತಿ ಮಾಡ್ತದೆ. ಇನ್ನು ಇದನ್ನು ನಾವು ಬಳಸೋದ್ರಿಂದ ಸರ್ಫೇಸ್ ಅಲ್ಲಿ ನೀರು ಕೂಡ ನಿಲ್ಲೋದಿಲ್ಲ. ಈಗ ನಾವು ಮಳೆಗಾಲದಲ್ಲಿ ಪಾಲಿಶ್ ಹಾಕಿ ಹೊರಗೆ ಹೋದ್ರೆ ಯೂಶುವಲಿ ಏನಾಗ್ತದೆ ಅಂತ ಹೇಳಿ, ನಾವು ಹಾಗೆ ಹೋದ್ರೆ ಈ ಕೆಸರಿನ ಏನು ನೀರು ಈ ಬೇರೆ ಗಾಡಿ ಬಂದು ಅದನ್ನು ಹಾರಿಸಿದಾಗ ನಮ್ಮ ಬಾಡಿಯಲ್ಲೆಲ್ಲ ಫುಲ್ ಕೆಸರಾಗ್ತದೆ, ಫುಲ್ ಗಲೀಜಾಗ್ತದೆ. ನಾವು ಇವನ್ ಯಾವ ಗಾಡಿ ಇಲ್ಲಾದ್ರೂ ಕೂಡ ನಾವು ಹಾಗೆ ಹೈವೇಲಿ ಹೋಗ್ತಾ ಇದ್ದಾಗ ಬ್ಯಾಕ್ ವೀಲ್ ರೊಟೇಟ್ ಆದಾಗ ಕೆಸರು ನೀರೇನಿದೆ ಅದು ನಮ್ಮ ನಮ್ಮ ವಿಂಡ್ಶೀಲ್ಡ್ಗೆ ರಟ್ಲಿಕ್ಕೆ ಶುರು ಆಗ್ತದೆ. ಆಗ ಕೂಡ ಕಂಪ್ಲೀಟ್ ಬ್ಯಾಕ್ ಸೈಡ್ ಮಣ್ಣು ತುಂಬಿ ಬಿಡ್ತದೆ. ಬಟ್ ನಾವು ಈ ಪಾಲಿಶ್ ಅನ್ನು ಹಾಕೋದ್ರಿಂದ ಆತರ ಯಾವುದೇ ಸಮಸ್ಯೆ ಬರುದಿಲ್ಲ. ಯಾಕಂದ್ರೆ ಆ ನೀರನ್ನು ಬಾಡಿ ಮೇಲೆ ನಿಲ್ಲಿಕ್ಕೆ ಬಿಡುದಿಲ್ಲ. ಅದು ಇವನ್ ಡಸ್ಟ್ ಇರಬಹುದು, ಅಲ್ಲ ನೀರಿನ ಅಂಶ ಕಂಪ್ಲೀಟ್ ಆಗಿ ಹರಿದು ಹೋಗ್ತದೆ. ನಾವು ಈ ಯಾವ್ದು ಒಂದು ಎಲೆ ಇದೆಯಲ್ಲ, ನಮ್ಮ ಕೆಸುವಿನ ಎಲೆ ಹೇಗೆ ನೀರು ನಿಲ್ಲುದಿಲ್ವೋ ಅದೇ ತರ ಈ ಬಾಡಿ ಕೂಡ ಕೆಸುವಿನ ಎಲೆ ತರ ಆಗ್ತದೆ. ಅಂದ್ರೆ ಯಾವುದೇ ನೀರ್ ಬಿದ್ರೂ ಕೂಡ ಹಾಗೆ ಹರಿದುಕೊಂಡು ಹೋಗ್ತದೆ, ಬಾಡಿಯಲ್ಲಿ ನಿಲ್ಲುದಿಲ್ಲ. ಸೊ ಆ ತರ ಒಂದು ಒಳ್ಳೆ ಒಂದು ಪರಿಣಾಮಕಾರಿಯಾದ ಒಂದು ಎಫೆಕ್ಟ್ ಕೂಡ ಇದರಲ್ಲಿ ನಮಗೆ ಸಿಗುವಂತದ್ದು. ಇವನ್ ಡಸ್ಟ್ ಕೂಡ ಅಂಟುಕೊಳ್ಳೋದಾಗೆ ನೋಡ್ಕೊಳ್ತದೆ, ಡಸ್ಟ್ ಅನ್ನು ಕೂಡ ರಿಮೂವ್ ಮಾಡುವಂತ ಕೆಲಸ ಈ ಪಾಲಿಶ್ ಮಾಡ್ತದೆ. ಇನ್ನು ಯಾವುದಕ್ಕೆಲ್ಲ ಯೂಸ್ ಮಾಡಬಹುದು, ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಲ್ಯಾಮಿನೇಟೆಡ್ ಸರ್ಫೇಸ್ ಕಾರ್ಗಳಿಗೆ ಮಾತ್ರ ಅಲ್ಲ, ಕಾರ್ಗಳಿಗೆ ಹೇಗೂ ನಿಮಗೆ ಗೊತ್ತಿದೆ, ಈಗ ಎಕ್ಸ್ಪ್ಲೈನ್ ಮಾಡಿದ್ರೆ ಕಾರಿಗೆ ಹೇಗೂ ಯೂಸ್ ಮಾಡಬಹುದು. ಲ್ಯಾಮಿನೇಟೆಡ್ ಸರ್ಫೇಸ್ ಗಳಿಗೆ ನಮ್ಮ ಕಿಚನ್ ಅಲ್ಲಿ ಏನು ಮೇಲ್ಗಡೆದು ಗ್ರಾನೈಟ್ ಹಾಕಿರುವಂತ ಇರ್ತದೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೂ ಯೂಸ್ ಮಾಡಬಹುದು. ಇನ್ನು ಬಾತ್ರೂಮ್ ಗಳಲ್ಲಿ ನಮ್ಮ ಯಾವುದು ಟ್ಯಾಪ್ ಇರ್ಬೋದು, ಇಲ್ಲ ಶವರ್ ಇದ್ದು ಸ್ಟೀಲ್ ಇದ್ದು ಪಾರ್ಟ್ ಇರ್ಬೋದು, ಇದನ್ನು ಕ್ಲೀನ್ ಮಾಡಬಹುದು. ಇನ್ನು ರೆಕ್ಟಿಫೈಡ್ ಟೈಲ್ಸ್ ಇದ್ರೆ ಗೋಡೆಗೆ ಹಾಕುವಂಥದ್ದು ಅದನ್ನು ಕೂಡ ಕ್ಲೀನ್ ಮಾಡುವಂಥದ್ದು. ಇನ್ನು ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ಸ್ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡಬಹುದು. ಸೊ ಇದು ಖಾಲಿ ಕಾರಿಗೆ ಮಾತ್ರ ಅಲ್ಲದೆ ಮಲ್ಟಿ ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳಿಗೂ ಕೂಡ ಇದನ್ನು ಬಳಕೆ ಮಾಡುವಂಥದ್ದು. ಇನ್ನು ಆಲ್ರೆಡಿ ಯಾವ್ದಾದ್ರು ನಾವು ರೆಗ್ಯುಲರ್ ಆಗಿ ಪಾಲಿಶ್ ಮಾಡ್ತಾ ಇರುವಂತ ವೆಹಿಕಲ್ ಇದ್ರೆ ಅದಕ್ಕೆ ನಾವು ಪಾಲಿಶ್ ಕೊಟ್ಟಾಗ ಈವನ್ ಹಳೆ ಪಾಲಿಶ್ ಅನ್ನು ಕೂಡ ಇನ್ನು ಬ್ರೈಟ್ ಮಾಡಿ ಕೊಡುವಂಥದ್ದು. ಇನ್ನು ಗಾಢವಾದ ಕಲೆಗಳಿದ್ರೆ ಅದನ್ನು ಕೂಡ ಇದು ಬೇಗವಾಗಿ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಅಷ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಪ್ರಾಡಕ್ಟ್. ಸೊ ಎಲ್ಲ ಕೈಂಡ್ ಯಾವುದೇ ಮೆಟಲ್ಸ್ ಇರ್ಬೋದು, ಅದಕ್ಕೆ ನೀವು ಮೆಟಾಲಿಕ್ ಪೈಂಟ್ಸ್ ಗಳನ್ನ ಹಾಕಿದ್ರೆ ಅದರ ಸರ್ಫೇಸ್ ಅನ್ನು ಕೂಡ ಇದು ಕ್ಲೀನ್ ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಯಾವ ತರ ಇದನ್ನು ಯೂಸೇಜ್ ಮಾಡುದು, ನಾನು ಆಗಲೇ ಹೇಳಿದೆ ಯಾವುದೇ ಪ್ರಾಡಕ್ಟ್ ಇದ್ರೂ ಕೂಡ ಅದನ್ನು ಯೂಸೇಜ್ ಮಾಡುದು ನಾವು ಗೊತ್ತಿರೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಕೂಡ ಇದರಲ್ಲಿ ಎಳೆದಿದ್ದೇನೆ ಸ್ಟಾರ್ಟಿಂಗ್. ಸೊ ಅದಕ್ಕೆ ನಾನು ನಿಮಗೆ ಈ ಒಂದು ಪಾಯಿಂಟ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಆಟೋ ವಾಶ್ ಅಡ್ವಾನ್ಸ್ ಏನಿದೆ ಆ ಆಟೋ ವಾಶ್ ಅಡ್ವಾನ್ಸ್ ಅಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕು. ಕಾರನ್ನು ಕ್ಲೀನ್ ಮಾಡ್ಕೊಂಡು ನಮ್ಮ ಡ್ರೈ ಕ್ಲೋತ್ ಇಂದ ಅದನ್ನು ವೈಪ್ ಮಾಡಿ ಚಂಡಿಯನ್ನು ಕೂಡ ತೆಗೆದು ಕಂಪ್ಲೀಟ್ ಡ್ರೈ ಸಿಚುವೇಶನ್ ಅಲ್ಲಿ ತರಬೇಕು. ಇನ್ನು ನಾವು ಅಪ್ಲೈ ಮಾಡುವಾಗ ಸೂರ್ಯನ ಬಿಸಿಲು ತಾಗದಾಗೆ ನೋಡ್ಕೊಳ್ಳಿ. ಬಾಡಿ ಸರ್ಫೇಸ್ ಯಾವುದು ಕೂಲ್ ಆಗಿರ್ಬೇಕು, ತಂಪಾಗಿರ್ಬೇಕು. ನೆರಳಲ್ಲಿ ಇಲ್ಲದ ಶೆಡ್ ಅಲ್ಲಿ, ಸೊ ಬಿಸಿಲು ಜಾಸ್ತಿ ತಾಗದೆ ಬಾಡಿ ಕೂಲ್ ಇರುವಂತ ಟೆಂಪರೇಚರ್ ಇರುವ ಟೈಮ್ ಅಲ್ಲಿ ನಾವು ಇದನ್ನು ಅಪ್ಲೈ ಮಾಡುವಂಥದ್ದು. ಸೊ ನಾವು ಇದನ್ನು ಅಪ್ಲೈ ಮಾಡಬೇಕಾದ್ರೆ ಯೂಶುವಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದು ಬಟ್ಟೆ ತೆಗಿತಾರೆ, ಇಲ್ಲ ಸ್ಪಾಂಜ್ ತೆಗಿತಾರೆ, ಆ ಲಿಕ್ವಿಡ್ ಅನ್ನು ಹಾಕಿ ಹಾಗೆ ರಬ್ ಮಾಡಿ ಬಿಡ್ತಾರೆ. ಇದು ನಾನು ಕೂಡ ಮಾಡಿರುವಂತ ಮಿಸ್ಟೇಕ್. ಅದಕ್ಕೆ ನಾನು ನಿಮಗೆ ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ, ಯಾವತ್ತು ಬಾಡಿಗೆ ಅಪ್ಲೈ ಮಾಡ್ಬೇಕಾದ್ರೆ, ಕಾರಿನ ಬಾಡಿಗೆ ಅಪ್ಲೈ ಮಾಡ್ಬೇಕಾದ್ರೆ ಒದ್ದೆ ಬಟ್ಟೆ, ನೀವು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಅದನ್ನು ಹಿಂಡಿ ಬಿಟ್ಟು ಆ ಚಂಡಿ ಬಟ್ಟೆಯಲ್ಲಿ ಆ ಒಂದು ಇದನ್ನ ಹಾಕೊಂಡು, ಯಾವುದು ನಮ್ಮ ಕಾರ್ ಗ್ಲೋ ಅನ್ನ ಕಾರಿಗೆ ಹಾಕೊಂಡು ಅದರಲ್ಲಿ ಸ್ಮಾಲ್ ಆಗಿ ಆಂಟಿ ಕ್ಲಾಕ್ ವೈಸ್ ಈ ತರ ರಬ್ ಮಾಡುವಂಥದ್ದು, ತಿರುಗಿಸಿಕೊಂಡು ರಬ್ ಮಾಡುವಂಥದ್ದು. ರೊಟೇಷನ್ ಆಂಗಲ್ ಅಲ್ಲಿ ಅದನ್ನು ಮೂವ್ಮೆಂಟ್ ಮಾಡಿ ಮೋಷನ್ ಅಲ್ಲಿ ಆ ತರ ತಿರುಗಿಸುವಂಥದ್ದು ಸರ್ಫೇಸ್ ಅಲ್ಲಿ. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬೇಡಿ. ನೀವು ಚಂಡಿ ಬಟ್ಟೆ ಇಲ್ಲದೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನಿಮಗೆ ಇದೊಂದು ರಿಸಲ್ಟ್ ಸಿಗುದಿಲ್ಲ. ಸೊ ಚಂಡಿ ಬಟ್ಟೆ ಯೂಸ್ ಮಾಡಿಕೊಂಡು ರಬ್ ಮಾಡಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ನೀವು ಪಾಲಿಶ್ ಕಂಪ್ಲೀಟ್ ಆಗಿ ಕಾರಿಗೆ ಮಾಡಿದ ನಂತರ ಅದನ್ನು ಡ್ರೈ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ಬಿಡಿ. ನಾವು ಪಾಲಿಶ್ ಮಾಡಿದ್ರೆ ವೆಟ್ ಸ್ಟೇಟ್ ಅಲ್ಲಿ ಇರ್ತದೆ, ಯಾಕಂದ್ರೆ ನಾವು ಚಂಡಿ ಬಟ್ಟೆಯಲ್ಲಿ ಮಾಡಿರೋದ್ರಿಂದ ಅದು ಒದ್ದೆ ಒಂದು ಇದರಲ್ಲಿ ಇರ್ತದೆ.
ಸೊ ಕಂಪ್ಲೀಟ್ ಆಗಿ ಅದನ್ನು ಡ್ರೈ ಆಗುವ ತನಕ ನೀವು ಅದಕ್ಕೆ ಸಮಯ ಕೊಡಿ. ಒಮ್ಮೆ ಡ್ರೈ ಆದ ನಂತರ ಇನ್ನೊಂದು ಕ್ಲೋತ್ ತಕೊಂಡು, ಡ್ರೈ ಇರುವಂತ ಸಾಫ್ಟ್ ಕ್ಲೋತ್ ತಕೊಂಡು ನೀವು ಅದನ್ನ ಪುನಃ ರಬ್ ಮಾಡುವಂತದ್ದು. ಆಂಟಿ ಕ್ಲಾಕ್ ವೈಸ್ ಇಲ್ಲದ್ರೆ ನೀವು ಈ ತರ ಮೋಷನ್, ರೊಟೇಷನ್ ಮೋಷನ್ ಅಲ್ಲಿ ಅದನ್ನು ರಬ್ ಮಾಡುವಂತದ್ದು. ನೀವು ಎಷ್ಟು ಜಾಸ್ತಿ ರಬ್ ಮಾಡ್ತೀರಿ ಅಷ್ಟು ಜಾಸ್ತಿ ಇದ್ರ ಹೊಳಪು ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ತರ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಕೋಟ್ ಆಗಿ ರೆಡಿ ಆಗುತ್ತೆ, ಕಾರಣ ಮೇಲೆ ಒಂದು ಕೋಟ್ ಕ್ರಿಯೇಟ್ ಆದಾಗ ಆಗುತ್ತೆ. ಯಾವುದೇ ನೀರಿದ್ರು ಕೂಡ ಹರಿದು ಹೋಗ್ತದೆ. ಇನ್ನೊಂದು, ಯಾವುದೇ ಕಾರಣಕ್ಕೂ ವಿಂಡ್ ಶೀಲ್ಡ್ ಗೆ ಹಾಕಬೇಡಿ. ತುಂಬಾ ಜನ ಏನ್ ಮಾಡ್ತಾರೆ, ಗ್ಲಾಸಿಗೆ ಕೂಡ ಅಪ್ಲೈ ಮಾಡ್ತಾರೆ, ಆ ನೀರು ನಿಲ್ಲುದಿಲ್ಲ ಅಂತ ಗ್ಲಾಸ್ಗೆ ಅಪ್ಲೈ ಮಾಡ್ತಾರೆ. ಸೊ ದಯವಿಟ್ಟು ಗ್ಲಾಸ್ ಗಳಿಗೆ ಹಾಕ್ಲಿಕ್ಕೆ ಹೋಗಬೇಡಿ, ಖಾಲಿ ಬಾಡಿ ಸರ್ಫೇಸ್ ಗೆ ಮಾತ್ರ ಇದನ್ನು ಯೂಸ್ ಮಾಡುವಂತದ್ದು. ಇನ್ನು ಖಾಲಿ ವೆಹಿಕಲ್ ಈಗ ಅಲ್ಲ, ಇವನ್ ಕಾಸ್ಟ್ ವೈಸ್ ಕೂಡ ನೋಡುವ ಬೇರೆ ಯಾವುದಕ್ಕೆಲ್ಲ ಯೂಸ್ ಮಾಡಬಹುದು ಅಂತ. ಇದನ್ನು ನೀವು ರೆಫ್ರಿಜರೇಟರ್, ನಿಮ್ಮ 165 ಲೀಟರ್ಸ್ ರೆಫ್ರಿಜರೇಟರ್ ಗೆ 10 ml ಎಂಟೈರ್ ಬಾಡಿ ಕ್ಲೀನ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ನಿಮಗೆ ಒಮ್ಮೆ ಪಾಲಿಶ್ ಮಾಡಿದಾಗ 9 ರೂಪಾಯಿ ಕಾಸ್ಟ್ ಬೀಳ್ತದೆ. ಅದೇ ತರ ನೀವು ವಾಷಿಂಗ್ ಮಿಷಿನ್ ಗೆ ಹಾಕುದಾದ್ರೆ 10 ml ಬೇಕಾಗುತ್ತೆ, ಅದಕ್ಕೂ ಕೂಡ 9 ರೂಪಾಯಿ ನಿಮಗೆ ಕಾಸ್ಟಿಂಗ್ ಬೀಳುವಂತದ್ದು. ಇನ್ನು ಲ್ಯಾಮಿನೇಟೆಡ್ ಸರ್ಫೇಸ್ ಒಂದು 84 ಸ್ಕ್ವೇರ್ ಫೀಟ್ ಇರುವಂತ ಲ್ಯಾಮಿನೇಟೆಡ್ ಸರ್ಫೇಸ್ ನೀವು ಹಾಕುದಾದ್ರೂ 20 ml ಬೇಕಾಗ್ತದೆ, 18 ರೂಪಾಯಿ ಕಾಸ್ಟಿಂಗ್ ಬೀಳ್ತದೆ. ಇನ್ನು ಸಿರಾಮಿಕ್ ಟೈಲ್ಸ್ ಗಳಿಗೆ ನೀವು ಒಂದು 500 ಸ್ಕ್ವೇರ್ ಫೀಟ್ ತಗೊಳ್ಳೋದಾದ್ರೆ 500 ಸ್ಕ್ವೇರ್ ಫೀಟ್ ಗೆ ನಿಮಗೆ 30 ml ಬೇಕಾಗ್ತದೆ, ಒಂದು 27 ರೂಪಾಯಿಂದ 30 ರೂಪಾಯಿ ನಿಮಗೆ ಕಾಸ್ಟಿಂಗ್ ಬರುವಂತದ್ದು. ಇನ್ನು ಬಾತ್ರೂಮ್ ಪಿಕ್ಚರ್ಸ್ 4 ಟ್ಯಾಪ್ಸ್ ಆಗ್ಲೇ ಹೇಳಿದಾಗ 2 ಶವರ್ಸ್, ಸೊ 5 ml ವರೆಗೆ ಬೇಕಾಗ್ತದೆ, ನಿಮಗೆ 4 ರಿಂದ 5 ರೂಪಾಯಿವರೆಗೂ ಕಾಸ್ಟಿಂಗ್ ಬರುತ್ತೆ. ಇನ್ನು ಮೀಡಿಯಂ ಸೈಜ್ ಕಾರ್ಗಳಿಗೆ 100 ml ವರೆಗೂ ಬೇಕಾಗುತ್ತೆ, ನಿಮಗೆ ಕಾಸ್ಟಿಂಗ್ ಒಂದು ವ್ಯಾಕ್ಸ್ ಮಾಡಿಬಿಟ್ಟು ಪಾಲಿಶ್ ಮಾಡೋದಕ್ಕೆ 90 ರೂಪೀಸ್ ಬೀಳ್ತದೆ. ಅದೇ ನಾವು ಆಗ್ಲೇ ಹೇಳಿದಾಗ ಹೊರಗೆ ಮಾಡುವುದಾದ್ರೆ ನಾವು 1,500 ದಿಂದ 5,000, 20,000, 30,000ವರೆಗೂ ಡಿಪೆಂಡ್ಸ್ ಕಂಪನಿ ಮೇಲೆ ನಿಮಗೆ ರೇಟ್ ಚಾರ್ಜಸ್ ಮಾಡ್ತಾರೆ ಹೊರಗಡೆ. ಬಟ್ ಇದು ನಾವು 100 ರೂಪಾಯಿ ಒಳಗೆ ಒಂದು ಪಾಲಿಶನ್ ನಾವು ಮಾಡ್ಕೊಳ್ಬಹುದು, ಅಷ್ಟು ಈಸಿಯಾಗಿ ಮಾಡುವಂತದ್ದು. ಇದು ಬಂದ್ಬಿಟ್ಟು ಆಟೋ ಕೇರ್. ಸೊ ಆಟೋ ಕೇರ್ ಇನ್ನು ನೆಕ್ಸ್ಟ್ ನಾನು ಪ್ರೆಸೆಂಟೇಶನ್ ಕೊಡುವಂತದ್ದು SM ವಾಚ್. ಸೊ ಆಟೋ ಕೇರ್ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇಲ್ಲ ಕ್ವಶನ್ಸ್ ಇದ್ರೆ ರೈಸ್ ಮಾಡಬಹುದು. ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡು ನಾನು ನೆಕ್ಸ್ಟ್ SM ವಾಚ್ ಗೆ ಹೋಗ್ತೇನೆ. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ಕೊಂಡು ಕ್ವಶನ್ಸ್ ಕೇಳಿ, ಇಲ್ಲಾದ್ರೆ ನಾನು ಕಂಟಿನ್ಯೂ ಮಾಡ್ತೇನೆ. ಸರ್ ನನ್ನ ಪ್ರಶ್ನೆ ಹೇಳಿ ಸರ್. ಇದು ಆಟೋ ಗ್ಲೋ ಇದೆಯಲ್ಲ, ಹೌದು, ಇದು ಎಷ್ಟು ದಿನಕ್ಕೆ ಹಾಕ್ಬೋದು? ಅಂದ್ರೆ ಈಗ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಕ್ಲೀನ್ ಮಾಡ್ತೀವಿ ಕಾರು. ಇದು ಡೈಲಿ ಯೂಸ್ ಗೆ ಬೇಕು ಅಂತಿಲ್ಲ. ನಿಮಗೆ ಆಟೋ ಗ್ಲೋ ಬಂದ್ಬಿಟ್ಟು ಒಂದು 3 ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕಾಗ್ಬೋದು. ನಿಮಗೆ ಗೊತ್ತಾಗ್ತದೆ ಆ ಒಮ್ಮೆ ಹಾಕಿದ ಅಂತ ಏನು ಪಾಲಿಶ್ ಇರ್ತದೆ ಎಲ್ಲಿವರೆಗೆ, ಅಂದ್ರೆ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್. ನೀವು ಎಷ್ಟು ಸಲ ಗಾಡಿ ತೆಗಿತೀರಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೀವು ಎಷ್ಟರ ಹೊರಗೆ ಹೋಗ್ತೀರಿ, ಸೊ ಅದ್ರ ಮೇಲೆ ನಿಮಗೆ ಅದು ಗೊತ್ತಾಗ್ತದೆ. ಯಾವಾಗ ಆ ಸರ್ಫೇಸ್ ಅಲ್ಲಿ ನೀರ್ ನಿಲ್ಲಿಗೆ ಅಂದ್ರೆ ಹರಿದು ಹೋಗುದು ನಿಲ್ತದೆ, ಆ ಟೈಮಲ್ಲಿ ನೀವು ಪುನಃ ಪಾಲಿಶ್ ಮಾಡ್ಕೊಳ್ಬಹುದು. ಸೊ ಏನಿಲ್ಲ ಅಂದ್ರೆ 3 to 4 months ವರೆಗೂ ಈಸಿಲಿ ಬರುತ್ತೆ ಒಮ್ಮೆ ಪಾಲಿಶ್ ಮಾಡಿದ್ರೆ, ಏನು ವರಿ ಇಲ್ಲ. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು. ಸರ್ ಇದು ಪ್ರಸನ್ನ ಭಟ್ ಇದು. ಹೇಳಿ. ಈಗ ಇನ್ ಕೇಸ್ ನಾವಿವಾಗ 2 wheelers ಗೆ ಯಾರಾದ್ರೂ ಯೂಸ್ ಮಾಡ್ತಾರೆ ಅಂತಂದ್ರೆ ಸೀಟ್ ಮೇಲೆಲ್ಲ ಯೂಸ್ ಮಾಡ್ಬೋದಾ ಈ ಗ್ಲೋ ಅನ್ನ? ಇಲ್ಲ, ಸೀಟ್ ಮೇಲೆ ಬೇಡ ಮೇಡಮ್. ಯಾಕಂದ್ರೆ ಈಗ ನೀರು ಪ್ರಾಬ್ಲಮ್ ಇರ್ತದಲ್ಲ ಮಳೆಗಾಲದಲ್ಲಿ, ಆ ಲೆಕ್ಕಕ್ಕೊಂದು ನಾನು ಕೇಳಿದ್ದು. ಹಾಗೆ ನಮ್ದು ಇನ್ನೊಂದಿದೆ, ಮೈಟಿ ಇನ್ 1 ಇದೆ ನೋಡಿ, ಆ ಸೀಟಿಗೆಲ್ಲ ಮೈಟಿ ಇನ್ 1 ನೀವು ಯೂಸ್ ಮಾಡಬಹುದು. ಇದು ನಿಮಗೆ ಗ್ಲೋ ಇರುವಂತದ್ದು. ಗ್ಲೋ ಬಂದ್ಬಿಟ್ಟು ನಿಮಗೆ ಫೈಬರ್ ಗ್ಲಾಸ್ ಅಂತದಕ್ಕೂ ಇದ್ರೆ ಯೂಸ್ ಮಾಡಬಹುದು, ಇಲ್ಲ ಮೆಟಲ್ ಬಾಡೀಸ್ ಗಳಿಗೆ ಯೂಸ್ ಮಾಡಬಹುದು. ಓಕೆ ಓಕೆ ಓಕೆ. ಅಂದ್ರೆ ಈ ಮಳೆಗಾಲದಲ್ಲಿ ಮಳೆ ಬಂದು ನೀರ್ ಮೇಲೆ ನಿಲ್ಲೋ ಅದಕ್ಕೆ ಆ ತರದಕ್ಕೆ ಆಗುತ್ತಾ ಅಂತ ನಾನು. ಆಗುತ್ತೆ ಮೇಡಮ್, ಆಗುತ್ತೆ. ಓಕೆ, ಮೈಟಿ 1 ಹಾಗಾದ್ರೆ ಯೂಸ್ ಮಾಡ್ಬೋದಲ್ಲ? ಹೌದು. ಸೀಟ್ ಗಳಿಗೆ ಮೈಟಿ ಇನ್ 1 ಯೂಸ್ ಮಾಡಬಹುದು, ಲೆದರ್ ಐಟಮ್ ಗಳಿಗೆ. ಮತ್ತೆ ಬಾಡಿ ಸರ್ಫೇಸ್, ಕಾರ್ ಒಳಗೆ ಡ್ಯಾಶ್ ಬೋರ್ಡ್ ಗೆ ಅದಕ್ಕೆಲ್ಲ ಯೂಸ್ ಮಾಡಬಹುದು, ಏನು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ, ರತ್ನಾಕರಾಚಾರ್ಯ ಗೋಳಂಗಡಿ. ನಮಸ್ತೆ, ಹೇಳಿ ಸರ್. ಸರ್, ಇದು ಗಾಡಿ ವಾಶ್ ಮಾಡಿದ ನಂತರ ಅದು ಡ್ರೈ ಮಾಡ್ಕೊಂಡು ನಾವ್ ಈ ಗ್ಲೋ ಯೂಸ್ ಮಾಡ್ಬೇಕಾ ಅಥವಾ? ಹೌದು ಸರ್, ನೀವು ಡ್ರೈ ಮಾಡ್ಕೊಂಡು ಟೋಟಲಿ ಡ್ರೈ ಮಾಡ್ಕೊಂಡು ಯೂಸ್ ಮಾಡಬೇಕು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ಬೇರೆ ಏನಾದ್ರು ಕ್ವಶನ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು. ನಾನು ಇನ್ನು ನೆಕ್ಸ್ಟ್ ನಮ್ಮ ಸೆಕ್ಷನ್, ನಮ್ಮ SM ವಾಚ್ ಕ್ಯಾಟಗರಿ ನೆಕ್ಸ್ಟ್ ಕ್ಯಾಟಗರಿ. ಹೇಳಿ ಮೇಡಮ್, ವಾಯ್ಸ್ ಕ್ಲಿಯರ್ ಇಲ್ಲ ಮೇಡಮ್. ಮೇಡಮ್ ಹಲೋ, ಹೇಳ್ತಿರೋದು ಅದು ವಾಶ್ ಮಾಡಿದ್ಮೇಲೆ, ಹಲೋ ವಾಶ್ ಮಾಡಿದ್ಮೇಲೆ ಕಾರ್ ವಾಶ್ ಮಾಡಿದ್ಮೇಲೆ
ಅದನ್ನ ಡ್ರೈ ಬಟ್ಟೆನಲ್ಲಿ ಒರೆಸಿ ಆಮೇಲೆ ಪಾಲಿಶ್ ಮಾಡ್ಬೇಕು ಅಂದ್ರಲ್ಲ, ಪ್ರತಿ ಸಲಿನೂ ಮಾಡ್ಬೇಕಾ ಅಥವಾ ಪ್ರತಿ ಸಲ ಬೇಡ ಮೇಡಮ್. ಬಂದ ಇಲ್ಲ, ನೀವು ಪ್ರತಿ ಸಲ ನೀವು ವಾಶ್ ಬೇಡ. ಪ್ರತಿ ಸಲ ಮಾಡಿ, ಬಟ್ ನಿಮಗೆ ಪಾಲಿಶಿಂಗ್ ಬಂದ್ಬಿಟ್ಟು ಒಂದು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡಿದ್ರೆ ತಿಂಗಳಿಗೆ ಸಾಕಾಗತ್ತಲ್ಲ ಸರ್? ಸಾಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ವ್ಯಾಕ್ಸ್ ಪಾಲಿಶ್ ಮಾಡ್ತಾರಲ್ಲ, ಹಾಗೆ ಅಲ್ವಾ ಇದು? ಹೌದು, ಸೇಮ್ ಸರ್, ಸೇಮ್. ಸರಿ, ಓಕೆ ಸರ್. ಓಕೆ ಓಕೆ. ಆಮೇಲೆ ಕಾರಿನ ಒಳಭಾಗ ಮೇಲ್ಭಾಗ ಯಾವ ತರ ಮಾಡ್ಬೋದು? ಕಾರಿನ ಒಳಗೆ ಡ್ಯಾಶ್ ಬೋರ್ಡ್ ಗಳಿಗೆ ಮಾಡಬಹುದು. ಟಾಪಿಗೆ ನಾವು ಹತ್ತಿ ಮಾಡ್ಬೇಕಾಗ್ತದೆ, ನಾವು ಟೈರ್ ಮೇಲೆ ಹತ್ತಿ, ಇಲ್ಲದ್ರೆ ಡೋರ್ ತೆಗೆದುಕೊಂಡು, ಡೋರ್ ತೆಗೆದಾಗ ವೆಹಿಕಲ್ ಒಳಗೆಯಾ ಒಳಗೆ ಒಳಭಾಗದಲ್ಲಿ ನಾವು ಡ್ಯಾಶ್ ಬೋರ್ಡಿಗೆ ಇಲ್ಲ ಡೋರ್ ಪ್ಯಾಡ್ಸ್ ಗಳಿಗೆ ಅದಕ್ಕೆಲ್ಲ ಮಾಡಬಹುದು, ಬಟ್ ಗ್ಲಾಸಿಗೆ ಯಾವುದಕ್ಕೂ ಮಾಡೋದು ಬೇಡ. ಇನ್ನು ಸೀಟ್ ಗಳಿಗೂ ಬೇಡ. ಸೀಟ್ ಗಳಿಗೆ ನಮ್ದು ಮೈಟೀನ್ 1 ಅಂತ ಇನ್ನೊಂದಿದೆ, ಅದನ್ನ ಯೂಸ್ ಮಾಡುವಂತದ್ದು. ಡ್ಯಾಶ್ ಬೋರ್ಡ್ ಯೂಸ್ ಮಾಡಬಹುದು. ಒಳಗಡೆ ಮೇಲ್ಭಾಗಕ್ಕೆ ಮೈಟಿ ಒಂದನ್ನು ಯೂಸ್ ಮಾಡಿ, ಒಳಗಡೆ ಮೇಲ್ಭಾಗ. ಸರಿ ಸರಿ. ಸರ್, ಇದು ಗ್ಲೋ ವೀಲಿಗೆ ಉಪಯೋಗಿಸಬಹುದಾ ಸರ್? ಯೂಸ್ ಮಾಡ್ಬೋದು ಸರ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಸರ್, ಹೇಳಿ ಸರ್. ನಾನು ಶೋರೂಮ್ ಅಲ್ಲಿ ಇರುದು. ಓಕೆ. ಅಂದ್ರೆ ನಮ್ದೀಗ ಬೈಕ್ ಅಲ್ಲೆಲ್ಲ ಪೇಂಟ್ ಐಟಮ್ ಗೆಲ್ಲ ನಮ್ಗೆ ಬೇರೆ ಪಾಲಿಶ್ ಇರುತ್ತೆ. ಅಂದ್ರೆ ಈ ಡ್ಯಾಶ್ ಬೋರ್ಡ್ ಗೆಲ್ಲ ಅದು ಸಪರೇಟ್ ಪಾಲಿಶ್ ಇರುತ್ತೆ. ಅಂದ್ರೆ ಇದರಲ್ಲಿ ಪೇಂಟ್ ಮತ್ತೆ ಡ್ಯಾಶ್ ಬೋರ್ಡ್ ಯೂಸ್ ಮಾಡಿದ್ರೆ ಕಲರ್ ಫೇಡ್ ಆಗುದಿಲ್ವಾ? ಇಲ್ಲ ಸರ್, ನಿಮಗೆ ಡ್ಯಾಶ್ ಬೋರ್ಡ್ ಗೆ ನಮ್ಮ ಹತ್ರ ಮೈಟೀನ್ 1 ಅಂತ ಇದೆ ಸರ್. ಮೆಟಲ್ ಸರ್ಫೇಸ್ ಗೆ ಇದನ್ನ ಯೂಸ್ ಮಾಡಿ. ನಿಮ್ಮ ಲೆದರ್ ಸರ್ಫೇಸ್, ನಿಮ್ಮ ಇದಕ್ಕೆಲ್ಲ ಮೈಟೀನ್ 1 ಅಂತ ಇನ್ನೊಂದಿದೆ, ಅದನ್ನ ಯೂಸ್ ಮಾಡಿ ಸರ್. ಅಂದ್ರೆ ನಮ್ದು ಡ್ಯಾಶ್ ಬೋರ್ಡ್ ಇದಕ್ಕೆ ಬೇರೆ ಬರುತ್ತೆ, ಪೇಂಟ್ ಐಟಮ್ ಗೆ ಬೇರೆ ಪಾಲಿಶ್ ಇರುತ್ತೆ. ಹೌದು ಸರ್, ಹೌದು. ಇದು ಹಾಗೆ ಪೇಂಟ್ ಯೂಸ್ ಮಾಡಿ, ಎಲ್ಲಿ ಎಲ್ಲ ಲೆದರ್ ಐಟಮ್ ಅಂತದ್ದು ಇದೆಯಲ್ಲ, ಮೈಟೀನ್ 1 ಯೂಸ್ ಮಾಡಿ ಒಳಗಡೆ. ಸರಿ ಸರಿ. ಡ್ಯಾಶ್ ಬೋರ್ಡ್ ಮೆಟಲ್ ಡ್ಯಾಶ್ ಬೋರ್ಡ್ ಇದ್ರೆ ಮಾತ್ರ ಇದು ಇದ್ರ ಟೈಪ್ ಇರುತ್ತಲ್ಲ, ಅದಕ್ಕೆಲ್ಲ ಮೈಟೀನ್ 1 ಯೂಸ್ ಮಾಡ್ಬೇಕು. ಓಕೆ ಸರ್. ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ನಿಮಗೆ ಫೈಬರ್ಡ್ ಪಟ್ಟಿ ಎಲ್ಲ ಬರುತ್ತೆ, ಪೈಂಟೆಡ್. ಪಾಲಿಶ್ ಯೂಸ್ ಮಾಡಿ. ನಿಮ್ಮ ಲೆದರ್ ಫಿನಿಶಿಂಗ್ ಇರುವಂತದಕ್ಕೆಲ್ಲ ನಿಮ್ಮ ಮೈಟೀನ್ 1 ಯೂಸ್ ಮಾಡಿ. ಸರಿ 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 ಸರ್. ಓಕೆ ಸರ್. ಓಕೆ. ಯಾಕೆಂತ ನಮ್ದು ಈಗ ಮೆಟಲ್ ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಮೆಟಲ್ ಕೋಟಿಂಗ್ ಬರುತ್ತೆ ಅದ್ರಲ್ಲಿ. ಹೌದು. ಒಂದು ಈಗ ಅಲ್ಯೂಮಿನಿಯಂ ಕೋಟೆಡ್ ಬರುತ್ತೆ, ಕೆಲವೊಂದು ಸಿಲಿಕಾನ್ ಕೋಟೆಡ್ ಅಂತ ಬರುತ್ತೆ, ಕೆಲವೊಂದು ಗ್ಯಾಲ್ವನೈಸ್ಡ್ ಕೋಟೆಡ್ ಬರುತ್ತೆ. ಎಲ್ಲದಕ್ಕೂ ಒಂದೇ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೇಕಾ? ಹೌದು, ಎಲ್ಲದಕ್ಕೂ ಒಂದೇ ತರದಲ್ಲಿ ಯೂಸ್ ಮಾಡ್ಬೋದು ಸರ್. ಮಾಡ್ಬೋದಲ್ವಾ? ಹೌದು. ಥ್ಯಾಂಕ್ ಯು. ಓಕೆ, ಇನ್ನು ಯಾವುದೇ ಕ್ವಶನ್ಸ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಗೆ ಹೋಗುವ. ಓಕೆ, ಹೋಗ್ಬೋದಲ್ವಾ? ಓಕೆ, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಾವು ಸಬ್ಜೆಕ್ಟ್ SM ವಾಚ್, ನಮ್ಮ ಸಮಯದ ಬಗ್ಗೆ. ಸೊ ಟೈಮ್ ಈಸ್ ವೆರಿ ಪ್ರೀಶಿಯಸ್. ಸೊ ವಾಚ್ ಎಲ್ಲರೂ ಕಟ್ಟಿಕೊಳ್ಳುವಂತ ಉದ್ದೇಶ. ಹಾಗೆ ಮುಂಚಿನ ಕಾಲದಲ್ಲಿ ವಾಚ್ ಕಟ್ಟಿಕೊಳ್ಳೋದು ಅಂತ ಹೇಳಿದ್ರೆ ಜಸ್ಟ್ ಸಮಯ ನೋಡ್ಲಿಕ್ಕೆ ಇರ್ತಾ ಇತ್ತು. ಬಟ್ ಈಗಿನ ಒಂದು ಕಾಲದಲ್ಲಿ ವಾಚ್ ಅನ್ನು ಖಾಲಿ ಸಮಯ ನೋಡ್ಲಿಕ್ಕೆ ಮಾತ್ರ ಅಲ್ಲ, ಒಂದು ಫ್ಯಾಷನ್ ಆಗಿ ಕೂಡ ಯೂಸ್ ಮಾಡ್ತಾರೆ, ಒಂದು ಪ್ರೆಸ್ಟೀಜ್ ಆಗಿ ಯೂಸ್ ಮಾಡ್ತಾರೆ, ಒಂದು ಸ್ಟೇಟಸ್ ಗಾಗಿ ಯೂಸ್ ಮಾಡ್ತಾರೆ. ಈ ತರ ಬೇರೆ ಬೇರೆ ಕಾರಣಗಳಿಗೆ ವಾಚ್ ಗಳನ್ನು ಯೂಸ್ ಮಾಡ್ತಾರೆ. ಸೊ ವಾಚ್ ಸಮಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದು ವಿಷಯನ್ನ ಹೇಳ್ಕೊಂಡು ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಯಾವತ್ತು ಗುರುಗಳು ಹೇಳ್ತಾರೆ ಆಧ್ಯಾತ್ಮದಲ್ಲಿ ಸಮಯ ಎಂಬುದು ಇಲ್ಲ ಅಂತ ಹೇಳಿ. ಸೊ ಫಸ್ಟಿಗೆ ನನಗೆ ಕೇಳಿದಾಗ ಸಮಯ ಎಂಬುದು ಇಲ್ವಾ ಅಂತ ಒಂದು ಶಾಕ್ ಆದಾಗ ಆಯ್ತು. ಏನು ಎಂತ ಕೇಳಿದಾಗ ಒಂದು ವಿಷಯ ಹೇಳಿದ್ರು, ಅದನ್ನ ನಿಮ್ಮ ಹತ್ರನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಸಮಯ ಎಂಬುದು ಯಾವ ತರ ನಡೀತದೆ ಅಂತ ಹೇಳಿದ್ರೆ, ಸೂರ್ಯನ ಸುತ್ತ ಭೂಮಿ ಸುತ್ತುವ ಒಂದು ಪರಿಕ್ರಮದ ಮೇಲೆ ನಮ್ಮ ಟೈಮ್ ಅಂತ ಡಿಸೈಡ್ ಆಗ್ತದೆ. ರಾತ್ರಿ ಹಗಲು ಇರ್ಬೋದು, ಎಲ್ಲ ಡಿಸೈಡ್ ಆಗೋದು ಅದರ ಮೇಲೆ. ನಾವು ಸ್ಪೇಸಿಗೆ ಹೋದ್ರೆ, ಅಂದ್ರೆ ಭೂಮಿಯನ್ನು ಬಿಟ್ಟು ಆಕಾಶಕ್ಕೆ ಮೇಲೆ ಸ್ಪೇಸಿಗೆ ಹೋದಾಗ ಅಲ್ಲಿ ಯಾವುದು ತಿರುಗುವಂತದ್ದು ವಸ್ತು ಯಾವ್ದು ಇರೋದಿಲ್ಲ. ಸೊ ರಾತ್ರಿ ಹಗಲು ಎಂಬುದು ಯಾವ್ದು ಇರೋದಿಲ್ಲ, ಒಂದೇ ತರ ಇರ್ತದೆ ಅಲ್ಲಿ. ಸೊ ಆಗ ಸಮಯ ಎಂಬುದು ಇರುವುದಿಲ್ಲ. ಸೊ ಆಧ್ಯಾತ್ಮ ವಿಷಯದಲ್ಲಿ ಹೋದಾಗ, ನಾವು ಆಧ್ಯಾತ್ಮದಲ್ಲಿ ಮೇಲೆ ಹೋದಾಗೆ, ಉನ್ನತ ಒಂದು ಇದಕ್ಕೆ ಹೋಗ್ತಾ ಇದ್ದಾಗೆ ಅದರ ಅರಿವಾಗ್ತದೆ. ಸೊ ಸಮಯ ಎಂಬುದು ಇರುವುದಿಲ್ಲ. ಬಟ್ ಪ್ರಾಪಂಚಿಕವಾಗಿ ನೋಡಿದಾಗ ಸಮಯ ಇಸ್ ತುಂಬಾ ಇಂಪಾರ್ಟೆಂಟ್. ನಾನು ಆಗ್ಲೇ ಹೇಳಿದಾಗೆ ಟೈಮ್ ಈಸ್ ವೆರಿ ಪ್ರೀಶಿಯಸ್. ಸೊ ಇದರ ಬಗ್ಗೆ ನಾವು ನೆಕ್ಸ್ಟ್ ಒಂದು ಪ್ರೆಸೆಂಟೇಷನ್ಗೆ ಹೋಗುವ. ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತೇನೆ.
ಓಕೆ, ಸೊ ಎಲ್ರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಭಾವಿಸ್ಕೊಳ್ತೇನೆ. ಕಾಣಿಸ್ತಾ ಇದೆ ಸರ್. ಓಕೆ, ಸೊ ಒಂದು ವಿಷಯ ಹೇಳಲಿಕ್ಕೆ ತುಂಬಾ ಖುಷಿ ಬರ್ತೇನೆ. ನಿಮಗೆ ಸ್ಕ್ರೀನ್ ಕಾಣ್ತಾ ಇರ್ಬೋದು, ಅಲ್ಲಿ ವರ್ಡಿಂಗ್ಸ್ ಕೂಡ ಕಾಣ್ತಾ ಇರ್ಬೋದು. ಆಕ್ಚುಲಿ ಈ ಒಂದು SM ವಾಚ್ ಅಂತ ಏನಿದೆ, ಇದನ್ನು ಎಕ್ಸ್ಪೆಷಲಿ ಸಮೀರ್ ಮೋದಿ ಅವರೇ ಸ್ವತಃ ಹೋಗಿ ಪ್ರತಿಯೊಂದು ವಾಚಿನ ಡಿಸೈನ್ ಅನ್ನು ಅವರೇ ಹ್ಯಾಂಡ್ ಪಿಕ್ ಮಾಡಿಬಿಟ್ಟು ನಮ್ಮ ಕನ್ಸಲ್ಟೆಂಟಿಗೋಸ್ಕರ ತಾವೇ ಶ್ರಮ ಪಟ್ಟು ಆ ಒಂದು ಕ್ವಾಲಿಟಿ ಮತ್ತೆ ಆ ಒಂದು ಡಿಸೈನ್ ಉತ್ತಮವಾಗಿರ್ಬೇಕು ಅಂತ ಹೇಳಿ ನಮಿಗೋಸ್ಕರ ಒಂದು ಉಡುಗೊರೆ ರೀತಿಯಲ್ಲಿ ಅವರೇ ಪಿಕ್ ಮಾಡಿರುವಂತ ಒಂದು ಅತ್ಯುತ್ತಮವಾದ ಒಂದು ಪ್ರಾಡಕ್ಟ್. ಯಾಕೆ ಟೈಮ್ ಪ್ರೀಶಿಯಸ್ ಅಂತ ಎಲ್ರಿಗೂ ಗೊತ್ತಿದೆ. ರಾಘವೇಂದ್ರ ಭಟ್ ಮ್ಯೂಟ್ ಮಾಡ್ಕೊಳ್ಳಿ. ರಾಘವೇಂದ್ರ ಭಟ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಫೈನ್. ಸೊ ಟೈಮ್ ಈಸ್ ವೆರಿ ಪ್ರೀಶಿಯಸ್ ಅಂತ ಅವರು ಹೇಳ್ತಾರೆ. ಸೊ ಅತ್ಯುತ್ತಮ ಕಲೆಕ್ಷನ್, ಒಂದರ ಮೇಲೆ ಒಂದು ಬಾರಿ ಒಳ್ಳೆ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್, ಸ್ವತಃ ಸಮೀರ್ ಮೋದಿ ಅವರೇ ಹೋಗಿ ಹ್ಯಾಂಡ್ ಪಿಕ್ ಮಾಡಿರುವಂತ ಪ್ರಾಡಕ್ಟ್. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳುವ ಹೆಚ್ಚಿನ ಮಾಹಿತಿಯನ್ನು. 5 facts about SM ವಾಚ್. ಸೊ SM ವಾಚ್ ಬಗ್ಗೆ 5 ವಿಷಯಗಳು ನಾವು ತಿಳ್ಕೊಳ್ಳಬೇಕಾದ ಒಂದು ಪಾಯಿಂಟ್ಗಳು ಏನು ಅಂತ ಹೇಳಿದ್ರೆ, ಜಪಾನೀಸ್ ಕ್ವಾರ್ಟ್ಸ್ ಮೂವ್ಮೆಂಟ್. ಜಪಾನೀಸ್ ಕ್ವಾರ್ಟ್ಸ್ ಮೂವ್ಮೆಂಟ್ ಅಂತ ಹೇಳಿದರೆ ಈ ಒಂದು ಟೆಕ್ನಾಲಜಿ, ಇದು ಯಾವ ಜಪಾನೀಸ್ ಟೆಕ್ನಾಲಜಿ ಯಾವ ತರ ಅಂತ ಹೇಳಿದ್ರೆ, ಒಂದು ಸೆಲ್ಲಿನ ಒಂದು ರೇಡಿಯೇಷನ್ ಮುಖಾಂತರ ಇದರ ಒಳಗಿರುವಂತ ಪಾರ್ಟ್ಸ್ ಗಳು ಮೂವ್ಮೆಂಟ್, ನಿಮಗೆ ಸ್ಲೈಡ್ಸ್ ಅಲ್ಲಿ ಕಾಣ್ತಾ ಇರಬಹುದು ಈ ಒಂದು ಪಾರ್ಟ್. ಸೊ ಇದರಲ್ಲಿ ಮೂವ್ಮೆಂಟ್ ಆಗ್ತದೆ, ಆ ಒಳಗಿನ ಒಂದು ಪಾರ್ಟ್ಸ್ ಮೂವ್ಮೆಂಟ್ ಆಗುವ ಇದರಿಂದ ಈ ಗಂಟೆ ನಡೆಯುವಂತದ್ದು. ಇದರಲ್ಲಿ ಯಾವುದೇ ತರ ನಿಮಗೆ ವಾಚಿನಲ್ಲಿ ಟೈಮ್ ಲೇಟ್ ಆಗಿ ಬರುವಂತದ್ದು, ಇಲ್ಲ ಆಗಾಗ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರುವಂತದ್ದು, ಅದು ಯಾವುದೇ ಸಮಸ್ಯೆ ಬರೋದಿಲ್ಲ. ಯಾಕಂದ್ರೆ ಖಾಲಿ ಕಾರ್ಡ್ಸ್ ಅಂತ ಹೇಳಿ ಖಾಲಿ ಬ್ಯಾಟ್ರಿ ಆದ್ರೆ ಆ ಸಮಸ್ಯೆ ಬರುತ್ತೆ. ಇದು ಬ್ಯಾಟ್ರಿ ಜೊತೆಗೆ ಈವನ್ ವೈಬ್ರೇಷನ್, ಏನು ನಮ್ಮ ಬಾಡಿ ವೈಬ್ರೇಷನ್ ಆಗಿರ್ಬೋದು, ಇಲ್ಲ ಬ್ಯಾಟ್ರಿ ರೇಡಿಯೇಷನ್ ವೈಬ್ರೇಷನ್ ಇಂದಾಗಿ ಇದು ನಡೆಯುವಂತದ್ದು. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಟೈಮಿನಲ್ಲಿ ಮಿಸ್ ಮ್ಯಾಚ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಪರ್ಫೆಕ್ಷನ್ ಇರುತ್ತೆ, 1 ಸೆಕೆಂಡ್ ಕೂಡ ಆಚೆ ಈಚೆ ಆಗುದಿಲ್ಲ ಅಂತ ಒಂದು ಲೇಟೆಸ್ಟ್ ಟೆಕ್ನಾಲಜಿಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎರಡನೇದ್ದು ಟಫ್ ಅಂಡ್ ಗ್ಲಾಸ್ ಅಂತ ಹೇಳ್ಬಿಟ್ಟು. ಏನು ಟಫ್ ಅಂಡ್ ಗ್ಲಾಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಿಮಗೆ ಪಿಕ್ಚರ್ ಅಲ್ಲೇ ಕಾಣ್ತಾ ಇರುವ ಹಾಗೆ ಎಲ್ಲ ಗ್ಲಾಸ್ ಗಳಲ್ಲಿ ಕೆಳಗೆ ಬಿದ್ರೆ ಇಲ್ಲ ತಾಗಿದ್ರೆ ಸ್ಕ್ರಾಚ್ ಬರ್ತದೆ. ಬಟ್ ಇದರಲ್ಲಿ ನಿಮಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಸ್ಕ್ರಾಚಸ್ ಆತರ ಯಾವುದು ಬರೋದಿಲ್ಲ. ಇನ್ ಕೇಸ್ ಕೆಳಗೆ ಬಿದ್ದು ಮೇಜರ್ ಪೆಟ್ಟಿನಲ್ಲಿ ಹೊಡೆದ್ರು ಕೂಡ ನಮ್ಮ ನಾರ್ಮಲ್ ವಾಚ್ ಗಳು ಯಾವ ತರ ಹೊಡಿತದೆ ಅಂತ ನೀವು ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಣ್ತಾ ಇರಬಹುದು. ಪೀಸಸ್ ಆಗ್ತದೆ. ಪೀಸಸ್ ಆದಾಗ ಏನಾಗುತ್ತೆ, ಎಲ್ಲಿ ತಾಗುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಂಜುರಿ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದರಲ್ಲಿ ಈ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಏನೇ ಒಂದು ಮೇಜರ್ ಒಂದು ಆಕ್ಸಿಡೆಂಟ್ ಇಂದ ಗ್ಲಾಸ್ ಹೊಡೆದ್ರು ಕೂಡ ಈ ತರ ಹುಡಿ ಹುಡಿ ಆಗ್ತದೆ, ಅಂದ್ರೆ ಕ್ರ್ಯಾಕ್ ಬರುವುದಿಲ್ಲ. ನಾವು ವೆಹಿಕಲ್, ನಮ್ಮ ಕಾರಿನ ವೆಹಿಕಲ್ ಕೂಡ ನೀವು ನೋಡಿರ್ಬೋದು, ಎಲ್ಲರೂ ಆಕ್ಸಿಡೆಂಟ್ ಆಗಿದ್ರೆ ಗ್ಲಾಸ್ ಗಳು ರೋಡ್ ಅಲ್ಲಿ ಪುಡಿ ಪುಡಿಯಾಗಿ ಬಿದ್ದಿರ್ತದೆ. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಕೂಡ ಈ ವಾಚ್ ಗಳಲ್ಲಿ ಏನೇ ಆತರ ಡ್ಯಾಮೇಜ್ ಆದ್ರೂ ಕೂಡ ಕ್ರ್ಯಾಕ್ ಆಗೋದಿಲ್ಲ, ಅಲ್ಲ ಆತರ ಬ್ರೇಕೇಜ್ ಆಗೋದಿಲ್ಲ. ಅದರ ಬದಲಿಗೆ ಹುಡಿ ಹುಡಿಯಾಗಿ ಬೀಳೋದ್ರಿಂದ ನಮಗೆ ಯಾವುದೇ ತರದ ಹಾರ್ಮ್ ಆಗೋದಿಲ್ಲ, ಯಾವುದೇ ಇಂಜುರಿ ಆಗೋದಿಲ್ಲ. ಅದರಲ್ಲಿ ಕೂಡ ಒಂದು ಪ್ರೊಟೆಕ್ಷನ್ ಸಿಗುವಂತದ್ದು. ಇನ್ನು ಮೂರನೇ ಒಂದು ಬೆನಿಫಿಟ್ಸ್ ನೋಡೋದಾದ್ರೆ, ಇದು ವಾಟರ್ ರೆಸಿಸ್ಟೆಂಟ್ ಆಗಿರ್ತದೆ. ಸೊ ಯಾವುದೇ ನೀರಿನಲ್ಲಿ ಹೋದಾಗ ಯಾವುದೇ ಸಮಸ್ಯೆ ಬರೋದಿಲ್ಲ. ಇನ್ನು ಡೀಪ್ ವಾಟರ್ ಅಲ್ಲಿ ಹೋದ್ರೂ ಕೂಡ ಪ್ರೆಷರ್ ಅನ್ನು ಸಹಿಸುವಂತ ಕೆಪಾಸಿಟಿ ನಮ್ಮ SM ವಾಚ್ಗೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ 4ನೇ ಪಾಯಿಂಟ್ ನಾವು ನೋಡೋದಾದ್ರೆ, ಇದರ ಬಾಡಿ ಪಾರ್ಟ್ಸ್ ಏನಿದೆ ಪ್ಯೂರ್ಲಿ ಬ್ರಾಸ್ ಮತ್ತೆ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಇದಕ್ಕೆ ಯಾವುದೇ ಕೋಟಿಂಗ್ ಅನ್ನು ಯೂಸ್ ಮಾಡಿರೋದಿಲ್ಲ. ಇದು ಒರಿಜಿನಲ್ ಬ್ರಾಸ್ ಇಲ್ಲ ಸ್ಟೀಲ್ ಅಲ್ಲಿ ಇದನ್ನು ಯೂಸ್ ಮಾಡಿರುವಂತದ್ದು. ಯಾಕೆ ಅಂತ ನಾವು ನೋಡೋದಾದ್ರೆ, ನಾವು ಬೇರೆ ವಾಚ್ ಗಳ ಕಂಪ್ಯಾರಿಸನ್ ನಾವು ನೋಡೋದಾದ್ರೆ, ಬೇರೆ ವಾಚ್ ಗಳಿಗೆ ಕೋಟಿಂಗ್ ಮಾಡಿರ್ತಾರೆ. ಸೊ ಕೋಟಿಂಗ್ ಆದಾಗ ಆ ಕೋಟಿಂಗ್ ಡಲ್ ಆಗೋ ಒಂದು ಚಾನ್ಸಸ್ ಕೂಡ ಇರ್ತದೆ. ಅದೇ ತರ ಸ್ಕ್ರಾಚ್ ಗಳು ಕೂಡ ಆಗಿರುವಂತ ಚಾನ್ಸಸ್ ಇದೆ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಫುಲ್ ಸ್ಕ್ರಾಚ್ ಆಗಿದೆ. ಸೊ ಸ್ಕ್ರಾಚ್ ಆಗೋ ಕೂಡ ವಿಷಯ ಇರುತ್ತೆ. ಬಟ್ ನಮ್ಮ ವಾಚ್ ಗಳಲ್ಲಿ ಯಾವುದೇ ತರದ ಸ್ಕ್ರಾಚಿಂಗ್ ಆಗಲಿ ಯಾವುದು ಆಗುದಿಲ್ಲ. ಯಾಕೆ ನಾನು ಇಷ್ಟು ಗ್ಯಾರಂಟಿಯಲ್ಲಿ ಹೇಳ್ತಾ ಇದ್ದೇನೆ ಅಂದ್ರೆ, ಆಲ್ಮೋಸ್ಟ್ ಒಂದು ನಮ್ಮ SM ವಾಚ್ ಲಾಂಚ್ ಆದ ಸಮಯದಿಂದ ನಾನು ಪರ್ಸನಲ್ ಆಗಿ ವಾಚ್ ಅನ್ನು ಯೂಸ್ ಮಾಡ್ತಿದ್ದೆ, ಬಳಕೆ ಮಾಡ್ತಿದ್ದೆ. ನಿಮಗೆಲ್ಲ ಕಾಣ್ತಾ ಇರ್ಬೋದು. ಸೊ ಇದುವರೆಗೂ ನನ್ನ ವಾಚ್ ಅಲ್ಲಿ ಯಾವುದೇ ಸ್ಕ್ರಾಚ್ ಕೂಡ ಬೀಳಲಿಲ್ಲ, ಇಲ್ಲ ಕಲರ್ ಫೇಡ್ ಆಗಿಲ್ಲ, ಏನೂ ಇಲ್ಲ. ಇವನ್ ನಡೆಯುವುದರಲ್ಲಿ ಕೂಡ ಪರ್ಫೆಕ್ಷನ್ ಇದೆ. ಸೊ ನನ್ನ ಸ್ವತಃ ಒಂದು ಅನುಭವದಿಂದ ನಿಮಗೆ ಹೇಳ್ತಾ ಇರುವಂತದ್ದು ಬ್ಯೂಟಿಫುಲ್ ವಾಚ್. ಅಷ್ಟೇ ಅಲ್ಲದೆ, ದಯವಿಟ್ಟು ನಿಮ್ಮ ಇದನ್ನ ಮ್ಯೂಟ್ ಮಾಡ್ಕೊಳ್ಳಿ ಸರ್.
ಕಿರಣ್ ಮ್ಯೂಟ್ ಮಾಡಿ ಅನ್ಮ್ಯೂಟ್ ಮಾಡೋ ಆಪ್ಷನ್ ಯಾರಿಗೂ ಕೊಡಬೇಡಿ, ನೀವು ಮಾತ್ರ ಮಾತಾಡಿ. ಓಕೆ ಅವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಷ್ಟೇ ನೀವು ಮ್ಯೂಟ್ ಮಾಡ್ಕೊಳ್ಳಿ ಅಂದ್ರೆ ಪುನಃ ಅನ್ಮ್ಯೂಟ್ ಮಾಡ್ಕೊಂತಾರೆ ಅವರು. ಫೈನ್. ಓಕೆ, ಸೊ ಈಗ SM ವಾಚ್ ಗಳಲ್ಲಿ 3 ಕಲರ್ ಗಳಲ್ಲಿ ನಮಗೆ ಸಿಗುವಂತದ್ದು. ಸಿಲ್ವರ್ ಬೆಜಿಲ್ ಅಂತ ಹೇಳಿ, ರೋಸ್ ಗೋಲ್ಡ್ ಅಂತ ಹೇಳಿ, ಇನ್ನೊಂದು ಗೋಲ್ಡ್ ಅಂತ ಹೇಳಿ. ಇನ್ನೊಂದು ಒಳ್ಳೆ ಒಂದು ಫೀಚರ್ ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಸಮಯದೊಟ್ಟಿಗೆ ತಾರೀಕು ಅಷ್ಟೇ ಅಲ್ಲದೆ ದಿನ ಕೂಡ ಇಲ್ಲಿ ಕಾಣುವಂತದ್ದು, ಡೇ ಮತ್ತೆ ಡೇಟ್ ಪ್ರತಿಯೊಂದು ಕಾಣುವಂತದ್ದು. 3 ಇದರಲ್ಲೂ ನಿಮಗೆ ಆ ಒಂದು ಫೀಚರ್ಸ್ ನಿಮಗೆ ಸಿಗ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದ್ರೆ ರಾಯಲ್ ಸಿಗ್ನೇಚರ್ ಕ್ರೌನ್ ಅಂತ ಹೇಳ್ಬಿಟ್ಟು, ಇದು ಏನು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು. ನಾವು ರೌಂಡ್ ಅಪ್ ಮಾಡಿದ್ದೀನಿ ನಾನು. ಇದರ ನಾವು ಏನು ಟೈಮ್ ಅಡ್ಜಸ್ಟ್ ಮಾಡುವಂತ ಒಂದು ಏನು ಕೀ ಇದೆ, ಅದರಲ್ಲಿ SM ವಾಚ್ ಒಂದು ಲೋಗೋ. ಸೊ ರಾಯಲ್ ಸಿಗ್ನೇಚರ್ ಇರುವಂತದ್ದು. ಸೊ ಇದು ಬ್ಯೂಟಿಫುಲ್, ಅಟ್ರಾಕ್ಟಿವ್ ಆಗಿದೆ, ತುಂಬಾ ಅಟ್ರಾಕ್ಟಿವ್ ರಿಚ್ ಲುಕ್ ಅನ್ನು ಕೊಡುತ್ತೆ. ಇದು ನಾವು ಹಾಕಿದಾಗ, ಯಾವತ್ತು ನಾನು ಹಾಕೊಂಡು ಹೋದಾಗ ಇದು ಯಾವ ವಾಚ್ ಅಂತ ತುಂಬಾ ಜನ ಕೇಳಿದ್ರು ಕೂಡ ಇದೆ. ರೇಟ್ ಕೇಳಿದಾಗ ಅವರಿಗೆ ಶಾಕ್ ಆಗಿದೆ. ಅವ್ರು ಕೇಳಿದಾಗ ಏನು 10,000 20,000 ಅಂತ ಕೇಳ್ತಾ ಇದ್ರು. ಅಂದ್ರೆ ಅಷ್ಟು ರಿಚ್ ಲುಕ್ ಈ ಒಂದು ವಾಚ್ ಪ್ರೆಸೆಂಟ್ ಮಾಡುತ್ತೆ. ಬಟ್ ಬ್ಯೂಟಿಫುಲ್ ಪ್ರಾಡಕ್ಟ್. ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ಸೆಲೆಬ್ರೇಟ್ ಟೈಮ್ ಅಂತೇಳಿ. ಇದೊಂದು ಕಪಲ್ ವಾಚ್, ಅಂದ್ರೆ ಗಂಡ ಹೆಂಡತಿ, ಜೆಂಟ್ಸ್ ಮತ್ತೆ ಲೇಡೀಸ್ ಇದ್ದು ಟೋಟಲ್ ಇಬ್ಬರದ್ದು ಇರುವಂತ ಒಂದು ವಾಚ್, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ಅದೇ ರೀತಿ ಇದು ಮೆನ್ಸ್ ರೇಂಜ್ ಇದ್ದು ಸ್ಕ್ವೇರ್ ಇರುವಂತ ಒಂದು ಡಯಲ್ ಇರುವಂತ ವಾಚ್. ಸೊ ಇದು ಮೆನ್ಸ್ ಅಲ್ಲಿ ಬೇರೆ ಬೇರೆ ರೇಂಜ್ಗಳು. ಸೊ ಪ್ರೈಸಿಂಗ್ ಪಾರ್ಟ್ ಕೂಡ ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ವಿತ್ ಚೈನ್ ಸ್ಟ್ರಿಪ್ ಕೂಡ ಇದೆ, ಇವನ್ ಲೆದರ್ ಸ್ಟ್ರಿಪ್ ಕೂಡ ಇದೆ. ಇವನ್ ಸ್ಟೂಡೆಂಟ್ಸ್ ಗಳು ಲೆದರ್ ಸ್ಟ್ರಿಪ್ ಜಾಸ್ತಿ ಲೈಕ್ ಮಾಡ್ತಾರೆ. ಸೊ ಅವರಿಗೆ ಲೆದರ್ ಸ್ಟ್ರಿಪ್ ಅಲ್ಲಿ ಇದೆ. ಅದರಲ್ಲೂ ಕೂಡ ಡೇ ಮತ್ತೆ ಡೇಟ್ ಕೂಡ ಇದರಲ್ಲಿ ಮೆನ್ಷನ್ ಆಗಿರುವಂತದ್ದು. ಸೊ ಲೇಡೀಸ್ ವುಮೆನ್ಸ್ ರೇಂಜ್. ಸೊ ಅದ್ಭುತವಾದ ಕಲೆಕ್ಷನ್ಗಳು. ಸೊ ಇದು ಲೇಡೀಸ್ ಸೆಗ್ಮೆಂಟ್ ಅಲ್ಲಿ ಇರುವಂತಹ ವಾಚ್ಗಳು. ಸೊ ಆಗ್ಲೇ ಹೇಳಿದಾಗ ಇದು ಕೂಡ ಕಪಲ್ ವಾಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಗಿಫ್ಟ್ ಕೊಡ್ಲಿಕ್ಕೆ, ಯಾರ್ಯಾರು ಗಿಫ್ಟ್ ಎಲ್ಲ ಕೊಡ್ಲಿಕ್ಕಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಪ್ರೆಸೆಂಟ್. ನಿಮ್ಮ ಯಾರು ನೀವು ಪ್ರೀತಿ ಬಾಂಧವರಿಗೆ ಯಾರಿಗೆ ಕೊಡ್ಬೇಕು ಅಂತಿದೆ, ಇದನ್ನು ಕೊಟ್ರೆ ಭಾರಿ ಖುಷಿ ಪಡ್ತಾರೆ ಅವರು, ಯಾಕಂದ್ರೆ ಅದ್ಭುತವಾಗಿದೆ. ಇವನ್ ಪ್ರೈಸ್ ಪಾಯಿಂಟ್ ಕೂಡ ಏನೋ ದೊಡ್ಡ ಪ್ರೈಸ್ ಇಲ್ಲ, 5,500ಕ್ಕೆ ಸಿಗ್ತಾ ಇದೆ MRP ಅಲ್ಲಿ. ಸೊ DP ಪ್ರೈಸ್ ಅಂದ್ರೆ ಇನ್ನೂ ಕಡಿಮೆಯಲ್ಲಿ ಸಿಗುತ್ತೆ. ಇವನ್ ನೀವು ಲಾಯಲ್ಟಿ 6 ತಿಂಗಳು ಲಾಯಲ್ಟಿ ನೀವು ಮಾಡಿದ್ದೆ ಹೌದಾದ್ರೆ ಈ ಪ್ರಾಡಕ್ಟ್ ಗಳನ್ನು ಫ್ರೀ ಆಗಿ ಕೂಡ ನೀವು ತಗೊಳ್ಬಹುದು. ವಿದೌಟ್ ಎನಿ ಇನ್ವೆಸ್ಟ್ಮೆಂಟ್ ನೀವು ತಗೊಳ್ಳುವ ಒಂದು ಅಪರ್ಚುನಿಟಿ ಇದೆ. ಸೊ ಇದ್ರಲ್ಲಿ ಈಗ ಪ್ರೈಸಿಂಗ್ ಅಲ್ಲಿ ನಾವು ಬರೋದಾದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ 2 ಟೋನ್ ರೋಸ್ ಗೋಲ್ಡ್ ವಾಚ್ ನಾವು ನೋಡೋದಾದ್ರೆ ಇದರದ್ದು DP ಪ್ರೈಸ್ ಬಂದ್ಬಿಟ್ಟು 2,999 ಇದೆ. MRP ನಾವು ನೋಡೋದಾದ್ರೆ 3,500 ಇದೆ. 3,500 ವಾಚ್ ನಮಗೆ 2,999ಕ್ಕೆ ಸಿಗ್ತಾ ಇದೆ. ಅದೇ ತರ ಇದು ಕೂಡ ಗೋಲ್ಡ್ ವಾಚ್, ನಾನು ಆಗ್ಲೇ ಹೇಳಿದಾಗೆ 2 ಟೋನ್ ಗೋಲ್ಡ್ ವಾಚ್, ಇದು ಕೂಡ ನಿಮಗೆ 2,999, 3,000 ವಾಚ್. ಇನ್ನೊಂದು ಲೆದರ್ ಫಿನಿಶಿಂಗ್ ಇರುವಂತದ್ದು, ಇದು ಕೂಡ 2,049ಕ್ಕೆ ಸಿಗುವಂತದ್ದು. ಸೊ ಇದು 2,599. ಸೊ ಇನ್ನೊಂದು ಸ್ಕ್ವೇರ್ ವಾಚ್ ಕೂಡ 2,599 DP ಪ್ರೈಸ್. ಇನ್ನು ಲೇಡೀಸ್ ವಾಚ್ ನಾವು ನೋಡಿದ್ರೆ 2,500 ಇದಕ್ಕೂ ಕೂಡ. ಇದು 2,249 ರೋಸ್ ಗೋಲ್ಡ್ ಪ್ಲೇಟೆಡ್. ಇದು 2,599. ಸೊ ಈ ತರ ಎಲ್ಲಾ ಪ್ರಾಡಕ್ಟ್ ಗಳು ಇವನ್ ನೀವು ನಿಮ್ಮ ಆಪ್ ಅಲ್ಲಿ ಕೂಡ ನೋಡಬಹುದು. ಸೊ ಪ್ರೈಸ್ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಪ್ರತಿಯೊಂದು. ಸೊ ಅದ್ಭುತವಾದ ಕಲೆಕ್ಷನ್ ಗಳು. ಸೊ ಇದು ಬಂದ್ಬಿಟ್ಟು SM ವಾಚ್ ಇದುವರೆಗೆ ನಾನು ಪ್ರೆಸೆಂಟ್ ಮಾಡಿರುವಂತದ್ದು. ಸೊ ಇದರಲ್ಲಿ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆ ವಾಚ್ ಅಲ್ಲಿ, ಸೊ ನಿಮ್ದು ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು. ಇದು ಆದ ನಂತರ ನೆಕ್ಸ್ಟ್ ಸೆಕ್ಷನ್ ನಿಮ್ಮ ಇನ್ಕಮ್ ಪ್ಲಾನ್ ಕೂಡ ನಾವು ಹೋಗುವಂತದ್ದು. ಸೊ ಯಾವ್ದಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ನನಗೆ ಎಷ್ಟು ಗೊತ್ತಿದ್ದಷ್ಟು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗುಡ್ ಮಾರ್ನಿಂಗ್ ಸರ್. ಅಕಸ್ಮಾತ್ ರಿಪೇರಿಗೆ ಏನಾದ್ರು ಬಂತು ಅಂದ್ರೆ ನಾವು ನಾರ್ಮಲ್ ಶಾಪ್ ಗಳಲ್ಲಿ ಅದನ್ನ ರಿಪೇರ್ ಮಾಡಿಸ್ಕೋಬಹುದಾ ಅಥವಾ ಮಾಡಿಸ್ಬೋದು ಮೇಡಮ್. ಆತರ ಬರುದಿಲ್ಲ, ಯಾಕಂದ್ರೆ ನಾನು ಪರ್ಸನಲ್ ಆಗಿ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ನನಗೆ ಇದುವರೆಗೆ ಏನು ಸಮಸ್ಯೆ ಬರ್ಲಿಲ್ಲ. ಸೊ ನಿಮಗೆ ಅಂತ ಸಮಸ್ಯೆ ಯಾವುದು ಬರುದಿಲ್ಲ, ರಿಪೇರಿಗಳು ಬರುದಿಲ್ಲ. ಯೂಶುವಲಿ ಬಂದ್ರೆ ನೀವು ನಿಮ್ಮ ಲೋಕಲ್ ವಾಚ್ ರಿಪೇರಿ ಹತ್ರ ಕೊಟ್ಟು ರೆಡಿ ಮಾಡಿಸ್ಬೋದು ಸರ್ ಮೇಡಮ್, ತೊಂದರೆ ಇಲ್ಲ. ಬೆಲ್ಟ್ ವಾಚ್ ಗಳು ಅಕಸ್ಮಾತ್ ಬೆಲ್ಟ್ ಏನಾದ್ರು ಪ್ರಾಬ್ಲಮ್ ಆದರೆ ಅದೆಲ್ಲ ಚೇಂಜ್ ಮಾಡ್ಕೊಳ್ಳೋದು. ನೀವು ಬೇರೆ ಬೆಲ್ಟ್ ಗಳನ್ನು ಕೂಡ ಹಾಕೊಳ್ಬಹುದು. ಈಗ ಇದ್ದ ಬೆಲ್ಟ್ ಬೇಡ ನನಗೆ ಬೇರೆ ಬೆಲ್ಟ್ ಹಾಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹೋಗಿ ವಾಚ್ ರಿಪೇರಿ ಅಂಗಡಿ ಅವನ ಹತ್ರ ಕೊಟ್ಟರೆ ಅವ್ರು ಚೇಂಜ್ ಮಾಡಿ ಕೊಡ್ತಾರೆ. ಅದೇನು ಮೇಜರ್ ಪ್ರಾಬ್ಲಮ್ ಬರೋದಿಲ್ಲ ಮೇಡಮ್. ಓಕೆ ಸರ್. ಓಕೆ ಶೆಲ್ ಚೇಂಜ್ ಮಾಡ್ಲಿಕ್ಕೆ ಅದು ಕೂಡ ನಾವು ಬ್ಯಾಟ್ರಿ ನಮ್ಮ ವಾಚ್ ರಿಪೇರಿ ಶಾಪ್ ಅಲ್ಲಿ ಕೊಡಬಹುದು, ಚೇಂಜಸ್ ಮಾಡ್ತಾರೆ ಅವರು. ಆಕ್ಚುಲಿ ನಾವು ಒಮ್ಮೆ ತಗೊಂಡು ಹೋಗ್ಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ
ನಾವು ಈಗ ವಾಚ್ ತಗೊಂಡಾಗ ಅದರ ಬೆಲ್ಟ್ ತುಂಬಾ ದೊಡ್ಡದಿರ್ತದೆ, ಚೈನ್ ಕೂಡ ತುಂಬಾ ದೊಡ್ಡದಿರ್ತದೆ, ಕೆಲವರ ಕೈ ತುಂಬಾ ಸಣ್ಣದಿರ್ಬೋದು, ಕೆಲವ್ರದ್ದು ದೊಡ್ಡದಿರ್ಬೋದು. ಆ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ, ಇದರ ಸ್ಟ್ರಿಪ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾವು ಫಸ್ಟ್ ಗೆ ಹೋಗ್ಲೇಬೇಕಾಗ್ತದೆ ಒಮ್ಮೆ. ಸೊ ಅದು ಅವ್ರು ಮಾಡಿ ಕೊಡ್ತಾರೆ. ಪ್ರಾಬ್ಲಮ್ ಈಗ ನಾನು ಕೂಡ ತಗೊಳ್ಬೇಕಾದ್ರೆ ತುಂಬಾ ದೊಡ್ಡದಾಗ್ತಾ ಇತ್ತು ನನಗೆ, ನಾನು ಹೋಗಿ 2-3 ಲಿಂಕ್ ತೆಗೆಸಿದೆ ಇದರದ್ದು. ಸೊ ಅದು ನಮಗೆ ಲೋಕಲ್ ವಾಚ್ ರಿಪೇರಿಯವರೇ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಏನು ಸಮಸ್ಯೆ ಬರೋದಿಲ್ಲ. ಸರ್ ಇದಕ್ಕೆ ಗ್ಯಾರಂಟಿ ಅಂತ ಏನಾದ್ರು ಇರ್ತದೆ ಮೇಡಮ್, ಒನ್ ಇಯರ್ ಇರ್ತದೆ ಇದಕ್ಕೆ, ಬಟ್ ಅಂತ ಸಮಸ್ಯೆ ಬರೋದಿಲ್ಲ ಅದಕ್ಕೆ. ಮತ್ತೆ ನಿಮಗೆ ಗೊತ್ತಿದೆಯಲ್ಲ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಕೂಡ ಇದೆ ಈ ಪ್ರಾಡಕ್ಟ್ ಗಳಿಗೆ. ಸೊ ಯಾವುದೇ ಸಮಸ್ಯೆ ನಮಗೆ ಯಾರಾದ್ರೂ ಕೇಳಿದ್ರೆ ನಮಗೆ ಗೊತ್ತಿರ್ಬೇಕಲ್ಲ, ದಟ್ಸ್ ವಾಟ್. 100% ಮೇಡಮ್, ನೀವು ಯಾವುದೇ ವರಿ ಮಾಡಬೇಡಿ. ಈ ಪ್ರಾಡಕ್ಟ್ ಯಾವುದೇ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ನೀವು ಮೂವ್ ಮಾಡ್ಬೇಕಾದ್ರೆ ವರಿ ಮಾಡಬೇಡಿ. 100% ನಿಮಗೆ ಗ್ಯಾರಂಟಿ ಕೂಡ ಇರ್ತದೆ, ನಿಮಗೆ ರಿಪ್ಲೇಸ್ಮೆಂಟ್ ಕೂಡ ಮಾಡಿ ಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಸರ್ ಇದು ಮಳೆಗಾಲದಲ್ಲಿ ಕಟ್ಕೊಂಡ್ರೆ ನೀರೆಲ್ಲ ಹೋಗುದಿಲ್ಲ ಸರ್? ಇಲ್ಲ, ನಿಮಗೆ ನಾನು ಆಗ್ಲೇ 3ನೇ ಪಾಯಿಂಟ್ ಹೇಳಿದೆ, ಇದು ವಾಟರ್ ರೆಸಿಸ್ಟೆನ್ಸ್, ನಿಮಗೆ ಏನು ಸಮಸ್ಯೆ ಬರೋದಿಲ್ಲ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇನ್ನು ಕ್ವಶನ್ಸ್ ಯಾವ್ದು ಇಲ್ಲ ಅಂತ ಹೇಳಿ ಮೇಡಮ್. ಕಿರಣ್ ಸರ್, ಹೇಳಿ. ಇದ್ರದ್ದು ಪ್ರೈಸ್ ಲಿಸ್ಟ್ ಮತ್ತೆ ಇದ್ರದ್ದು ವೆರೈಟೀಸ್ ಎಷ್ಟೆಲ್ಲ ಇದೆ, ಯಾವ ತರ ಅಂತ ಒಂದು ನಮ್ಗೆ ಗ್ರೂಪ್ ಅಲ್ಲಿ ಇದನ್ನು ಹಾಕಿದ್ದೆ. ಆಕ್ಚುಲಿ ನಾನು ಪ್ರೈಸ್ ಲಿಸ್ಟ್ ಅನ್ನು ಗ್ರೂಪ್ ಅಲ್ಲಿ ಶೇರ್ ಒಳಗೆ. ಓಕೆ ಮೇಡಮ್, ಇದಕ್ಕೆ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಪ್ರೈಸ್ ಲಿಸ್ಟ್ ಶೇರ್ ಮಾಡಿದ್ದೇನೆ, ಅದರಲ್ಲಿ ಎಲ್ಲ ಇದೆ. ಲಿಸ್ಟ್ ಮತ್ತೆ ಅದು ಫೋಟೋ. ಓಕೆ ಮೇಡಮ್, ಕಳಿಸುವ. ಅದು PPT ಹಾಕೋಣ. ಓಕೆ ಸರ್, ಅಲ್ಲ ಅದನ್ನ ಕಳ್ಸಿದ್ರೆ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಆಯ್ತು ಮೇಡಮ್, ಕಳಿಸು. ಬೇರೆ ಏನಾದ್ರು ಕ್ವಶನ್ಸ್ ಹೇಳಿ ಸರ್. ಹೇಳಿ ಮೇಡಮ್. ಸರೋಜಾ ಮೇಡಮ್, ನೀವು ಹೇಳಿದ್ರೆ ನೀವು ತಗೊಂಡಿದ್ರಲ್ಲ, ನಿಮ್ಮ ಫೀಡ್ಬ್ಯಾಕ್ ಹೇಳಿ. ಸರ್ ನಾನು ಸರೋಜಾ ಮಾತಾಡುದು. ಹೇಳಿ ಮೇಡಮ್. ನಾವು 6 ತಿಂಗಳ ಲಾಯಲ್ಟಿಯಲ್ಲಿ ಒಂದು ವಾಚ್ ನಾವು ತೆಗೆದುಕೊಂಡಿದ್ದೇವಲ್ಲ ಸರ್, ನಾವು ತೆಗೆದುಕೊಂಡು ಅದು ಬಾಕ್ಸ್ ಓಪನ್ ಮಾಡ್ಬೇಕಿದ್ರೆ ಅದು ಎತ್ತರದಿಂದ ಅವರು ನಮ್ಮ ಯಜಮಾನ್ ನಿಂತಲ್ಲಿಂದ ಎತ್ತರದಿಂದ ಕೆಳಗೆ ಬಿತ್ತು ಸರ್. ಗ್ಲಾಸ್ ಡೈರೆಕ್ಟ್ ಆಗಿ ಗ್ರಾನೈಟ್ಗೆ ನೆಲಕ್ಕೆ ಬಿದ್ದಿದೆ. ನಾವು ಗ್ಲಾಸ್ ಹೋಯ್ತು ಒಂದು ತೆಗೆದು ನೋಡ್ತೇವೆ, ಏನಾಗ್ಲಿಲ್ಲ ಸರ್. ಅಷ್ಟು ಗ್ಯಾರಂಟಿ, ನೀವು ಹೇಳುವುದೊಂದು ಸತ್ಯ ಅನಿಸ್ತದೆ. ಏನಾಗ್ಲಿಲ್ಲ, ಗ್ಲಾಸ್ ಒಂದು ಕ್ರ್ಯಾಕ್ ಕೂಡ ಆಗ್ಲಿಲ್ಲ. ಅದರ ಬಗ್ಗೆ ಕ್ವಾಲಿಟಿ ಖಂಡಿತ ಇದೆ. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಕ್ಚುಲಿ ಇದು ಟಫ್ ಅಂಡ್ ಗ್ಲಾಸ್, ನಾನು ಆಗಲೇ ಹೇಳಿದೆ, ಇದು ಯಾವುದೇ ಕಾರಣಕ್ಕೂ ನಿಮಗೆ ಹೊಡೆಯುವುದಿಲ್ಲ. ಅಂತ ಒಂದು ಮೇಜರ್ ಆಕ್ಸಿಡೆಂಟ್ ಆದ್ರೆ ಮಾತ್ರ ಹೊಡೆಯುವ ಚಾನ್ಸಸ್ ಇದೆ, ಇಲ್ಲಾದ್ರೆ ಅದು ಏನೂ ಬರೋದಿಲ್ಲ. ಮತ್ತೆ ಇವನ್ ಕ್ರ್ಯಾಕ್ ಕೂಡ ಬೀಳುದಿಲ್ಲ. ಅದು ಆತರ ಆದ್ರೂ ಕೂಡ ಹುಡಿ ಆಗ್ತದೆ, ಮತ್ತೆ ಏನು ಸಮಸ್ಯೆ ಬರೋದಿಲ್ಲ. ಸೊ ಟಫ್ ಅಂಡ್ ಗ್ಲಾಸ್ ಆದ್ರಿಂದ ನಿಮಗೆ ಗ್ಯಾರಂಟಿ ಕೂಡ ಇದೆ ಗ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಮೇಡಮ್. ಸೊ ಬೇರೆ ಯಾರ್ದಾದ್ರು ಫೀಡ್ಬ್ಯಾಕ್ಸ್ ಇದೆಯಾ? ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ನಾವು ಇನ್ಕಮ್ ಪ್ಲಾನಿಗೆ ಹೋಗುವ. ಸೊ ಇನ್ನು ಟೈಮ್ ಇದೆ. ಸೊ ಇನ್ಕಮ್ ಪ್ಲಾನ್ ಪ್ರೆಸೆಂಟ್ ಮಾಡ್ತಾನೆ, ಯಾಕಂದ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ. ಡೈಲಿ ನಾವು ಪ್ರಾಡಕ್ಟ್ ರೇಂಜ್ ಟ್ರೈನಿಂಗ್ ಸಿಗ್ತಾ ಇದೆ, ಇವನ್ ಪರಿವರ್ತನೆ ಸಿಗ್ತಾ ಇದೆ. ಇನ್ಕಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಯಾವ ತರ ಇನ್ಕಮ್ ಬೇಕು, ಇನ್ಕಮ್ ಯಾವ ತರ ಗಳಿಸುವುದು ಅಂತ ಕೂಡ ತುಂಬಾ ಜನರ ಕ್ವಶನ್ ಇದೆ. ಸೊ ದಯವಿಟ್ಟು ಪ್ರತಿಯೊಬ್ರು ಡೈರಿ ಮತ್ತೆ ಒಂದು ಪೆನ್ ಅನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಯಾಕಂದ್ರೆ ಇದರಲ್ಲಿ ಕೆಲವು ಟರ್ಮಿನಾಲಜಿಗಳನ್ನ ನಾನು ಹೇಳ್ಬೇಕಾಗತ್ತೆ. ನೀವು ನೋಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಅದು ನೆನಪಲ್ಲಿ ಇರ್ತದೆ. ಯಾಕಂದ್ರೆ ಇಲ್ಲ ನಿಮಗೆ ನಾನೀಗ ಹೇಳಿದ್ರು ಕೂಡ ಮರ್ತು ಹೋಗ್ತದೆ, ನಿಮಗೆ ಅದನ್ನು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ ಆಗುದಿಲ್ಲ, ಯಾಕಂದ್ರೆ ಅಷ್ಟೊಂದು ಸಬ್ಜೆಕ್ಟ್ಸ್ ಇದೆ ಅದರಲ್ಲಿ. ಸೊ ದಯವಿಟ್ಟು ಪೆನ್ ಡೈರಿ ಜೊತೆಯಲ್ಲಿ ಇಟ್ಕೊಳ್ಳಿ. ನಾನು PPT ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಓಕೆ, ಸೊ ಎಲ್ರಿಗೂ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೇನೆ ನಾನು. ಇದು ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್. ಸೊ ಇದರದ್ದು ಒಂದು ಇನ್ಕಮ್ ಪ್ಲಾನ್ ಏನಿದೆ ಅದನ್ನು ನಾವು ತಿಳ್ಕೊಳ್ಳುವ ಇವತ್ತು. ಸೊ ಇದರಲ್ಲಿ 10 ಏರಿಯಾಸ್ ಆಫ್ ಇನ್ಕಮ್ ಇದೆ, ಅಂದ್ರೆ 10 ವಿಧದ ಇನ್ಕಮ್ಗಳಿದೆ. ಅದು ಏನೇನು ಹೇಗೆ ಅಂತ ನೋಡೋದಾದ್ರೆ, ಫಸ್ಟ್ ಅಪ್ ಟು 20% ಸೇವಿಂಗ್ಸ್ ಆನ್ ಕನ್ಸಂಪ್ಷನ್. ಎರಡನೇದ್ದು ಅಪ್ ಟು 20% ರಿಟೇಲ್ ಪ್ರಾಫಿಟ್. ಮೂರನೇದ್ದು 7 to 16% ರಿಟೇಲ್ ಪ್ರಾಫಿಟ್ ಇಲ್ಲ ಅಕ್ಯುಮುಲೇಟಿವ್, ಸಾರಿ ಇದು ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಆಗಬೇಕು. 7 to 16% ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ಇನ್ನು 4%
ಡೈರೆಕ್ಟರ್ ಬೋನಸ್. 4ನೇ ಪಾಯಿಂಟ್ ಬಂದ್ಬಿಟ್ಟು 4% ಡೈರೆಕ್ಟರ್ ಬೋನಸ್ ಪೂಲ್. ಇನ್ನು 5ನೇ ಬೆನಿಫಿಟ್ ಬಂದ್ಬಿಟ್ಟು 14% ಟೀಮ್ ಬಿಲ್ಡರ್ ಬೋನಸ್ ಪೂಲ್. 6ನೇ ಪಾಯಿಂಟ್ ಬಂದ್ಬಿಟ್ಟು 15% ಲೀಡರ್ಶಿಪ್ ಪ್ರೊಡಕ್ಟಿವಿಟಿ ಬೋನಸ್ ಪೂಲ್. 7ನೇ ಇನ್ಕಮ್ ಬಂದ್ಬಿಟ್ಟು 3% ಡ್ರೀಮ್ ಟ್ರಾವೆಲ್ ಬೋನಸ್ ಪೂಲ್. 8th ಪಾಯಿಂಟ್ ಬಂದ್ಬಿಟ್ಟು 5% ಡ್ರೀಮ್ ವೆಹಿಕಲ್ ಬೋನಸ್ ಪೂಲ್. 9ನೇ ಪಾಯಿಂಟ್ ಬಂದ್ಬಿಟ್ಟು 3% ಡ್ರೀಮ್ ಹೋಮ್ ಬೋನಸ್ ಪೂಲ್. 10ನೇ ಪಾಯಿಂಟ್ ಬಂದ್ಬಿಟ್ಟು 2% ಅಟೂಟ್ ಬಂಧನ್ ಬೋನಸ್ ಪೂಲ್. ಇದು ನಮ್ಮ 10 ಟೈಪಿನ ಇನ್ಕಮ್ ಇರುವಂತ ಒಂದು ಸಿಸ್ಟಮ್. ನಾನು ಇವತ್ತು 10 ಪಾಯಿಂಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡುದಿಲ್ಲ, ಯಾಕಂತ ಹೇಳಿದ್ರೆ 10 ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಫಸ್ಟ್ ಪಾಯಿಂಟ್ ನೀವು ಕಲ್ತದ್ದೇ ಮರ್ತೋಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಜಸ್ಟ್ ನಾನು ಅಪ್ ಟು 4 ಪಾಯಿಂಟ್ ಅಂದ್ರೆ ನಿಮ್ಮ ಡೈರೆಕ್ಟರ್ ಬೋನಸ್ ವರೆಗೆ ಮಾತ್ರ ನಾನು ಇವತ್ತು ಹೇಳ್ಕೊಡ್ತೇನೆ. ಯಾಕಂದ್ರೆ ನ್ಯೂ ಕಮರ್ಸ್ಗೆ ಯಾರೆಲ್ಲ ಹೊಸೊಬ್ರು ಬಂದಿದ್ದಾರೆ ಇವರಿಗೆ 4 ಬೆನಿಫಿಟ್ ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಮತ್ತೆ ಬೆನಿಫಿಟ್ಸ್ ನೀವು ಯಾವಾಗ ಆ ಟೈಟಲ್ ರೀಚ್ ಆಗ್ತೀರಿ ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಯಾಕಂದ್ರೆ ಇವತ್ತೇ ಎಲ್ಲ ಹೇಳಿದ್ರೆ ಎಲ್ಲ ಕನ್ಫ್ಯೂಷನ್ ಆಗುತ್ತೆ, ನಿಮಗೆ ಕಲ್ತದ್ದು ಕೂಡ ಮರ್ತೋಗುತ್ತೆ. ಅದಕ್ಕೆ 4 ಪಾಯಿಂಟ್ ಅನ್ನು ಇವತ್ತು ನಾನು ನಿಮಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಪಾಯಿಂಟ್, ಅಪ್ ಟು 20% ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಂದ್ರೆ ಏನು? ಈಗ ನಮ್ಮ ಹತ್ರ ಮೋದಿ ಕೇರ್ ಅಲ್ಲಿ 12 ಕ್ಯಾಟಗರಿಯ ಪ್ರಾಡಕ್ಟ್ಸ್ ಗಳಿದೆ. ಸೊ 12 ಕ್ಯಾಟಗರಿಯಲ್ಲಿ 700ಕ್ಕಿಂತ ಜಾಸ್ತಿ SKUಗಳಿದೆ. ಸೊ SKU ಅಂತ ಹೇಳಿದ್ರೆ ಒಂದೇ ಪ್ರಾಡಕ್ಟ್ ಇದ್ದು ವೆಯ್ಟೇಜ್ ಅಂದ್ರೆ ಗ್ರಾಮ್ಸ್ ಅಲ್ಲಿ ಚೇಂಜಸ್ ಇದ್ರೆ 10 ಗ್ರಾಮ್ ಇರ್ಬೋದು, 15 ಗ್ರಾಮ್ ಈ ತರ ಬೇರೆ ಇದ್ರೆ ಅದು ಬರ್ತದೆ. ಈವನ್ ಕಾಸ್ಮೆಟಿಕ್ಸ್ ಅಲ್ಲಿ ಬೇರೆ ಬೇರೆ ಕಲರ್ಸ್ ಗಳು ಬರುತ್ತೆ. ಒಂದೇ ಒಂದು ಲಿಪ್ಸ್ಟಿಕ್ ರೇಂಜ್ ಅಲ್ಲಿ ಅದರೊಂದು 50 ಕಲರ್ಸ್ ಬರುತ್ತೆ. ಅದು ಒಂದೊಂದು ಕೂಡ ಒಂದೊಂದು SKU ಆಗಿರ್ತದೆ. ಸೊ SKU ಅಂತ ಹೇಳಿದ್ರೆ ಟೋಟಲ್ ಕಂಪನಿಯಲ್ಲಿ ಇರುವಂತಹ ಪ್ರಾಡಕ್ಟ್ ಗಳ ರೇಂಜ್, ಇದನ್ನ SKU ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನು ಫಸ್ಟ್ ಬೆನಿಫಿಟ್, ಅಪ್ ಟು 20% ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಂತ ಹೇಳಿದ್ರೆ ನಾವು ಮನೆಗೆ ದಿನನಿತ್ಯ ಬಳಕೆ ಮಾಡುವಂತ ಪ್ರಾಡಕ್ಟ್ಸ್ ಗಳು ನಾವು ಮೋದಿ ಕೇರ್ ಇಲ್ಲದಿದ್ರು ಕೂಡ ಹೊರಗಿಂದ ಬೇರೆ ಅಂಗಡಿಯಿಂದ ತರ್ತಾ ಇರಬೇಕಾದ್ರೆ ನಾವು MRP ಅನ್ನು ಕೊಟ್ಟು ತರ್ತಾ ಇದ್ದೇವೆ, ಕರೆಕ್ಟ್ ಅಲ್ವಾ? ಸೊ ಯಾವಾಗ ನಾವು ಇಲ್ಲಿ ಕನ್ಸಲ್ಟೆಂಟ್ ಆಗಿ ಬಿಸ್ನೆಸ್ ಗೆ ಬರ್ತೇವೆ ಆಗ ನಾವು ಮನೆಗೆ ಯೂಸ್ ಮಾಡುವಂತ ಪ್ರಾಡಕ್ಟ್ ಅಲ್ಲಿ ನಮಗೆ 20% ವರೆಗೆ ರಿಯಾಯಿತಿ ಸಿಗುತ್ತೆ. ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಈ ಕಂಪನಿಯ ಟರ್ಮಿನಾಲಜಿ ಪ್ರಕಾರ ಆ ತರ ಹೇಳ್ತಾರೆ. ಅಂದ್ರೆ ನಾನು ತಿಂಗಳಿಗೆ 1,000 ನಾನು ಖರ್ಚು ಮಾಡ್ತಾ ಇದ್ದೆ ಗ್ರಾಸರಿಗೆ, ನಮ್ಮ ದಿನನಿತ್ಯ ಬಳಕೆ ಮಾಡುವಂತ FMCG ಪ್ರಾಡಕ್ಟ್ ಗಳಿಗೆ. ನಾನು ಯಾವಾಗ ಮೋದಿ ಕೇರಿಗೆ ಬರ್ತೇನೆ ನನಗೆ ಅದೇ 1,000 ಖರ್ಚಾಗ್ತಾ ಇದ್ವಲ್ಲಿ 800 ರೂಪಾಯಿ ಖರ್ಚಾಗ್ತದೆ. 20% ನನಗೆ ಡಿಸ್ಕೌಂಟ್ ಮುಖಾಂತರ ನನಗೆ ಲಾಭಾಂಶ ಸಿಗುವಂತದ್ದೇ ಸೇವಿಂಗ್ಸ್ ಆನ್ ಕನ್ಸಂಪ್ಷನ್ ಅಂತ ಹೇಳುವಂತದ್ದು. ದಯವಿಟ್ಟು ಇದೊಂದು ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್. ಸೊ ಇದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೇನೆ ನಾನು. ಇನ್ನು 2ನೇ ಸ್ಟೆಪ್ಸ್ಗೆ ನಾನು ಹೋಗುದಾದ್ರೆ, ಅಪ್ ಟು 20% ರಿಟೇಲ್ ಪ್ರಾಫಿಟ್ ಏನು, 2ನೇ ಆದಾಯ ಏನು? ಓಕೆ, ಫಸ್ಟ್ ನಿಮಗೆ ಸಿಗುವಂತ ಬೆನಿಫಿಟ್ ನಿಮ್ಮ ಬಳಕೆ, ಮನೆಯ ದಿನನಿತ್ಯ ಬಳಕೆಯಲ್ಲಿ 20% ನಿಮಗೆ ಸೇವ್ ಆಯ್ತು. 2ನೇದು ಬೆನಿಫಿಟ್ ಏನು ಅಂತ ಹೇಳಿದ್ರೆ, ನೀವು ಲಾಯಲ್ಟಿ ಮಾಡಿದಾಗ ನಾವು ಹೇಳಿದೆವು 100 PV 100 PV ನಾವು ಮಾಡುವ, ಪ್ರತಿಯೊಬ್ರು ಮಾಡುವ ಅಂತ ಹೇಳಿ. ಸೊ 100 PV ಮಾಡಿದಾಗ ನಮಗೆ ಅಷ್ಟು ಕೂಡ ಸ್ಟಾಕ್ ನಮಗೆ ಮನೆಗೆ, ನಮ್ಮ ಖಾಲಿ ಮನೆಗೆ ಬೇಕಾಗ್ಲಿಕ್ಕಿಲ್ಲ. ಸೊ ನಮ್ಮ ಮನೆಗೆ ಎಷ್ಟು ನಮಗೆ ಖರ್ಚಾಗ್ತದೆ ಅಷ್ಟು ನಾವು ಬಳಕೆ ಮಾಡಿಕೊಂಡು ಮಿಕ್ಕಿದ ಪ್ರಾಡಕ್ಟ್ ಅನ್ನು ನಾವು ರಿಟೇಲ್ ಮಾಡುವುದರಿಂದ, ಇಲ್ಲ ನಮ್ಮ ನೇಬರ್ಸ್ ಗಳಿಗೆ, ಪಕ್ಕದ ಮನೆಯವರಿಗೆ ಸ್ಯಾಂಪಲ್ ಆಗಿ ನಾವು ಯಾವುದೇ ಪ್ರೆಸೆಂಟೇಶನ್ ಕೊಟ್ಟಾಗ ಇಮಿಡಿಯೇಟ್ ಆಗಿ ಯಾರು ID ಕ್ರಿಯೇಟ್ ಮಾಡ್ಲಿಕ್ಕೆ ಒಪ್ಪುದಿಲ್ಲ. ಫಸ್ಟ್ ಹೇಳ್ತಾರೆ, ನಿಮ್ಮಲ್ಲಿ ಇರುವಂತ ಪ್ರಾಡಕ್ಟ್ ಸ್ವಲ್ಪ ನನಗೆ ಕೊಡಿ, ನಾನು ಯೂಸ್ ಮಾಡಿ ನೋಡ್ತೇನೆ, ನಾನು ಇಷ್ಟ ಆದ್ರೆ ಮತ್ತೆ ID ಕ್ರಿಯೇಟ್ ಮಾಡ್ತಾನೆ ಹೇಳ್ತಾರೆ. ಸೊ ಆ ಟೈಮಲ್ಲಿ ನೀವು ಅದನ್ನು MRP ಅಲ್ಲಿ ಕೊಡುವಂತದ್ದು. ಸೊ ಯಾವುದೇ ಕಸ್ಟಮರ್ ನಿಮ್ಮ ಹತ್ರ ID ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಡಿಸ್ಕೌಂಟ್ ಕೊಡುವ ಅಗತ್ಯ ಇಲ್ಲ ಕಂಪನಿ ಪ್ರಕಾರ. ಯಾಕಂದ್ರೆ ನೀವು ರಿಟೇಲ್ ಮಾಡಿ ಅವ್ರು ಯಾವಾಗ ID ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಬಿಸ್ನೆಸ್ ಅಲ್ಲಿ ಬರ್ತಾರೆ ಆಗ ಅವರಿಗೆ ಆಟೋಮೆಟಿಕ್ ಅವರಿಗೆ ಸಿಗುವಂತ ಬೆನಿಫಿಟ್ಸ್ ಸಿಗುತ್ತೆ. ಬಟ್ ಫಸ್ಟಿಗೆ ಅವ್ರಿಗೆ ಹೇಳಬೇಕು, ನೀವು ಇದೆಲ್ಲ ಬೆನಿಫಿಟ್ಸ್ ಕಂಪನಿಯಲ್ಲಿ ಇದೆ, ನೀವು ID ಕ್ರಿಯೇಟ್ ಮಾಡಿದ್ರೆ ಸಿಗುತ್ತೆ ಅಂತೇಳಿ. ಬಟ್ ಫಸ್ಟಿಗೆ ಅವರು ಇಲ್ಲ ನಾನು ಯೂಸ್ ಮಾಡ್ಕೊಳ್ತೇನೆ ಮತ್ತೆ ಬರ್ತೇನೆ, ಇಲ್ಲ 1 ವಾರ ಬಿಟ್ಟು ನಾ ಮಾಡ್ತೇನೆ ಈ ತರ ಹೇಳ್ತಾರೆ. ಆಗ ನೀವು ಅದನ್ನು MRP ಅಲ್ಲಿ ಕೊಟ್ಟಾಗ ನಿಮಗೆ ಅಲ್ಲಿ 2ನೇ ಬೆನಿಫಿಟ್ ರೀಟೇಲಿಂಗ್ ಮಾಡಿದಾಗ ಸಿಗುವಂತ ಲಾಭ. ಈಗ ಅವ್ರ ಅಂಗಡಿಯಲ್ಲಿ ಹೋಗಿ ತಗೊಂಡ್ರು ಕೂಡ ಅವ್ರು MRP ಕೊಟ್ಟು ತರ್ತಾರೆ. ಸೊ ಹಾಗೆ ನಮ್ಮ ಹತ್ರ ತಗೊಂಡಾಗ ನಾವು ಅದನ್ನು MRP ಅಲ್ಲಿ ಕೊಟ್ಟಾಗ ಅಲ್ಲಿ ಸಿಗುವಂತ ಮಾರ್ಜಿನ್ ಏನು 20%, ಅದು ನಮ್ಮ ಪ್ರಾಫಿಟ್. ಫಾರ್ ಎಕ್ಸಾಂಪಲ್ ನಾನು ಹೇಳುವುದಾದ್ರೆ, ಇಲ್ಲಿ ಕೆಳಗೆ ನಾನು ಕೊಟ್ಟಿದ್ದೇನೆ ಎಕ್ಸಾಂಪಲ್.
ನೀವೊಂದು 2,400 ರೂಪಾಯಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರಿ MRP ಅಲ್ಲಿಂದ ಅಂತ ತಿಳ್ಕೊಂಡಾಗ ನಮಗೆ 20% ಬೆನಿಫಿಟ್ ಅಂತ ಹೇಳಿದ್ರೆ ನಿಮಗೆ 2,000ಕ್ಕೆ ಆ ಪ್ರಾಡಕ್ಟ್ ಸಿಕ್ಕಿದಾಗ ಆಗುತ್ತೆ. ಸೊ 2,000ಕ್ಕೆ ನಿಮಗೆ ಸಿಕ್ಕಿದಾಗ ನೀವು MRP ಅಲ್ಲಿ ಸೇಲ್ ಮಾಡಿದ್ರೆ ನಿಮಗೆ 400 ರೂಪಾಯಿ ಲಾಭ ಸಿಕ್ಕಿದಾಗ ಆಗ್ತದೆ. 2,400 ರೂಪಾಯಿ ಪ್ರಾಡಕ್ಟ್ ನೀವು MRP ಅಲ್ಲಿ ಸೇಲ್ ಮಾಡಿದಾಗ ನಿಮಗೆ ಆ ಸೇಲ್ಸ್ ಅಲ್ಲಿ 400 ರೂಪಾಯಿ ಲಾಭ ಸಿಗುತ್ತೆ. ಇದೇ ರಿಟೇಲ್ ಪ್ರಾಫಿಟ್ ಅಂತ ಹೇಳುವಂಥದ್ದು. ಎರಡನೇ ಪಾಯಿಂಟ್, ಅಪ್ ಟು 20% ರಿಟೇಲ್ ಪ್ರಾಫಿಟ್ ನೀವು MRP ಸೇಲ್ ಮಾಡಿದಾಗ ಸಿಗುವಂಥದ್ದು. ಇನ್ನು ಮೂರನೇ ಬೆನಿಫಿಟ್ ಏನು? ನಾನು ಆಗ್ಲೇ ಹೇಳಿದೆ, ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್. ಅಂದ್ರೆ 7% ನಾವು ಯಾವಾಗ ಜಾಯಿನ್ ಆಗ್ತೇವೆ ಕಂಪನಿಗೆ ಆಗ ನಮಗೆ ಕನ್ಸಲ್ಟೆಂಟ್ ಅಂತ ಹೇಳುವಂತ ಒಂದು ಡೆಸಿಗ್ನೇಷನ್ ಅಲ್ಲಿ ನಾವು ಜಾಯಿನ್ ಆಗ್ತೇವೆ. ಸೊ ಕನ್ಸಲ್ಟೆಂಟ್ ಆದವರಿಗೆ ಫಸ್ಟ್ ಇನಿಷಿಯಲಿ 7% ಮಾರ್ಜಿನ್ ಅಲ್ಲಿ ಅವರು ಇರುವಂತದ್ದು. ಅಂದ್ರೆ ಅವ್ರು ಯಾವುದೇ ಪ್ರಾಡಕ್ಟ್ ಅವ್ರು ಪರ್ಚೇಸ್ ಮಾಡಿದ್ರು ಕೂಡ ಅವರಿಗೆ ಎಲ್ಲ ಬೆನಿಫಿಟ್ ಸಿಗುದಲ್ಲದೆ ಅವರ ಬ್ಯಾಂಕ್ ಅಕೌಂಟಿಗೆ ಕೂಡ ಒಂದು 7% ಸಬ್ಸಿಡಿ ಅಮೌಂಟ್ ಅವರ ಅಕೌಂಟಿಗೆ ಕ್ರೆಡಿಟ್ ಆಗುವಂತದ್ದು. ಸೊ ಅದು 7% ಇಂದ ನಿಮ್ಮ ಬಿಸ್ನೆಸ್ ಡೆವಲಪ್ ಆದಾಗೆ, ನಿಮ್ಮ ಟೋಟಲ್ ವ್ಯಾಪಾರ ವ್ಯವಹಾರ ಜಾಸ್ತಿ ಆಗ್ತಾ ಹೋದಾಗೆ 16% ವರೆಗೆ ಅದು ಜಂಪ್ ಆಗ್ತಾ ಹೋಗ್ತದೆ. ಸೊ ಅದರಲ್ಲಿ ನಿಮಗೆ ಡಿಫರೆನ್ಸ್ ಮಾರ್ಜಿನ್, ಈಗ ನೀವು ಒಂದು 10 ಜನಕ್ಕೆ ರೆಫರ್ ಮಾಡಿದ್ರಿ, 10 ಜನರ ಪರ್ಚೇಸ್ ಮೇಲೆ ನಿಮ್ಮ ಪರ್ಸೆಂಟೇಜ್ ಜಂಪ್ ಆಯ್ತು. ಆಗ ನಿಮ್ಮ ಮತ್ತೆ ನಿಮ್ಮ ಡೌನ್ ಲೈನಿನ ಯಾವ ಡಿಫರೆನ್ಸ್ ಆಫ್ ಮಾರ್ಜಿನ್ ಇರುತ್ತೆ ಅದರ ಬೆನಿಫಿಟ್ ನಿಮಗೆ ಕ್ರೆಡಿಟ್ ಆಗುವಂತದ್ದು. ಅದು ಯಾವ ತರ ಅಂತ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡುವ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ದಯವಿಟ್ಟು ಇದರ ಚಾರ್ಟ್ ಅನ್ನ ನೀವು ನಿಮ್ಮ ಬುಕ್ ಅಲ್ಲಿ ಬರೆದುಕೊಳ್ಳಿ, ಇಲ್ಲದಿದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನಿಮ್ಮ ಹ್ಯಾಂಡ್ಸೆಟ್ ಅಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಹೊಡೆದುಕೊಳ್ಳಿ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇದು ನಿಮಗೆ ಕ್ಲಾರಿಟಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ನಿಮಗೆ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೀವು ಜಾಯಿನ್ ಆದಾಗ ನಾನು ಆಗ್ಲೇ ಹೇಳಿದಾಗೆ ಕನ್ಸಲ್ಟೆಂಟ್ ಲೆವೆಲ್ ಅಲ್ಲಿ ಇರ್ತೀರಿ. ಸೊ ಕನ್ಸಲ್ಟೆಂಟ್ ಅಂದ್ರೆ 7% ಮಾರ್ಜಿನ್ ಅಲ್ಲಿ ಇರ್ತೀರಿ. ನೀವು PV ಅಲ್ಲಿ ನೋಡಿದಾಗ, ಪಾಯಿಂಟ್ ವ್ಯಾಲ್ಯೂ ಅಲ್ಲಿ ನೋಡಿದಾಗ ಅದು 1 PV ಇಂದ 300 PV ವರೆಗೆ ನೀವು 7% ಅಲ್ಲಿ ಇರ್ತೀರಿ. ಅದೇ ನಾವು BV ಅಲ್ಲಿ ನೋಡಿದಾಗ 27 BV ಇಂದ 8,126 BV ವರೆಗೆ 7% ಅಲ್ಲಿ ಇರ್ತೀರಿ ಬಿಸ್ನೆಸ್ ವ್ಯಾಲ್ಯೂ ಅಲ್ಲಿ. ಸೊ ಈ PV BV ಕೂಡ ನಾನು ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಏನು PV ಅಂದ್ರೆ ಏನು, BV ಅಂತ ಏನು ಅಂತ ಹೇಳಿ. ಸೊ ಅಲ್ಲಿವರೆಗೆ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಅದೇ ತರ ಸೀನಿಯರ್ ಕನ್ಸಲ್ಟೆಂಟ್ ಗೆ 10% ಸ್ಲಾಬ್ ಅಲ್ಲಿ ಇರ್ತೀರಿ. ನೀವು ಯಾವಾಗ 300 PV ಕ್ರಾಸ್ ಆಗ್ತೀರಿ, 301 PV ಇಂದ 1,200 PV ವರೆಗೆ ನೀವು 10% ಸ್ಲಾಬ್ ಅಲ್ಲಿ ಇರ್ತೀರಿ. ಅದೇ ನಾವು BV ಅಲ್ಲಿ ಹೇಳುದಾದ್ರೆ ನಿಮಗೆ 8,127 32,427. ನಾನು PV BV ಅನ್ನು ಕ್ಲಿಯರ್ ಮಾಡುವುದಾದ್ರೆ 1 PV ಈಸ್ ಈಕ್ವಲ್ ಟು 27 BV. ನಾವು PV BV ರೇಷಿಯೋ ಅಂತ ಹೇಳ್ತೇವೆ ಇದಕ್ಕೆ. ಪಾಯಿಂಟ್ ವ್ಯಾಲ್ಯೂ ಮತ್ತೆ ಬಿಸ್ನೆಸ್ ವಾಲ್ಯೂಮ್. ಪಾಯಿಂಟ್ ವ್ಯಾಲ್ಯೂಗೂ ಬಿಸ್ನೆಸ್ ವ್ಯಾಲ್ಯೂಗೂ ನಾವು ಕ್ಯಾಲ್ಕುಲೇಟ್ ಮಾಡುವಂತದ್ದು 1:27. 1 ಪಾಯಿಂಟ್ ಈಸ್ ಈಕ್ವಲ್ ಟು 27 BV. ನೀವು ಇಲ್ಲಿ 1 ಪಾಯಿಂಟ್ ಹೇಳಿದ್ರೆ ಅದು 27 BV ಆಗಿರ್ತದೆ. ಅದೇ 300 ಪಾಯಿಂಟ್ ಅಂತ ಹೇಳಿದ್ರೆ 8,126 BV ಆಗಿರ್ತದೆ. ಸೊ 1:27 ರೇಷಿಯೋದಲ್ಲಿ PV BV ಕ್ಯಾಲ್ಕುಲೇಷನ್ ಆಗುತ್ತೆ. ಇದನ್ನು ಮೈನ್ ಆಗಿ ನೋಟ್ ಮಾಡ್ಕೊಳ್ಳಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇನ್ನು ಅದೇ ರೀತಿ ಅಸೋಸಿಯೇಟ್ ಸೂಪರ್ವೈಸರ್ ಲೆವೆಲ್ಗೆ ಬಂದಾಗ ನಿಮ್ಮ ಪರ್ಸೆಂಟೇಜ್ 13% ಸ್ಲಾಬಿಗೆ ಹೋಗ್ತೀರಿ. ಅಂದ್ರೆ 1,201 PV ಇಂದ 2,700 PV ವರೆಗೆ ನೀವು ಅಸೋಸಿಯೇಟ್ ಸೂಪರ್ವೈಸರ್ ಲೆವೆಲ್ ಅಲ್ಲಿ ಇರುವಂತದ್ದು. ಇನ್ನು ಯಾವಾಗ ನಿಮ್ಮ ಬಿಸ್ನೆಸ್ 2,701 PV ದಾಟುತ್ತದೆ ಆಗ ನೀವು ಅಸೋಸಿಯೇಟ್ ಸೂಪರ್ವೈಸರ್ 13% ಸ್ಲಾಬಿಗೆ ಬರ್ತೀರಿ. ಯಾವಾಗ ನೀವು 2,701 PV ದಾಟ್ತೀರಿ ಆಗ ಸೂಪರ್ವೈಸರ್ ಲೆವೆಲ್ಗೆ ಬರ್ತೀರಿ. ಅಂದ್ರೆ 15% ಸ್ಲಾಬಿಗೆ ನೀವು ಬರುವಂತದ್ದು. ಸೊ ಯಾವಾಗ ನಿಮ್ಮ PV ಪಾಯಿಂಟ್ ವ್ಯಾಲ್ಯೂ 4,001 ದಾಟ್ತದೆ ಆಗ ನೀವು ಡೈರೆಕ್ಟರ್ ಹಂತಕ್ಕೆ ಬರುವಂತದ್ದು. ಡಿಯರ್ ಫ್ರೆಂಡ್ಸ್, ಇನ್ನೊಂದು ಕ್ಲಿಯರ್ ಮಾಡ್ಕೊಳ್ಳಿ, ಇದು ಒನ್ ಟೈಮ್ ಪರ್ಚೇಸ್ ಅಲ್ಲ. ನಿಮ್ಮ ಪ್ರತಿ ಮಂತಿನ ಬಿಸ್ನೆಸ್, ಪ್ರತಿ ಮಂತಿನ ಪರ್ಚೇಸ್, ಪ್ರತಿ ಮಂತಿನ ಬಿಸ್ನೆಸ್ ಅನ್ನು ಇಲ್ಲಿ ಅಕ್ಯುಮುಲೇಟಿವ್ ಮಾಡ್ತಾ ಬರ್ತೇವೆ. ಅಕ್ಯುಮುಲೇಟಿವ್ ಮಾಡ್ತಾ ಬರೋದು ಅಂತ ಹೇಳಿದ್ರೆ ಸಂಗ್ರಹ ಮಾಡ್ತಾ ಬರ್ತೇವೆ. ಪ್ರತಿ ಮಂತಿನ ಬಿಸ್ನೆಸ್ ಅನ್ನು ಟೋಟಲ್ ಮಾಡ್ತಾ ಬರ್ತೇವೆ. ಸೊ ಪ್ರತಿ ಮಂತಿನ ಬಿಸ್ನೆಸ್ ಟೋಟಲ್ ಮಾಡ್ತಾ ನೀವು ಯಾವ ಸ್ಲಾಬ್ ಅನ್ನು ದಾಟ್ತೀರಿ, ಕ್ರಾಸ್ ಆಗ್ತೀರಿ, ಆಗ ಆ ಒಂದು ಟೈಟಲ್, ಅದರ ಟೈಟಲ್ಗೆ ನೀವು ಜಂಪ್ ಆಗ್ತೀರಿ, ನಿಮಗೆ ಪ್ರಮೋಷನ್ ಸಿಗುವಂತದ್ದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ನೋಟ್ ಮಾಡಿರ್ತೀರಿ ಅಂತ ತಿಳ್ಕೊಳ್ತೇನೆ. ನೆಕ್ಸ್ಟ್ ಸ್ಲೈಡ್ಗೆ ನಾನು ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಗ್ಲೇ ಹೇಳಿದೆ PV BV ಅಂದ್ರೆ ಏನು. ಸೊ ಇದನ್ನು ಕ್ಲಾರಿಟಿ ಹೇಗೆ ತಗೊಳ್ಳುವಂಥದ್ದು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದಾಗೆ PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ.
PV ಹೇಳಿದ್ರೆ ಪಾಯಿಂಟ್ ವ್ಯಾಲ್ಯೂ. ನಾವು ಮೋದಿ ಕೇರ್ ಮಾತ್ರ ಅಂತಲ್ಲ, ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಕೂಡ ಇನ್ಕಮ್ ಕ್ಯಾಲ್ಕುಲೇಷನ್ ಆಗುವಂತದ್ದು ಪಾಯಿಂಟ್ ವ್ಯಾಲ್ಯೂ ಬೇಸಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡರ್ಡೈಸೇಷನ್ ಮಾಡಬೇಕು ಅಂತ ಹೇಳಿ ಕಂಪನಿ ಮೊದಲು ನಾವು BV ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರು, ಮೋದಿ ಕೇರ್ ಅಲ್ಲಿ ಕೂಡ. ಈ ಒಂದು ಇಂಡಸ್ಟ್ರಿಯಲ್ಲೇ ಒಂದು ಸ್ಟ್ಯಾಂಡರ್ಡೈಸೇಷನ್ ತರಬೇಕು ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ವರ್ಲ್ಡ್ ವೈಡ್ ಒಂದೇ ಸ್ಟ್ರಕ್ಚರ್ ಇರಬೇಕು ಕ್ಯಾಲ್ಕುಲೇಷನ್ ಅಂತ ಹೇಳ್ಬಿಟ್ಟು ಅದನ್ನು PV ಆಗಿ ಮಾಡಿರುವಂತದ್ದು. ಸೊ ಒಂದು PV ಇಸ್ ಈಕ್ವಲ್ ಟು 27 BV ಆಗಿರ್ತದೆ. ಇನ್ನು BV ಅಂದ್ರೆ ಏನು? BV ಅಂತ ಹೇಳಿದ್ರೆ ಬಿಸ್ನೆಸ್ ವಾಲ್ಯೂಮ್. ಬಿಸ್ನೆಸ್ ವಾಲ್ಯೂಮ್, ನಾವು ಎಷ್ಟು ಬಿಸ್ನೆಸ್ ಮಾಡಿದ್ದೇವೆ, ಟೋಟಲ್ ಎಷ್ಟು ವಾಲ್ಯೂಮ್ ಅಲ್ಲಿ ಬಿಸ್ನೆಸ್ ಮಾಡಿದ್ದೇವೆ, ಅದು BV. MRP ಅಲ್ಲ, ನಾನು ಪುನಃ ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ವಾಲ್ಯೂಮ್ ನಾವು ಅಗೇನ್ MRP ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ನಾನು ಆಲ್ರೆಡಿ ನಮ್ಮ ಗ್ರೂಪ್ ಅಲ್ಲಿ 22L ಗ್ರೂಪ್ ಅಲ್ಲಿ ಪ್ರೈಸ್ ಲಿಸ್ಟ್ ಅನ್ನು ಶೇರ್ ಮಾಡಿದ್ದೇನೆ. ಆ ಪ್ರೈಸ್ ಲಿಸ್ಟ್ ಅಲ್ಲಿ ಪ್ರತಿಯೊಂದು ಪ್ರಾಡಕ್ಟಿನ PV, BV, MRP ಪ್ರತಿಯೊಂದು ಅದರಲ್ಲಿ ನಿಗದಿತಾಗಿದೆ. ಅದನ್ನು ನೋಡ್ಕೊಳ್ಳಿ, ಅದನ್ನು ರೆಫರ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನೀವು ಪ್ರತಿ ತಿಂಗಳ ಪರ್ಚೇಸ್ ಇರ್ಬೋದು, ನಿಮ್ಮ ಇನ್ಕಮ್ ಅನ್ನು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ PPV. PPV ಅಂದ್ರೆ ಏನು? ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ. ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಮ ಸ್ವಂತ, ನಮ್ದೇ MCA ಇಂದ ನಾವು ಖರೀದಿ ಮಾಡಿರುವಂತ ಪ್ರಾಡಕ್ಟ್ ಅನ್ನು ನಾವು PPV ಅಂತ ಹೇಳ್ತೇವೆ. ಸೊ ಅದು ನಮ್ಮ ಪರ್ಸನಲ್ ಪರ್ಚೇಸ್ ಕೂಡ ಆಗಿರ್ಬೋದು, ಇಲ್ಲ ನಾವು ರಿಟೇಲ್ ಮಾಡ್ಲಿಕ್ಕೆ ಪರ್ಚೇಸ್ ಮಾಡಿದಿರ್ಬೋದು. ನಮ್ಮ MCA ಐಡಿಯಲ್ಲಿ ನಾವು ಏನು ಖರೀದಿ ಮಾಡ್ತೇವೆ ಅದನ್ನು ನಾವು PPV ಅಂತ ಹೇಳ್ತೇವೆ. ಕ್ಲಾರಿಟಿ ಸಿಕ್ಕಿರ್ಬೋದು. ಅದೇ ತರ PBV. PBV ಬಂದ್ರೆ ನಿಮ್ಮ PPV ಅನ್ನು ಟೋಟಲ್ ವಾಲ್ಯೂಮ್ ಅನ್ನು 27 ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ PBV ಬರುತ್ತೆ. ರೇಷಿಯೋ PV-BV ರೇಷಿಯೋದಲ್ಲಿ ನೀವು ಮಲ್ಟಿವೇಶನ್ ಮಾಡುವಂತದ್ದು. ಸೊ BV ಗಿಂತ ನೀವು ಜಾಸ್ತಿ ಪಾಯಿಂಟ್ ವ್ಯಾಲ್ಯೂನ್ನೇ ನೋಟ್ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಕ್ಯಾಲ್ಕುಲೇಷನ್ ಗೆ. ಬಟ್ ಗೊತ್ತಿರ್ಲಿ ನಿಮಗೆ PV-BV ರೇಷಿಯೋ ಕೂಡ ಗೊತ್ತಿರ್ಲಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು GPV. GPV ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ ಪರ್ಚೇಸ್ ಅಲ್ಲದೆ ನಿಮ್ಮ ಟೀಮಿನಲ್ಲಿ ಎಷ್ಟು ಬೇರೆ ಲೆಗ್ಸ್ ಗಳಿದೆ, ಆ ಎಂಟೈರ್ ಲೆಗ್ಸಿನ ಪರ್ಚೇಸ್ ನಿಮಗೆ GPV ಆಗ್ತದೆ. ನಿಮ್ಮ ಗ್ರೂಪ್ ಬಿಸ್ನೆಸ್, ನಿಮ್ಮ ಎಂಟೈರ್ ನಿಮ್ಮ ಟೀಮಿನ ಬಿಸ್ನೆಸ್ ಅನ್ನು ನಾವಿಲ್ಲಿ GPV ಹೇಳ್ತೇವೆ. ಸೊ ನೆಕ್ಸ್ಟ್ ನಾವು ಪಾಯಿಂಟ್ ನೋಡೋದಾದ್ರೆ, ನೀವು ಬರ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ತೇನೆ ನಾನು. ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾನೆ. ಅದೇ ತರ GBV ಆಗ್ಲೇ ಹೇಳಿದಾಗೆ GPV ಇದ್ದು ರೇಷಿಯೋ PV-BV ರೇಷಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ PBV ಬರುವಂತದ್ದು. ನೆಕ್ಸ್ಟ್ PGPV ಏನು? PGPV ಅಂದ್ರೆ ಪರ್ಸನಲ್ ಗ್ರೂಪ್ ಪಾಯಿಂಟ್ ವಾಲ್ಯೂಮ್. ಪರ್ಸನಲ್ ಗ್ರೂಪ್ ಪಾಯಿಂಟ್ ವಾಲ್ಯೂಮ್ ಅಂದ್ರೆ ಇದು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ನಾನೊಂದು ಚಾರ್ಟ್ ಮುಖಾಂತರ ತೋರಿಸ್ತೇನೆ. ಸೊ ನಿಮಗೆ ಗೊತ್ತಾಗ್ತದೆ. ನಿಮ್ಮ ಕೆಳಗೆ ಡೈರೆಕ್ಟರ್ ಲೆಗ್ ಬಿಟ್ಟು ಬೇರೆ ಲೆಗ್ ಅಲ್ಲಿ ಬರುವ ಬಿಸ್ನೆಸ್ ನಿಮ್ಮ PGBV ಆಗಿರ್ತದೆ, ಇಲ್ಲ PGPV ಆಗಿರ್ತದೆ. ಇದು ಯಾವ ತರ ನೋಡುದಾದ್ರೆ, ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿ ರಾಮ ಇದ್ದಾನೆ. ರಾಮ ಬಂದ್ಬಿಟ್ಟು ಡೈರೆಕ್ಟರ್. ಕೆಳಗಡೆ ಮೋಹನ್ ಇದ್ದಾನೆ, ಮೋಹನ್ ಕೂಡ ಡೈರೆಕ್ಟರ್. ಪೀಟರ್ ಇದ್ದಾನೆ, ಪೀಟರ್ ಬಂದ್ಬಿಟ್ಟು ಕನ್ಸಲ್ಟೆಂಟ್ 7% ಲೆವೆಲ್ ಅಲ್ಲಿ ಇದ್ದಾನೆ. ಇನ್ನು ಇಲ್ಲಿ ಇನ್ನೊಂದು ರಾಜೇಶ್ ಅಂತ ಇದ್ದಾನೆ. ರಾಜೇಶ್ ಬಂದ್ಬಿಟ್ಟು ಸೀನಿಯರ್ ಕನ್ಸಲ್ಟೆಂಟ್ ಇದ್ದಾನೆ, 10% ಅಲ್ಲಿ ಇದ್ದಾನೆ. ಜಯ ಇದ್ದಾರೆ, ಜಯ ಬಂದ್ಬಿಟ್ಟು ಸೂಪರ್ವೈಸರ್ 15% ಲೆವೆಲ್ ಅಲ್ಲಿ ಇದ್ದಾರೆ. ಇದು ಒಂದು ನಿಮ್ಮ ಟೀಮ್ ಅಂತ ಭಾವಿಸ್ಕೊಳ್ಳಿ. ಈಗ ನೀವು ಯಾರಾದ್ರೂ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇದ್ದೀರಿ, ನೀವು ಭಾವಿಸ್ಕೊಳ್ಳಿ ಯಾವ ತರ, ಇಲ್ಲ ಸೀನಿಯರ್ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇದ್ದೀರಿ, ನಿಮ್ಮ ಕೆಳಗೆ ಅವರು ಡೈರೆಕ್ಟರ್ ಇದ್ದಾರೆ. ಹಾಗಾದ್ರೆ ರಾಮನ PGBV ಏನಾಯ್ತು? ರಾಮನ PGBV ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡುವಂತದ್ದು? ಸೊ ರಾಮನ PGBV ನಾವು ಕ್ಯಾಲ್ಕುಲೇಟ್ ಮಾಡುವುದು. ಈಗ ರಾಮ ಅವನ PGBV ನಾವು ನೋಡುದಾದ್ರೆ, ರಾಮನ PPV ಅವನ PPV ಎಷ್ಟಾಗಿದೆ? 220 ಇದೆ. ಇನ್ನು ಪೀಟರ್ ಅವನು PPV ಆಡ್ ಮಾಡುವಂತ. ಇಲ್ಲಿ ಮೋಹನ್ ಅನ್ನ ಆಡ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಮೋಹನ್ ಕೂಡ ಡೈರೆಕ್ಟರ್ ಆಗಿದ್ದಾನೆ. ಸೊ ಡೈರೆಕ್ಟರ್ ಅಂತ ಹೇಳಿದ್ರೆ ಅವನು ಕೂಡ 16% ಅಲ್ಲಿ, ಮೋಹನ್ ಕೂಡ 16% ಅಲ್ಲಿ ಇದ್ದಾನೆ, ರಾಮ ಕೂಡ 16% ಅಲ್ಲಿ ಇದ್ದಾನೆ. ಸೊ ಹಾಗೆ ನಮಗೆ ಇವನ ಬಿಸ್ನೆಸ್ ರಾಮನ PGBV ಆಗುದಿಲ್ಲ, ಮೋಹನ್ನ ಬಿಸ್ನೆಸ್ ರಾಮನ PGBV ಆಗುದಿಲ್ಲ. ಸೊ ರಾಮನ PGBV ಬಂದು ಬರೇ ಪೀಟರ್, ರಾಜೇಶ್ ಮತ್ತೆ ಜಯನ ಟೋಟಲ್ ಬಿಸ್ನೆಸ್ ಏನಾಗಿದೆ, ಟೋಟಲ್ ಗ್ರೂಪ್ ಬಿಸ್ನೆಸ್, ಖಾಲಿ ಅವರ ಬಿಸ್ನೆಸ್ ಅಲ್ಲ, ಅವರ ಕೆಳಗೆ ಎಂಟೈರ್ ನೆಟ್ವರ್ಕ್ ಎಷ್ಟು ಬಿಸ್ನೆಸ್ ಆಗಿದೆ, ಆ ಎಂಟೈರ್ ಬಿಸ್ನೆಸ್ ರಾಮನ
PGBV ಆಗಿರ್ತದೆ. ಸೊ ಕ್ಯಾಲ್ಕುಲೇಷನ್ ಮುಖಾಂತರ ನೋಡೋದಾದ್ರೆ ಇಲ್ಲಿ ನಾನು ಹಾಕಿದ್ದೇನೆ ರಾಮನ PPV, ಪೀಟರ್ನ GPV. ರಾಮಂದು PPV ಯಾಕಂತಂದ್ರೆ ಅವನ ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ 220. ಪೀಟರ್ ಇದು GPV ಅಂದ್ರೆ ಅವನ ಎಂಟೈರ್ ಗ್ರೂಪಿನ ಬಿಸ್ನೆಸ್. ಅದೇ ರೀತಿ ರಾಜೇಶ್ ನ ಟೋಟಲ್ ಬಿಸ್ನೆಸ್, ಅದೇ ರೀತಿ ಜಯನ ಟೋಟಲ್ ಬಿಸ್ನೆಸ್. ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ರಾಮನ PPV ಬಂದ್ಬಿಟ್ಟು 220 ರೂಪಾಯಿ, 220 PV. ಅದೇ ತರ ಪೀಟರ್ ಇದು ನಾವು ನೋಡೋದಾದ್ರೆ 250, ರಾಜೇಶ್ ಇದು ನೋಡಿದ್ರೆ 520, ಜಯಂದ್ ನೋಡಿದ್ರೆ 720. ಸೊ ಟೋಟಲ್ ಆಗ ರಾಮನ PGPV ಬಂದ್ಬಿಟ್ಟು 1680 ಅವನ PGPV ಆಗಿರ್ತದೆ. ಸೊ PGPV ನಾವು ಅದನ್ನ ಕನ್ವರ್ಟ್ ಮಾಡಿದ್ರೆ BV ರೇಷಿಯೋಗೆ ಕನ್ವರ್ಟ್ ಮಾಡಿದಾಗ ಪಾಯಿಂಟ್ ವ್ಯಾಲ್ಯೂ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, PGPV ಟೋಟಲಿ 1680ಕ್ಕೆ PV/BV ರೇಷಿಯೋದಲ್ಲಿ 27 ಪಾಯಿಂಟ್ ಅನ್ನ ಮಲ್ಟಿಪ್ಲೈ ಬೈ 27 ಮಾಡಬೇಕಾಗತ್ತೆ. ಸೊ 1680 ಇಂಟು 27 ಮಾಡಿದಾಗ ಟೋಟಲ್ 45,360 PGBV ಆಗಿರುತ್ತದೆ. ಸೊ ಇದಿಷ್ಟಾದ್ರೆ ಮಾತ್ರ ಮೋಹನ್ ಏನು ಬಿಸ್ನೆಸ್ ಮಾಡಿರ್ತಾನೆ ಅದ್ರ ಬಿಸ್ನೆಸ್ ಮೇಲೆ ರಾಮನಿಗೆ ಇನ್ಕಮ್ ಕ್ಯಾಲ್ಕುಲೇಟ್ ಆಗುವಂಥದ್ದು. ಇದು ನೆಕ್ಸ್ಟ್ ಸ್ಟೆಪ್. ಈಗ ಹೇಳುವ ಅಗತ್ಯ ಇಲ್ಲ ನಿಮಗೆ, ಬಟ್ ಸ್ಟಿಲ್ ನಾನು ಹೇಳುವಂಥದ್ದು. ಯಾರಾದ್ರೂ ಕೆಳಗೆ ಇದ್ರೆ ಯಾವ ತರ ಇನ್ಕಮ್ ಬರ್ತದೆ ಅಂತ. ಇವನ ಪರ್ಸನಲ್ BV 33,750 ಆದ್ರೆ ಮಾತ್ರ ಈ ಇನ್ಕಮ್ ಅಲ್ಲಿ ಈ ಬಿಸ್ನೆಸ್ ಇದು ಕೂಡ ಆದಾಯ ರಾಮನಿಗೆ ಸಿಗುವಂಥದ್ದು. ಇದು ನಿಮಗೆ PGBV ಯಾವ ತರ ಕ್ಯಾಲ್ಕುಲೇಷನ್ ಆಗುತ್ತೆ ಅಂತ ಹೇಳುವಂತ ಒಂದು ಕ್ಲಾರಿಟಿ ಕೊಟ್ಟದ್ದು. ನಿಮಗೆ ಅರ್ಥ ಆಗಿರ್ಬೋದು, ಬಟ್ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಆಫ್ಲೈನ್ ನನಗೆ ಕಾಲ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲದ್ರೆ ಮತ್ತೆ ನಾನು ಓಪನ್ ಮಾಡ್ತೇನೆ, ಅನ್ಮ್ಯೂಟ್ ಮಾಡ್ತೇನೆ. ಆಗ ಏನೇ ಡೌಟ್ ಇದ್ರು ಕೂಡ ಕೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಕ್ಯುಮ್ಯುಲೇಟಿವ್ PV. ಕ್ಯುಮ್ಯುಲೇಟಿವ್ PV ಅಂದ್ರೆ ಏನು? ಕ್ಯುಮ್ಯುಲೇಟಿವ್ PV ಅಂತ ಹೇಳಿದ್ರೆ ರಾಮನ ಫಾರ್ ಎಕ್ಸಾಂಪಲ್ AY ಯಾರೇ ಇರಲಿ, ಅವರ ಟೋಟಲ್ ಈ ಮಂತಿನ ಬಿಸ್ನೆಸ್ ಅಲ್ಲದೆ ಪ್ರೀವಿಯಸ್ ಮಂತಿನ ಟೋಟಲ್ ಬಿಸ್ನೆಸ್ ಕೂಡ ಆಡ್ ಆಗ್ತಾ ಹೋಗ್ತದೆ. ಅಂದ್ರೆ ಡೇ 1 ಇಂದ ಅವನು ಏನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತಾನೆ ಪ್ರತಿ ಒಂದು ತಿಂಗಳದ್ದು ಕೂಡ ಅವನಿಗೆ ಆಡ್ ಆಗಿ ಟೋಟಲ್ ಆಗಿರುವಂತದ್ದೇ ಕ್ಯುಮ್ಯುಲೇಟಿವ್ PV. ಅಂದ್ರೆ ಈ ಮಂತ್ PV ಪ್ಲಸ್ ಪ್ರೀವಿಯಸ್ ಮಂತ್ ಗಳದ್ದು ಬಿಸ್ನೆಸ್ ಅನ್ನು ಆಡ್ ಮಾಡಿದಾಗ ಸಿಗುದೇ ಕ್ಯುಮ್ಯುಲೇಟಿವ್ PV. ಸೊ ನಿಮಗೆ ಅರ್ಥ ಆಗಿರ್ಬೋದು. ಅದೇ ತರ ಕ್ಯುಮ್ಯುಲೇಟಿವ್ BV ಕೂಡ ಅದನ್ನೇ ನಾವು PV/BV ರೇಷಿಯೋ ಕನ್ವರ್ಟ್ ಮಾಡಿದ್ರೆ ಅದೇ ಕ್ಯುಮ್ಯುಲೇಟಿವ್ BV ಕೂಡ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ 7% ಇಂದ ಸ್ಟಾರ್ಟ್ ಮಾಡ್ತಾರೆ, ಯೂಶುವಲಿ 7% ಇಂದ. ನಾನು ಇಲ್ಲಿ ನೀವು ನೋಡ್ಬೋದು ಕನ್ಸಲ್ಟೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಸೀನಿಯರ್ ಕನ್ಸಲ್ಟೆಂಟ್, ಅಸೋಸಿಯೇಟ್ ಸೂಪರ್ವೈಸರ್, ಡೈರೆಕ್ಟರ್. ಸೊ ನಾನೀಗ ಕನ್ಸಲ್ಟೆಂಟ್ ಲೆವೆಲ್ ಇಂದ ಈ ಲೆವೆಲ್ಗೆ ನಾನು ಜಂಪ್ ಆಗ್ಬೇಕಾದ್ರೆ ಅಂದ್ರೆ 10% ಸ್ಲಾಬಿಗೆ ಬರಬೇಕಾದ್ರೆ ನಾನು ಎಷ್ಟು ಬಿಸ್ನೆಸ್ ಮಾಡಿರ್ಬೇಕು? 301 PV-ಗಿಂತ ಜಾಸ್ತಿ ಮಾಡಿರ್ಬೇಕು. ನಾನು BV ಅಲ್ಲಿ ಹೇಳೋದಾದ್ರೆ 8,126 BV-ಗಿಂತ ಜಾಸ್ತಿ ಆದ್ರೆ ಮಾತ್ರ ನಾನು ಸೀನಿಯರ್ ಕನ್ಸಲ್ಟೆಂಟ್ 10% ಸ್ಲಾಬಿಗೆ ರೀಚ್ ಆಗುವಂತದ್ದು. ಬಟ್ ಕಂಪನಿ ಏನ್ ಮಾಡಿದ್ದಾರೆ, ಒಂದು ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ ನ್ಯೂ ಕಮರ್ಸ್ಗೆ. ನ್ಯೂ ಜಾಯಿನಿಂಗ್ ಆಫರ್ ಅಂತ ಹೇಳ್ತಾರೆ. ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಂದ್ರೆ ನಾನು ಸೀರಿಯಸ್ ಆಗಿ ಈ ಬಿಸ್ನೆಸ್ ಅಲ್ಲಿ ನಾನೊಂದು ಒಳ್ಳೆ ಉನ್ನತಿಗೆ ರೀಚ್ ಆಗ್ಬೇಕು, ಇಮ್ಮಿಡಿಯೇಟ್ಲಿ ನನಗೆ ಇನ್ಕಮ್ ಜನರೇಟ್ ಆಗ್ಬೇಕು, ಇನ್ಕಮ್ ಸ್ಟಾರ್ಟ್ ಆಗ್ಬೇಕು. ಆ ತರ ಇದ್ದಾಗ ಅವನಿಗೆ ಮನೆಗೆ ಬೇಕಾದ ಪ್ರಾಡಕ್ಟ್ ಜೊತೆಗೆ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ಕಂಪನಿ ಡೈರೆಕ್ಟ್ ಆಗಿ ಅವನಿಗೆ ಪ್ರಮೋಷನ್ ಅನ್ನು ಕೊಡ್ತಾರೆ. ಕನ್ಸಲ್ಟೆಂಟ್ ಬದಲಿಗೆ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ಪ್ರಮೋಷನ್ ಕೊಡ್ತಾರೆ. ಯಾವ ತರ ಕೊಡ್ತಾರೆ ಅದು ನೋಡುವ. ಇಲ್ಲಿ ನಾವು ನೋಡ್ಕೊಳ್ಳಿ 8,126 ನಂತರನೇ ಅವನಿಗೆ ಪ್ರಮೋಷನ್ ಸಿಗುವಂತದ್ದು. ಬಟ್ ಅವ ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಅವ 8,000 ಚಿಲ್ಲರೆ ಪರ್ಚೇಸ್ ಮಾಡುವ ಬದಲಿಗೆ ಅವನು ಒಂದೇ ತಿಂಗಳಲ್ಲಿ 6,480 GBV ಮಾಡ್ಕೊಂಡ್ರೆ, ಇಲ್ಲದ್ರೆ 240 PV ಮಾಡ್ಕೊಂಡ್ರೆ. ಸೊ ರೆಗ್ಯುಲರ್ ಆಗಿ ಪ್ರಮೋಷನ್ ಸಿಗ್ಬೇಕಾದ್ರೆ 300 PV ಕ್ರಾಸ್ ಆಗಿದ್ರೆ ಮಾತ್ರ ಅವನಿಗೆ 10% ಸ್ಲಾಬಿಗೆ ರೀಚ್ ಆಗುವ ಅವಕಾಶ ಇರುವಂತದ್ದು. ಬಟ್ ಅವ ಜಾಯಿನ್ ಆದ ತಿಂಗಳಲ್ಲೇ ಅವ 240 PV ಮಾಡಿಕೊಂಡ್ರೆ ಅವ ಡೈರೆಕ್ಟ್ ಆಗಿ ಕಂಪನಿ ಅವನಿಗೆ ಪ್ರಮೋಷನ್ ಸೀನಿಯರ್ ಕನ್ಸಲ್ಟೆಂಟ್ ಲೆವೆಲ್ಗೆ ಅಂದ್ರೆ 10% ಸ್ಲಾಬಿಗೆ ಅವನನ್ನು ತಂದು ನಿಲ್ಲಿಸ್ತದೆ. ಆಗ ಅವನು ಮಾಡಿದ ಏನು ಪರ್ಚೇಸ್ ಇರ್ತದೆ, ಅವನು ಏನು ಮಾಡಿದ ಬಿಸ್ನೆಸ್ ಇರ್ತದೆ, ಅದರ ಮೇಲೆ ಅವನಿಗೆ 10% ಕಮಿಷನ್ ಅವನ ಅಕೌಂಟಿಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಆಗುವಂತದ್ದು. ಇದು ನ್ಯೂ ಜಾಯಿನಿಂಗ್ ಆಫರ್, ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್. ಈಗ ನಾನೀಗ ಹೊಸೊಬ್ಬ, ನಾನು ಇವತ್ತು ಪರಿವರ್ತನೆ ಪ್ರೋಗ್ರಾಮ್ ನೋಡಿದ್ರೆ ನನಗೆ ಇಷ್ಟ ಆಯ್ತು ಬಿಸ್ನೆಸ್, ನಾನು ಜಾಯಿನ್ ಆಗಿ ನಾನು 240 PV ಮಾಡ್ಕೊಂಡು
ನಾನು ಫಾಸ್ಟ್ ಸ್ಟಾರ್ಟ್ ಅಚೀವ್ಮೆಂಟ್ ಮಾಡ್ಕೊಂಡೆ, ಒಂದೇ ತಿಂಗಳಲ್ಲಿ ನಾನು ಅಚೀವ್ಮೆಂಟ್ ಮಾಡ್ಕೊಂಡೆ. ಇನ್ನು ನೆಕ್ಸ್ಟ್ ನಾನು ಏನ್ ಮಾಡ್ತೇನೆ, ನನ್ನ ಅಚೀವ್ಮೆಂಟ್ ಅನ್ನು ನನ್ನ ಕೆಳಗೆ ನನ್ನ ಫ್ರೆಂಡ್ಸ್ ಗಳಿಗೆ ಒಂದು ಸೂಪರ್ ಇದೆ ಬಿಸ್ನೆಸ್, ನೀನು ಬಾ ಅಂತ ನಾನು ಜಾಯಿನ್ ಮಾಡಿಸಿದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೇನೆ, ನಾನು ಖಾಲಿ 10% ಸ್ಲಾಬ್ ಬರುದಲ್ಲದೆ ಕಂಪನಿ ನಮಗೆ ಈ ಸರ್ತಿ 1200 ರೂಪಾಯಿ ವರ್ತ್ ಪ್ರಾಡಕ್ಟ್ ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ನನಗೆ ರೆಗ್ಯುಲರ್ ಆಗಿ ಸಿಗುವಂತ ಡಿಸ್ಕೌಂಟ್ 20% ಸಿಗುತ್ತೆ, ಫ್ರೀ ಪ್ರಾಡಕ್ಟ್ 10% ಸಿಗುತ್ತೆ, ಲಾಯಲ್ಟಿ ಬೆನಿಫಿಟ್ ಕೂಡ 6 ತಿಂಗಳಿಗೆ 1 ತಿಂಗಳ ಫ್ರೀ ಸಿಗುವಂತದ್ದು ಸಿಗುತ್ತದೆ. ಅದಷ್ಟು ಅಲ್ಲದೆ ನಾನು 10% ಸ್ಲಾಬಿಗೆ ರೀಚ್ ಆದಾಗ ನಾನು ಖರೀದಿ ಮಾಡಿದ 6,000 ಚಿಲ್ಲರೆ 6,480 BVಗೆ 10% ಸಬ್ಸಿಡಿಯನ್ನು ಕೂಡ ನನ್ನ ಅಕೌಂಟಿಗೆ ಹಾಕುವುದಷ್ಟಲ್ಲದೆ ಅದರ ಮೇಲೆಗೆ ಕಂಪನಿ 1,200 ರೂಪಾಯಿ ವರ್ತ್ ಪ್ರಾಡಕ್ಟ್ ಅನ್ನು ಕೂಡ ಉಚಿತವಾಗಿ ನನಗೆ ಕೊಡುವಂತದ್ದು. ಸೊ ಲಾಭಾಂಶ ನಾವು ನೋಡಿದಾಗ ಆಲ್ಮೋಸ್ಟ್ ನಾನು ಮೊನ್ನೆ ಲಾಸ್ಟ್ ಇದರಲ್ಲಿ ತೋರಿಸಿದೆ, ನಮಗೆ ಆಲ್ಮೋಸ್ಟ್ 60%ಗಿಂತ ಜಾಸ್ತಿ ನಮಗೆ ಇದು ಬೆನಿಫಿಟ್ ಅನ್ನು ಕೊಡ್ತದೆ. ನಾವು ಈ ಒಂದು ಸ್ಲ್ಯಾಬ್ ಅಲ್ಲಿ ಮೋದಿ ಕೇರ್ ಬಿಸ್ನೆಸ್ ಅನ್ನು ತಗೊಂಡ್ರೆ ಅತ್ಯುತ್ತಮವಾದ ನಮಗೆ ಬೆನಿಫಿಟ್ ಸಿಗುವಂತದ್ದು. ಈಗ ನಾವು ತೆಗೆಯೋದಲ್ಲದೆ ನಾವು ನಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 2 ಜನರಿಗೆ ಸೇಮ್ ಆಫರ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ. ನಾನು ಈಗ ಹೇಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿ 10% ಲಾಭಿಗೆ ಬಂದಿದ್ದೇನೆ, ನನ್ಗೆ ಒಂದು 5-6 ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಅವರಿಗೂ ಕೂಡ ಈ ಪ್ಲಾನ್ ಪರಿವರ್ತನೆ ಕೂರಿಸ್ತೇನೆ, ತುಂಬಾ ಚೆನ್ನಾಗಿದೆ, ನೀನು ಕೂಡ ಮಾಡು ಮಾರೆ, ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಮಾಡು ಅಂತ 2 ಜನರನ್ನು ನಾನು ಈ ಪ್ರೋಗ್ರಾಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೆ 1,000 ಎಕ್ಸ್ಟ್ರಾ ಇನ್ಸೆಂಟಿವ್ ಕೂಡ ಸಿಗುತ್ತೆ. ಅದೇ ತರ 1,000 ಎಕ್ಸ್ಟ್ರಾ ಪ್ರಾಡಕ್ಟ್, ಫ್ರೀ ಪ್ರಾಡಕ್ಟ್ 1,000 ಪ್ರಾಡಕ್ಟ್ ನನಗೆ ಉಚಿತವಾಗಿ ಸಿಗುತ್ತೆ. ಅದೇ ರೀತಿ ನಾನು 3 ಜನರನ್ನು ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಹೆಚ್ಚು ಮಾಡಿಸಿದ್ರೆ ನನಗೆ 2,000 ಪ್ರಾಡಕ್ಟ್ ಉಚಿತವಾಗಿ ಸಿಗ್ತದೆ. ಇನ್ ಕೇಸ್ ನಾನು 4 ಜನರನ್ನು ಫ್ರಂಟ್ ಲೈನ್ ಅನ್ನು ಈ ಒಂದು ಟಾರ್ಗೆಟ್ ಅಲ್ಲಿ ಹೆಚ್ಚು ಮಾಡಿಸಿದ್ರೆ ನನಗೆ 3,000 ಪ್ರಾಡಕ್ಟ್ ಕೂಡ ಉಚಿತವಾಗಿ ಸಿಗುತ್ತೆ. 5 ಜನ ಮಾಡಿದ್ರೆ 4,000, 6 ಜನ ಮಾಡಿದ್ರೆ 5,000ವರೆಗೆ ನನಗೆ ಎಕ್ಸ್ಟ್ರಾ ಇನ್ಕಮ್ ತಗೊಳ್ಳುವಂತ ಒಂದು ಅಪಾರ್ಚುನಿಟಿ ಈ ಮಂತ್ ಅಲ್ಲಿ ಎಸ್ಪೆಷಲಿ ಕೊಟ್ಟಿದ್ದಾರೆ. ಲಾಕ್ ಡೌನ್ ಟೈಮ್ ಆದ್ರಿಂದ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅನ್ನು ಕಂಪನಿ ನಮಗೆ ಆಫರ್ ಮಾಡಿರುವಂತದ್ದು. ಇದು ರೆಗ್ಯುಲರ್ ಆಗಿರೋದಿಲ್ಲ, ಈ ಮಂತ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ನೋಡ್ಬೇಕಷ್ಟೇ, ಕಾದು ನೋಡ್ಬೇಕು ಈ ಪ್ಲಾನ್ ನ ಕೊಡ್ತಾರಾ, ಏನು ಕಂಟಿನ್ಯೂ ಮಾಡ್ತಾರಾ ಅಂತ ಹೇಳಿ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾನ್. ಪ್ರತಿಯೊಬ್ರು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಸೊ ಇನ್ನು ಫಾಸ್ಟ್ ಸ್ಟಾರ್ಟ್ ಡೈರೆಕ್ಟರ್ ಪ್ರೋಗ್ರಾಮ್ ನಾನು ಆಗ್ಲೇ ಹೇಳಿದೆ, ಈ ಪ್ಲಾನ್ ಅಲ್ಲೇ ನಾನೊಂದು 10 ಜನ ಇಂಟ್ರೊಡ್ಯೂಸ್ ಮಾಡಿ ನನ್ನ ಟೋಟಲಿ 3,200 GPV, ಸೊ 300 PV ಒಬ್ರು ಮಾಡುವಂತದ್ದು. ನೆನ್ಪಿಟ್ಕೊಳ್ಳಿ, 300 PV ಮಾಡಿದ್ರೆ ನಾವು ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ 10% ಸ್ಲಾಬಿಗೆ ಹೋಗ್ತೇವೆ. ನಾವು 10 ಜನ ಇಂಟ್ರೊಡ್ಯೂಸ್ ಮಾಡಿದ್ರೆ 3,200ಕ್ಕೆ ನಾವು ಫಾಸ್ಟ್ ಸ್ಟಾರ್ಟ್ ಡೈರೆಕ್ಟರ್ಗೆ ಹೋಗ್ಬಿಡ್ತೇವೆ. ಸೊ ಆಕ್ಚುಲಿ ಡೈರೆಕ್ಟರ್ ಆಗಬೇಕಾದ್ರೆ 4,000 PV ಕ್ರಾಸ್ ಆದ್ರೆ ಮಾತ್ರ ಡೈರೆಕ್ಟರ್ ಅಂತ ತಲುಪುವಂತದ್ದು, ಅಂದ್ರೆ 16% ಲೆವೆಲ್ಗೆ ಬರುವಂತದ್ದು. ಬಟ್ ಈ ಒಂದು ಪ್ರೋಗ್ರಾಮ್ ಇಂದ ನಾನು ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಜಾಯಿನ್ ಆದದ್ದು ಅಲ್ಲದೆ ನನ್ನ ಕೆಳಗೆ 10 ಜನರನ್ನು ಕೂಡ ನಾನು ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ಪರ್ಚೇಸ್ ಮಾಡಿಸಿದೆ ಒಂದೇ ತಿಂಗಳಲ್ಲಿ. ನನ್ನ ಟೈಟಲ್ ಡೈರೆಕ್ಟರ್ ಟೈಟಲ್ ಅಂದ್ರೆ 16% ಲೆವೆಲ್ಗೆ ಹೋಗ್ತೇನೆ. 10 ಜನ ಮಾಡಿರುವಂತ ಟೋಟಲ್ ಬಿಸ್ನೆಸ್ ಅಲ್ಲಿ ನಾನು 16% ಅಲ್ಲಿ ಇದ್ದೇನೆ, ಅವರು 10% ಅಲ್ಲಿ ಇದ್ದಾಗ 16 - 6 ಅಂತ ಹೇಳಿದ್ರೆ 6% ಎಂಟೈರ್ ಬಿಸ್ನೆಸ್ ನ ಪರ್ಫಾರ್ಮೆನ್ಸ್ ಬೋನಸ್ ಕೂಡ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗುವಂತದ್ದು. ಇದು ಅತ್ಯುತ್ತಮವಾದ ಒಂದು ಬೆನಿಫಿಟ್. ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳುವಂತದ್ದು ಡೈರೆಕ್ಟ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಒಂದು ಇನ್ಕಮ್. ನಾವು ಎಷ್ಟು ಬೇಕಾ ಬಿಸ್ನೆಸ್ ನ ನಾವು ಡೆವಲಪ್ ಮಾಡಬಹುದು. 1 ಲಕ್ಷ ಮಾಡ್ತಾರೆ, 10 ಲಕ್ಷ ಮಾಡ್ತಾರೆ, ನಿಮ್ಮ ಮೇಲೆ ಡಿಪೆಂಡ್. ನೀವು ಡೈರೆಕ್ಟ್ ಸ್ಪಾನ್ಸರಿಂಗ್ ಮಾಡ್ತಾ ನಿಮ್ಮ PGBV ಯನ್ನು ಜಾಸ್ತಿ ಮಾಡ್ತಾ ನಿಮ್ಮ APB ಯನ್ನು ಜಾಸ್ತಿ ಮಾಡ್ತಾ ಹೋದ್ರೆ APB ಯಲ್ಲಿ ಪ್ರತಿಯೊಂದು ಪ್ಯಾರಾಮೀಟರ್ ಅಲ್ಲಿ ಸಿಗುವಂತ ಇನ್ಕಮ್ ದೊಡ್ಡ ಮಟ್ಟದ ಇನ್ಕಮ್ ಆಗಿರ್ತದೆ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಬಿಸ್ನೆಸ್ ಪ್ಲಾನ್. ನಮ್ಮ APB ಅಂತ ಹೇಳುವಂತದ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಅತ್ಯುತ್ತಮವಾದ ಇನ್ಕಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದನ್ನು ಕೂಡ ಯುಟಿಲೈಸ್ ಮಾಡಬಹುದು. ಯಾರು ಎಗ್ರೆಸಿವ್ ಆಗಿದ್ದಾರೆ, ಯಾರು ಡೆಡಿಕೇಟೆಡ್ ಆಗಿದ್ದಾರೆ, ಯಾರಿಗೆ ಮಾಡಲೇಬೇಕು ಅಂತ ಇದ್ದಾರೆ, ಅವರು 100% ಒಂದೇ ತಿಂಗಳಲ್ಲಿ ಡೈರೆಕ್ಟರ್ ಅಂತವನ್ನು ತಲುಪುವಂತ ಒಂದು ಅವಕಾಶವನ್ನು ಕೂಡ ಕಂಪನಿಯಲ್ಲಿ ಒದಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ಇನ್ಕಮ್ ಪ್ಲಾನ್ ನೋಡೋದಾದ್ರೆ ಮಂತ್ ಫಸ್ಟ್, ಈಗ ನೀವು ಜಾಯಿನ್ ಆಗಿದ್ದೀರಿ, ರೆಗ್ಯುಲರ್ ಆಗಿ ಜಾಯಿನ್ ಆಗಿದ್ದರೆ ನಿಮ್ಮ ಇನ್ಕಮ್ ಕ್ಯಾಲ್ಕುಲೇಷನ್ ಯಾವ ತರ ಆಗ್ತದೆ ಅಂತ ನಾನು ತೋರಿಸೋದಾದ್ರೆ, ರಾಮ ಜಾಯಿನ್ ಆಗಿದ್ದಾನೆ, ಅವ 220 PPV ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ ಅನ್ನು ಮಾಡ್ಕೊಂಡಿದ್ದಾನೆ. ಮೋಹನ್ ಅವನ ಡೌನ್ಲೈನ್ ಆಗಿ 4 ಜನರನ್ನು ಇಂಟ್ರೊಡ್ಯೂಸ್ ಮಾಡಿ, ರಾಮ 4 ಜನರನ್ನು ಡೌನ್ಲೈನ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಮೋಹನ್ ಕೂಡ 150 PPV ಮಾಡಿದ್ದಾನೆ. ಪೀಟರ್ ಕೂಡ 110 PPV ಮಾಡಿದ್ದಾನೆ. ರಾಜೇಶ್ ಹೇಳುವ 75 PPV ಮಾಡಿದ್ದಾನೆ. ಜಯ ಬಂದ್ಬಿಟ್ಟು 740 ಪಾಯಿಂಟ್ PPV ಮಾಡಿದ್ದಾರೆ. ಸೊ ಏನಾಯ್ತು,
ಲೆಟ್ಸ್ ಅಸ್ಯೂಮ್ ದಟ್ ರಾಮ ಹ್ಯಾಸ್ ಜಾಯಿನ್ಡ್ ಇನ್ ಮಂತ್ 1, ಫಸ್ಟ್ ಮಂತ್ ಅಲ್ಲಿ ಜಾಯಿನ್ ಆಗಿದ್ದಾನೆ. ರಾಮ ಸ್ಪಾನ್ಸರ್ಸ್ 4 ಫ್ರೆಂಡ್ಸ್ ಆಸ್ ಇಸ್ ಡೌನ್ಲೈನ್ ಕನ್ಸಲ್ಟೆಂಟ್, 4 ಜನರನ್ನು ಕನ್ಸಲ್ಟೆಂಟ್ ಆಗಿ ಡೌನ್ಲೈನ್ ಅಲ್ಲಿ ಜಾಯಿನ್ ಮಾಡ್ಕೊಂಡಿದ್ದಾನೆ. ಸೊ ರಾಮಸ್ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ, ರಾಮನ ಟೋಟಲ್ ಗ್ರೂಪ್ ಇದು ಪಾಯಿಂಟ್ ವ್ಯಾಲ್ಯೂ 1295 ಆಗಿದೆ. ಇಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ 1295 ಆಗಿದೆ. ಸೊ ರಾಮ ಬಂದ್ಬಿಟ್ಟು 13% ಗೆ ಬಂದ. ಹೇಗೆ 1295 ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ 1295 ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ, 1201ರಿಂದ 2700ವರೆಗೆ 13%. ಸೊ ರಾಮ ಆಲ್ರೆಡಿ 13% ಸ್ಲಾಬಿಗೆ ಬಂದಾಯ್ತು. 1295 ಅಂತ ಹೇಳಿದ್ರೆ 13% ಸ್ಲಾಬಿಗೆ ಬಂದಾಯ್ತು. ಸೊ 13% ಅಂದ್ರೆ ಅವನಿಗೆ ಕ್ಯಾಲ್ಕುಲೇಷನ್ ಯಾವ ತರ ಮಾಡುವಂತದ್ದು? ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆ 1295 ಇಂಟು 27, ಯಾಕಂದ್ರೆ PV/BV ರೇಷಿಯೋ ಕನ್ವರ್ಟ್ ಮಾಡುವಂತದ್ದು, ಇಂಟು 27 ಇಂಟು 13%, ಅಂದ್ರೆ 13% ಸ್ಲಾಬಿಗೆ ಜಂಪ್ ಆಗಿದ್ದಾನೆ. ನಾನು ಆಗ್ಲೇ ತೋರಿಸಿದಾಗ ಈ PPT ಅಲ್ಲಿ ತೋರಿಸಿದಾಗೆ ಅವ ಅಸೋಸಿಯೇಟ್ ಸೂಪರ್ವೈಸರ್ ಲೆವೆಲ್ಗೆ ಬಂದಿದ್ದಾನೆ, ಅಂದ್ರೆ 13% ಸ್ಲಾಬಿಗೆ ಬಂದಿದ್ದಾನೆ. ಸೊ 13% ಅಂತ ಹೇಳಿದ್ರೆ ಅವನ ಟೋಟಲ್ ಗ್ರೂಪ್ ಇನ್ಕಮ್ ಬಂದ್ಬಿಟ್ಟು 4545 ರೂಪಾಯಿ. ಈಗ ಗ್ರೂಪ್ ಇನ್ಕಮ್ 4545 ರೂಪಾಯಿ ಟೋಟಲ್ ಬಂದಿರೋದು ಅವನ ಟೀಮ್ ಅಲ್ಲಿ ಬಂದಿರುವಂತದ್ದು. ಈಗ ಅವನ ಡೌನ್ ಲೈನ್ ಗಳಿಗೂ ಕೂಡ ಅವ ಹಂಚ್ಬೇಕಲ್ವಾ, ಖಾಲಿ ಅವನ ಇನ್ಕಮ್ ತಗೊಳ್ಳಿಕ್ಕೆ ಆಗ್ತದೆ ಇಲ್ಲ. ಕಂಪನಿ ಅವನ ಡೌನ್ ಲೈನ್ ಕೂಡ ಯಾವ ತರ ಈ ಟೋಟಲ್ ಬೆನಿಫಿಟ್ ಅನ್ನು ಹಂಚುತ್ತದೆ ಅಂತ ನೋಡಿದಾಗ ಇಲ್ಲಿ ಮೋಹನ್ 7% ಕ್ವಾಲಿಫಿಕೇಶನ್ ಇದ್ದಾನೆ, ಕನ್ಸಲ್ಟೆಂಟ್ ಆಗಿದ್ದಾನೆ, ಖಾಲಿ 150 PV. ಸೊ 150 PV ಇಲ್ಲಿ ನೋಡಿದ್ರೆ, ಸೊ ಈ ಸ್ಲಾಬ್ ಅಲ್ಲಿ ಇದ್ದಾನೆ 100ರಿಂದ 300 PV ಸ್ಲಾಬ್ ಅಲ್ಲಿ ಇದ್ದಾನೆ, ಅಂದ್ರೆ ಕನ್ಸಲ್ಟೆಂಟ್ 7% ಸ್ಲಾಬ್ ಅಲ್ಲಿ ಇದ್ದಾನೆ. ಸೊ 7% ಸ್ಲಾಬ್ ಅಂತ ಹೇಳಿದ್ರೆ 150 PPV ಇಂಟು 27 PV/BV ರೇಷಿಯೋ ಇಂಟು 7%, ಅಂದ್ರೆ 2283.50 ಮೋಹನಿಗೆ ಸಿಗುವಂತದ್ದು. ಅದೇ ತರ ಪೀಟರ್ 110 ಇಂಟು 27 ಇಂಟು 7 ಅಂದ್ರೆ 208 ರೂಪಾಯಿ ಪೀಟರ್ಗೆ ಸಿಗುವಂತದ್ದು. ರಾಜೇಶ್ 75 PV ಮಾಡಿದ್ದಾರೆ, 75 ಇಂಟು 27 ಇಂಟು 7 ಅಂದ್ರೆ 142 ರೂಪಾಯಿ ರಾಜೇಶ್ ಸಿಗುವಂತದ್ದು. ಅದೇ ತರ ಜಯ ಅವರು ಬಂದ್ಬಿಟ್ಟು 740 PV ಮಾಡಿರೋದ್ರಿಂದ ಅವರು 10% ಸ್ಲಾಬಿಗೆ ಹೋಗಿದ್ದಾರೆ, ಅಂದ್ರೆ ಪ್ರಮೋಷನ್ ಆಗಿ ಅಸೋಸಿಯೇಟ್ ಸೀನಿಯರ್ ಕನ್ಸಲ್ಟೆಂಟ್, ನಾನು ಆಗ್ಲೇ ಹೇಳಿದೆ ಫಾಸ್ಟ್ ಸ್ಟಾರ್ಟ್ ಪ್ರೋಗ್ರಾಮಿಗೆ ಹೋಗಿದ್ದಾರೆ ಅವರು. ಸೊ ಆಗ ಅವರ ಟೋಟಲ್ ಬಿಸ್ನೆಸ್ ಮೇಲೆ 1098 ರೂಪಾಯಿ ಅವರಿಗೆ ಕೂಡ ಕ್ರೆಡಿಟ್ ಆಗಿರುವಂತದ್ದು. ನಾವು ಟೋಟಲ್ ನೋಡಿದಾಗ ಅವನ ಟೀಮ್ ಡೌನ್ ಲೈನ್ಗೆ, ರಾಮನ ಡೌನ್ ಲೈನ್ ಗಳಿಗೆ 4 ಜನಕ್ಕೆ 2631 ರೂಪಾಯಿ ಡಿಸ್ಟ್ರಿಬ್ಯೂಟ್ ಆಗಿದೆ. 4545ರಲ್ಲಿ 2631 ರೂಪಾಯಿ ಅವನ ಡೌನ್ ಲೈನ್ಗೆ ಹೋಗಿದೆ. ಆಗ ರಾಮನ ಮಂತ್ 1 ಫಸ್ಟ್ ಮಂತಿನ ಇನ್ಕಮ್ ಬಂದ್ಬಿಟ್ಟು 1913 ರೂಪಾಯಿ 50 ಪೈಸೆ ರಾಮನ ಅಕೌಂಟಿಗೆ ಕ್ರೆಡಿಟ್ ಆಗಿರ್ತದೆ. ಸೊ ಇದು ಇನ್ಕಮ್ ಕ್ಯಾಲ್ಕುಲೇಷನ್ ಮಂತ್ 1. ಮಂತ್ 2 ಇದು ಯಾಕೆ 2ನೇ ತಿಂಗಳದ್ದು ತೋರಿಸ್ತೇನೆ ಅಂತ ಹೇಳಿದ್ರೆ, ಎಕ್ಯುಮ್ಯುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ನಿಮಗೆ ಯಾವ ತರ ಸಿಗುತ್ತೆ ಅಂದ್ರೆ, ನಾನು ಪ್ರತಿ ತಿಂಗಳು ಎಕ್ಯುಮ್ಯುಲೇಟಿವ್ ಆಗ್ತಾ ಹೋಗ್ತದೆ ಅಂತ ನಾನು ನಿಮಗೆ ಹೇಳಿದೆ. ಮಂತ್ ಆನ್ ಮಂತ್ ನಿಮ್ಮ ಬಿಸ್ನೆಸ್ ಎಕ್ಯುಮ್ಯುಲೇಟಿವ್ ಆಗ್ತಾ ಹೋಗ್ತದೆ. ಸೊ ಅದನ್ನು ಯಾವ ತರ ನಾವು ಅಂತ ಹೇಳೋದನ್ನು ನಾನು ನಿಮಗೆ ಸೆಕೆಂಡ್ ಮಂತ್ ಕ್ಯಾಲ್ಕುಲೇಷನ್ ತೋರಿಸ್ತೇನೆ. ಸೊ ಇದು ಇದೇ ತರ ಕಂಟಿನ್ಯೂ ಆಗಿ 2ನೇ ತಿಂಗಳು ರಾಮ ಅವನ PV ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ 185 ಮಾಡ್ಕೊಂಡಿದ್ದಾನೆ. ಸೊ ಲಾಸ್ಟ್ ಮಂತ್ ಇದ್ದು GPV 1295 ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲಿದೆ 1295 ಈ ಫಿಗರ್ ಲಾಸ್ಟ್ ಮಂತ್ ಬಿಸ್ನೆಸ್, ಅದನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಅದೇ ತರ ಕರೆಂಟ್ ಮಂತ್ GPV ಅಂತ ಹೇಳಿದ್ರೆ ಅವನು 4 ಡೌನ್ ಲೈನ್ ಸೇರಿ 370, 555, 185, 740 ಇದು ಎಲ್ಲ ಸೇರಿ ಕರೆಂಟ್ ಮಂತ್ ಇದ್ದು GPV ಬಂದ್ಬಿಟ್ಟು 2035 ರೂಪಾಯಿ 35 ಪಾಯಿಂಟ್ ಆಗಿದೆ. ಇನ್ನು ಅಕ್ಯುಮುಲೇಟೆಡ್ ನೋಡಿದ್ರೆ GPV ಅಂತ ಹೇಳಿದ್ರೆ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ. ಸೊ ಟೋಟಲ್ ನಾವು ನೋಡಿದಾಗ 3330 ರೂಪಾಯಿ ಆಗಿದೆ, 330 ಪಾಯಿಂಟ್ ಆಗಿದೆ. ಸೊ ನಾವು ಆಗ ಏನಾಯ್ತು, ಟೋಟಲ್ 3330 ಬಿಸ್ನೆಸ್ ರಾಮನ ಕೆಳಗೆ ಜನರೇಟ್ ಆಯ್ತು ಅಂತ ಹೇಳಿದ್ರೆ ಅವನ ಪರ್ಸೆಂಟ್ ಎಲ್ಲಿ ಹೋಯ್ತು? ಸೊ ಇಲ್ಲಿ ಈ ಸ್ಲಾಬ್ ಅಲ್ಲಿ ಬರ್ತದೆ 3330 ಅಂತ ಹೇಳಿದ್ರೆ 2701 ಮತ್ತೆ 4000 ಮಿಡಲ್ ಅಲ್ಲಿ ಬರೋದ್ರಿಂದ ಅವನು ಸೂಪರ್ವೈಸರ್ ಟೈಟಲ್ ಗೆ ಜಂಪ್ ಆಗ್ತಾನೆ, ಅಂದ್ರೆ ಪ್ರಮೋಷನ್ ಆಗ್ತಾನೆ, 15% ಲೆವೆಲ್ಗೆ ಪ್ರಮೋಷನ್ ಆಗ್ತದೆ. ಸೊ ರಾಮ ಅಂತ ಹೇಳುವವನು 15% ಗೆ ಬರ್ತಾನೆ, ಇಲ್ಲಿ ತೋರಿಸಿದ್ದಾರೆ. ಅದೇ ತರ ರಾಮಂದು BV ಇಲ್ಲಿ ಟೋಟಲ್ ಅಕ್ಯುಮುಲೇಟೆಡ್ 520 ಆಗಿದೆ, ಪೀಟರ್ ಇದು 665 ಆಗಿದೆ, ರಮೇಶ್ ಇದ್ದು 260 ಆಗಿದೆ, ಜಯಂದು 1480 ಆಗಿದೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ನೋಡುದಾದ್ರೆ ರಾಮಂದು ಟೋಟಲ್ ಬಿಸ್ನೆಸ್ ಅವನು ಈ ತಿಂಗಳದ್ದು ಬಿಸ್ನೆಸ್ 2035 ರೂಪಾಯಿ. ಸೊ 2035ಕ್ಕೆ ಇಂಟು 27 PV/BV ರೇಷಿಯೋ 27 ಇಂಟು 15%, ಅವನು ಪ್ರೆಸೆಂಟ್ ಇರುವಂತ ಪರ್ಸೆಂಟೇಜ್ 15%, ಅಂದ್ರೆ ಟೋಟಲಿ ಅವನ ಗ್ರೂಪ್ ಬಿಸ್ನೆಸ್ ಗ್ರೂಪ್ ಇನ್ಕಮ್ ಅವನ ಟೋಟಲ್
ಎರಡನೇ ತಿಂಗಳ ಗ್ರೂಪ್ ಇನ್ಕಮ್ ಬಂದ್ಬಿಟ್ಟು 8,242 ರೂಪಾಯಿ ಆಗಿರ್ತದೆ. ಇದು ಅವನ ಗ್ರೂಪ್ ಇದ್ದು. ಈಗ ಅಗೇನ್ ಅದನ್ನ ಅವನ ಕೆಳಗಿನವರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ನೋಡುದಾದ್ರೆ ಇಲ್ಲಿ ₹8,000 ಡೆಲಿವರ್ಡ್ ಅಮೌಂಟ್ ಅವನ ಡೌನ್ಲೈನ್ಸ್ಗೆ ಟೋಟಲ್ ಬೋನಸ್ ಡಿಸ್ಟ್ರಿಬ್ಯೂಟೆಡ್ ಬೈ ರಾಮ. ಸೊ ಟೀಮ್ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಬೇಕು? 5,445. ಸೊ ರಾಮಾಸ್ APB, ಅವನ APB ಏನಿದೆ, APB ಅಂತ ಹೇಳಿದ್ರೆ ಇದೆಲ್ಲ ಅವನ APB ಬರುತ್ತೆ, ಡಿಫರೆನ್ಸ್ ಮಾರ್ಜಿನ್ APB. ಸೊ ನಿಮಗೆ ಇಲ್ಲಿ ಕಾಣ್ತಾ ಇದೆ ಪ್ರತಿಯೊಬ್ರು ಯಾವ ಸ್ಲಾಬ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಜಯ ಬಂದ್ಬಿಟ್ಟು 13% ಸ್ಲಾಬ್ ಅಲ್ಲಿ ಬಂದಿದ್ದಾರೆ. ಅದೇ ತರ ರಮೇಶ್ ಬಂದ್ಬಿಟ್ಟು 7% ಸ್ಲಾಬಿಗೆ ಬಂದಿದ್ದಾರೆ. ಅದೇ ರೀತಿ ಪೀಟರ್ ಬಂದ್ಬಿಟ್ಟು 10% ಸ್ಲಾಬಿಗೆ ಬಂದಿದ್ದಾರೆ. ಅದೇ ರೀತಿ ಮೋಹನ್ ಬಂದ್ಬಿಟ್ಟು 10% ಸ್ಲಾಬಿಗೆ ಬಂದಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ರಾಮ ಬಂದ್ಬಿಟ್ಟು 15% ಬಂದಿರೋದ್ರಿಂದ ಜಯನ ಬಿಸ್ನೆಸ್ ಅಲ್ಲಿ ಜಯ ಆಲ್ರೆಡಿ 13% ಅಲ್ಲಿ ಇರೋದ್ರಿಂದ ರಾಮ 15% ಅಲ್ಲಿ ಇದ್ದಾನೆ. 15% ಮೈನಸ್ 13% ಅಂತ ಹೇಳಿದ್ರೆ ಜಯನ ಬಿಸ್ನೆಸ್ ಅಲ್ಲಿ ರಾಮನಿಗೆ ಸಿಗುವಂತ ಬೆನಿಫಿಟ್ ಬರೀ 2% ಮಾತ್ರ. ಹಾಗಾದ್ರೆ 15 ಮೈನಸ್ 13 ಅಂತ ಹೇಳಿದ್ರೆ ಜಯನ ಬಿಸ್ನೆಸ್ ಅಲ್ಲಿ ರಾಮನಿಗೆ ಸಿಗುವಂತದ್ದು ಬರೇ 2%. ಅದೇ ರೀತಿ ರಾಜೇಶ್ 7% ಅಲ್ಲಿ ಇದ್ದಾರೆ, ರಾಮ ಬಂದ್ಬಿಟ್ಟು 15% ಅಲ್ಲಿ ಇದ್ದಾರೆ. ಸೊ ಆಗ ಪೀಟರ್ನ ಬಿಸ್ನೆಸ್ ಅಲ್ಲಿ ರಾಮನಿಗೆ 8% ಸಿಗುತ್ತದೆ. ಇನ್ನು ರಮೇಶ್ ಬಿಸ್ನೆಸ್ ಪೀಟರ್ 10% ಅಲ್ಲಿ ಇರೋದ್ರಿಂದ ರಾಮ 15% ಅಲ್ಲಿ ಇದ್ದಾರೆ. ಸೊ 15 ಮೈನಸ್ 10 ಅಂತ ಹೇಳಿದ್ರೆ 5% ಪೀಟರ್ ಬಿಸ್ನೆಸ್ ಅಲ್ಲಿ ಇನ್ಕಮ್ ಸಿಗುತ್ತೆ. ಅದೇ ತರ ಮೋಹನ್ 10% ಅಲ್ಲಿ ಇದ್ದಾರೆ. ಸೊ ರಾಮ 15% ಅಲ್ಲಿ ಇದ್ದಾರೆ. 15 ಮೈನಸ್ 10 ಅಂತ ಹೇಳಿದ್ರೆ ರಾಮನಿಗೆ ಇವರ ಬಿಸ್ನೆಸ್ ಅಲ್ಲಿ 5% ಸಿಗುವಂತದ್ದು. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ರಾಮಸ್ APB ಅರ್ನಿಂಗ್ಸ್ 8,242. ಈ ಕ್ಯಾಲ್ಕುಲೇಷನ್ ನಾನು ಏನು ಹೇಳಿಕೊಟ್ಟೆ ಆ ಕ್ಯಾಲ್ಕುಲೇಷನ್ ಮುಖಾಂತರ 8,245 ರೂಪಾಯಿ ರಾಮನ ಟೋಟಲ್ ಗ್ರೂಪ್ ಬಿಸ್ನೆಸ್ ಇನ್ಕಮ್ ಆಗಿರ್ತದೆ. ಅದರಲ್ಲಿ 5,445 ಡಿಸ್ಟ್ರಿಬ್ಯೂಟ್ ಆದಾಗ ಬಾಕಿಯವರಿಗೆ ಅವರವರ ಶೇರ್ ಕೊಟ್ಟಾಗ ರಾಮನ ನೆಟ್ ಅರ್ನಿಂಗ್ಸ್ ಬಂದ್ಬಿಟ್ಟು 2,797 ರೂಪಾಯಿ ರಾಮನ ಇನ್ಕಮ್ ಆಗಿರ್ತದೆ. ಈ ತರ ಅವರ ಅಕ್ಯುಮುಲೇಷನ್ ಅಂದ್ರೆ ಪ್ರತಿ ತಿಂಗಳ ಬಿಸ್ನೆಸ್ ಅಕ್ಯುಮುಲೇಷನ್ ಆಗ್ತಾ ಹೋಗ್ತಾರೆ. ಪರ್ಸೆಂಟೇಜ್ ಜಂಪ್ ಆಗ್ಲಿಕ್ಕೆ ಪ್ರೀವಿಯಸ್ ಮಂತ್ ನ ಬಿಸ್ನೆಸ್ ಅನ್ನು ಕೂಡ ಕೌಂಟ್ ಮಾಡ್ತಾರೆ. ಬಟ್ ಪ್ರೀವಿಯಸ್ ಮಂತ್ ಬಿಸ್ನೆಸ್ ಯಾವುದೇ ಇನ್ಕಮ್ ಸಿಗೋದಿಲ್ಲ, ಬರೀ ಪರ್ಸೆಂಟೇಜ್ ಇನ್ಕ್ರೀಸ್ಗೋಸ್ಕರ ಮಾತ್ರ ಅದನ್ನು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಇನ್ನು ಡೈರೆಕ್ಟರ್ ಬೋನಸ್ ಯಾವ ತರ ಕ್ಯಾಲ್ಕುಲೇಷನ್ ಆಗುತ್ತೆ ಅದನ್ನು ನಾವು ತಿಳ್ಕೊಳ್ಳೋದಾದ್ರೆ, ಡೈರೆಕ್ಟರ್ ಬೋನಸ್ ಅಂತ ಹೇಳುವಂತದ್ದು 4% ಪೂಲ್ ಅಂತ ಹೇಳಿದೆ. ಸೊ ಅದನ್ನು ಯಾವ ತರ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೋದಿ ಕೇರ್ sets aside 4% of company's monthly PV as director bonus DB pool exclusive for paid as a title director. ಅಂದ್ರೆ ಈ 4% ಅನ್ನು ಏನು ಟೋಟಲ್ ಕಂಪನಿಯ PV ಅಲ್ಲಿ ಈ 4% ಅನ್ನು ಸಪರೇಟ್ ಆಗಿ ಎತ್ತಿರ್ತಾರೆ. ಸೊ ಈ 4% ಬರೇ ಕಂಪನಿಯಲ್ಲಿ ಎಷ್ಟು ಡೈರೆಕ್ಟರ್ಸ್ ಇದ್ದಾರೆ, ಹಳೆ ಡೈರೆಕ್ಟರ್ಸ್ ಇರ್ಬೋದು, ಹೊಸ ಡೈರೆಕ್ಟರ್ಸ್ ಇರ್ಬೋದು, ಬರೇ ಅಷ್ಟು ಜನಕ್ಕೆ ಮಾತ್ರ 4% ಅನ್ನು ಹಂಚಿ ಕೊಡುವಂಥದ್ದು. ಸೊ ಯಾವ ತರ ಹಂಚಿ ಕೊಡ್ತಾರೆ ಅದನ್ನು ನೋಡುವ. ಈಗ ಡೈರೆಕ್ಟರ್ ಅಂತ ಹೇಳಿ ಅವನು ಟೈಟಲ್ ಕ್ವಾಲಿಫೈ ಆಗ್ಬೇಕಂದ್ರೆ ಪೇಯ್ಡ್ ಆಸ್ ಟೈಟಲ್ ಅಂತ ಹೇಳ್ತಾರೆ, ಪ್ಯಾಟ್ ಅಂತ ಹೇಳ್ತಾರೆ. ಆಗ್ಬೇಕಾದ್ರೆ ಅವ ಪ್ರತಿ ತಿಂಗಳು 1,250 PGBV ಮಾಡಿದ್ರೆ ಮಾತ್ರ ಅವನ ಟೈಟಲ್ ಕ್ವಾಲಿಫೈ ಆಗ್ತಾನೆ. ಈಗ ಡೈರೆಕ್ಟರ್ ಅವನು ಈಗ ಪರ್ಸೆಂಟೇಜ್ ಜಂಪ್ ಆಗ್ತಾ ಒಂದು 500 BV ಅಲ್ಲಿ 16% ಬಂದ್ರು ಕೂಡ ಅವನಿಗೆ ಡೈರೆಕ್ಟರ್ ಅಂತ ಹೇಳಿ ಕಂಪನಿ ಕ್ವಾಲಿಫೈಡ್ ಡೈರೆಕ್ಟರ್ ಅಂತ ಕಂಪನಿ ಹೇಳಬೇಕು ಅಂತ ಹೇಳಿದ್ರೆ ಅವನು ಆ ತಿಂಗಳಲ್ಲಿ 1,250 PGPV ಮಾಡಿದ್ರೆ ಮಾತ್ರ ಅವನು ಕ್ವಾಲಿಫೈಡ್ ಡೈರೆಕ್ಟರ್. ಅಂತವರಿಗೆ ಮಾತ್ರ ಈ 4% ಅನ್ನು ಹಂಚುತ್ತಾರೆ. ಈಗ ಕೆಲವರು ಡೈರೆಕ್ಟರ್ ಆಗಿರ್ತಾರೆ, ಬಟ್ ಈ ಏನು ಕ್ವಾಲಿಫಿಕೇಶನ್ ಇದಿದೆ ಅದನ್ನ ಮೇಂಟೈನ್ ಮಾಡದಿದ್ರೆ ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಏನಿದೆ, ಏನು 1,250 GPV ಇದೆ, ಅದು ಮಾಡ್ಲಿಲ್ಲ ಅಂದ್ರೆ ಅವನು ಈ 4% ಪೇಔಟ್ಗೆ ಕ್ವಾಲಿಫೈ ಆಗಿರುವುದಿಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಡೈರೆಕ್ಟರ್ಸ್ ಇದ್ದಾರೆ, ಡೈರೆಕ್ಟರ್ ಬೋನಸ್ ಬರ್ತಾ ಇಲ್ಲ ಅಂತೇಳಿ ಅವರಿಗೆ ಕನ್ಫ್ಯೂಷನ್ ಇದೆ. ಯಾಕೆ ನನಗೆ ಡೈರೆಕ್ಟರ್ ಬೋನಸ್ ಬಂದಿಲ್ಲ, ನೀವು ಹೋಲ್ಡ್ ಮಾಡಿದ್ದೀರಾ, ಈ ತರ ಎಲ್ಲ ಅವರಿಗೆ ಕನ್ಫ್ಯೂಷನ್ ಇದೆ. ಡೈರೆಕ್ಟರ್ ಬೋನಸ್ ಯಾರಿಗೆ ಬರಬೇಕಾದ್ರೂ ಕೂಡ ಅವರು ಡೈರೆಕ್ಟರ್ ಲೆಗ್ ಬಿಟ್ಟು ಬೇರೆ ಲೆಗ್ಗಳಲ್ಲಿ ಇಲ್ಲ, ಖಾಲಿ ಡೈರೆಕ್ಟರ್ ಮಾತ್ರ ಅವರು ಟೈಟಲ್ ಕ್ವಾಲಿಫೈ ಆಗಿದ್ದಾರೆ ಅಂತ ಇಟ್ಕೊಂಡ್ರು ಕೂಡ ಅವರ ಟೋಟಲ್ ಡೌನ್ ಲೈನ್ ಬಿಸ್ನೆಸ್ 1,250 PGPV ಮಾಡಿದ್ರೆ ಮಾತ್ರ ಈ ಡೈರೆಕ್ಟರ್ ಬೋನಸ್ ಅವರಿಗೆ ಸಿಗುವಂತದ್ದು. ಇನ್ನು ಯಾವ ತರ ಸಿಗ್ತದೆ ಇದನ್ನು ನಾವು ನೋಡುದಾದ್ರೆ, ಸೊ ನಾನು ಆಗ್ಲೇ ಹೇಳಿದಾಗೆ ಮೋದಿ ಕೇಳಿದ ಟೋಟಲ್ ಬಿಸ್ನೆಸ್ ಅನ್ನ 4% ಎತ್ತಿಡ್ತಾರೆ. ಸೊ ಮೋದಿಗೆ ಟೋಟಲ್ ಮಂತ್ಲಿ PV ಅದನ್ನು ಎ ಅಂತ ಕ್ಯಾಲ್ಕುಲೇಟ್ ಮಾಡುವ. ಡೈರೆಕ್ಟರ್ ಬೋನಸ್ ಪೂಲ್ 4% ಇರುತ್ತದೆ, ಇದನ್ನು ಬಿ ಅಂತ ನಾವು ಪರಿಗಣಿಸುವ.
ಸಮ್ ಆಫ್ ಡೈರೆಕ್ಟರ್, ಎಷ್ಟು ಜನ ಡೈರೆಕ್ಟರ್ ಟೈಟಲ್ ತಲುಪಿದ್ದಾರೆ, ಸೊ ಕಂಪನಿಯಲ್ಲಿ ಎಷ್ಟು ಡೈರೆಕ್ಟರ್ಸ್ ತಲುಪಿದ್ದಾರೆ, ಇದರ ಬೇಸಸ್ ಅಲ್ಲಿ ಕಂಪನಿ B/C, ಅಂದ್ರೆ ಸಿ ಅಂತ ಹೇಳಿದ್ರೆ ಸಮ್ ಟೋಟಲ್ ಆಫ್ DB ಪಾಯಿಂಟ್ಸ್ ಕ್ಯಾಲ್ಕುಲೇಟೆಡ್ ಬೈ ಆಲ್ DP ಕ್ವಾಲಿಫೈಡ್ ಇನ್ ಎ ಮಂತ್. ಸಿ ಡೈರೆಕ್ಟರ್ಸ್ ಟೋಟಲ್ ಕ್ವಾಲಿಫೈ ಆಗಿ ಎಷ್ಟು ಕ್ವಾಲಿಫೈ ಆಗಿದ್ದಾರೆ ಅದರ ಬೇಸಸ್ ಅಲ್ಲಿ ಒಂದು ಪಾಯಿಂಟ್ಗೆ ಆ ಪಾಯಿಂಟ್ ವ್ಯಾಲ್ಯೂ ವೇರಿ ಆಗ್ತಾ ಇರ್ತದೆ. ₹1 ಇರ್ಬೋದು, 80 ಪೈಸೆ ಇರ್ಬೋದು, ₹1.5 ಇರ್ಬೋದು. ಈ ತರ ಬಿಸ್ನೆಸ್ ಮೇಲೆ ಕ್ವಾಲಿಫೈಡ್ ಡೈರೆಕ್ಟರ್ ಮೇಲೆ ಇದು ಚೇಂಜಸ್ ಆಗ್ತಾ ಇರ್ತದೆ. ಸೊ ಅದರ ಬೇಸಸ್ ಅಲ್ಲಿ ಅವ್ರದ್ದು ಟೋಟಲ್ ಎಷ್ಟು ಪಾಯಿಂಟ್ ಅಕ್ಯುಮುಲೇಟಿವ್ ಆಗಿದೆ, ಟೋಟಲ್ ಬಿಸ್ನೆಸ್ ಎಷ್ಟು ಮಾಡಿದ್ದಾರೆ, PGPV ಎಷ್ಟು ಮಾಡಿದ್ದಾರೆ ಇಂಟು 6%. ಫಾರ್ ಎಕ್ಸಾಂಪಲ್, ನಾನು ಜಸ್ಟ್ ಒಬ್ಬ ಡೈರೆಕ್ಟರ್ ಕ್ವಾಲಿಫೈ ಆಗಿದ್ದಾರೆ ಅಂತ ತಿಳ್ಕೊಳ್ಳುವ, ಅಂದ್ರೆ ಅವನು 1250 GPV ಮಾಡಿದ್ದಾನೆ. ಸೊ 1250 GPV ಇಂಟು 6% ಅಂದ್ರೆ 84 ಪಾಯಿಂಟ್ ಆಯ್ತು. ಹೌದು ಅಲ್ಲ ಸಾರಿ 1400 ಆಯ್ತು. 1400 ಇಲ್ಲಿ ಕ್ಯಾಲ್ಕುಲೇಷನ್ ಇದೆ ಕೊಟ್ಟಿದ್ದಾರೆ. ಸೊ ಟೋಟಲ್ ಇದು ಹೇಳಿ 6% ಕ್ಯಾಲ್ಕುಲೇಷನ್ ಮಾಡಿರುವಂತದ್ದು. ಇಲ್ಲಿ ನಾವು ನೋಡುದಾದ್ರೆ ಈಗ ಬಲರಾಮ್ 100 PPV ಮಾಡಿದ್ದಾನೆ, ಅದೇ ತರ ಮೋಹಿತ್ 700 GPV ಮಾಡಿದ್ದಾನೆ, ಅದೇ ತರ ಶೋಭಿ ಬಂದ್ಬಿಟ್ಟು 400 GPV ಮಾಡಿದ್ದಾರೆ, ಅದೇ ತರ ನವೀನ್ ಬಂದ್ಬಿಟ್ಟು 200 GPV ಮಾಡಿದ್ದಾರೆ. ಸೊ ಟೋಟಲ್ ನಾವು ನೋಡುದಾದ್ರೆ ಇಲ್ಲಿ GPV ಬಂದ್ಬಿಟ್ಟು ನವೀನ್ ಇದ್ದು 1400 ಆಗಿದೆ. ಸೊ ಡೈರೆಕ್ಟರ್ ಪಾಯಿಂಟ್ 12 1400 ಇಂಟು 6%. ನಾನು ಆಗ್ಲೇ ಹೇಳಿದೆ 1400 ಇಂಟು 6% ಅಂದ್ರೆ 84 ಪಾಯಿಂಟ್ ಆಯ್ತು. ಇನ್ನು ಅದನ್ನ ನಾವು PV/BV ರೇಷದಲ್ಲಿ ಮಲ್ಟಿಪ್ಲೈ ಮಾಡಬೇಕು, 27 ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಒಂದು ನಿಮಿಷ ನಾನು ಎಷ್ಟು ಬರ್ತದೆ ಅಂತ ಹೇಳ್ತೇನೆ. ನಮಗೆ 1400 ಇಂಟು 84 ಇಂಟು 27 ಅಂದ್ರೆ 2268 ಪಾಯಿಂಟ್ಗಳಾಗ್ತದೆ. ಸೊ 2268 ಪಾಯಿಂಟ್ ಮೇಲೆ ಡೈರೆಕ್ಟರ್ ಬೋನಸ್ ಎಷ್ಟು ಕ್ಯಾಲ್ಕುಲೇಟ್ ಆಗಿರ್ತದೆ, 80 ಪೈಸೆ ಇರ್ಬೋದು, ₹1 ಇರ್ಬೋದು, ₹1.5 ಇರ್ಬೋದು, ಅದು ಮಲ್ಟಿಪ್ಲೈ ಆಗಿ ನಿಮಗೆ ಡೈರೆಕ್ಟರ್ ಬೋನಸ್ ಅಂತ ಹೇಳಿ ಬರುವಂತದ್ದು. ಸೊ ಇದು ಪ್ಯೂರ್ಲಿ ಬೇಸ್ಡ್ ಆನ್ ನಿಮ್ಮ PGBV. ನಿಮ್ಮ PGBV ಎಷ್ಟು ದೊಡ್ಡದಾಗಿ ಮಾಡ್ತೀರಿ, ನಿಮ್ಮ ಡೈರೆಕ್ಟರ್ ಬೋನಸ್ ಕೂಡ ಅಷ್ಟೇ ದೊಡ್ಡದಾಗಿ ಸಿಗ್ತದೆ. ಕೆಲವರದ್ದು ಮೈಂಡ್ ಸೆಟ್ ಏನಿದೆ, ನಾನು ಡೈರೆಕ್ಟರ್ ಕ್ವಾಲಿಫೈ ಮಾಡ್ಬೇಕಾ, ನಾನು 1250 PV ಮಾಡಿದ್ರೆ ಆಯ್ತು, ಇಲ್ಲ ನಾನು ಈ 33,750 PGBV ಮಾಡಿದ್ರೆ ಆಯ್ತು, ಈ ತರ ತಿಳ್ಕೊಳ್ತಾರೆ. ದಯವಿಟ್ಟು ಆ ಒಂದು ಕಲ್ಪನೆಯನ್ನು ತೆಗಿರಿ. ನೀವು ಎಷ್ಟು ಜಾಸ್ತಿ PGBV ಮಾಡ್ತೀರಿ, ಇನ್ಸ್ಟೆಡ್ ಆಫ್ 33,750 ನೀವು 1 ಲಕ್ಷ PGBV ಮಾಡಿದ್ರೆ 1 ಲಕ್ಷ ಇಂಟು 6% ಅಂದ್ರೆ 6,000 ಪಾಯಿಂಟ್ ಆಯ್ತು. ಸೊ 6,000 ಪಾಯಿಂಟ್ಗೆ ಆ ವ್ಯಾಲ್ಯೂ ಎಷ್ಟು ಬರ್ತದೆ ಅದರ ಮೇಲೆ ಮಲ್ಟಿಪ್ಲೈ ಮಾಡಿ ನಿಮಗೆ ಅಮೌಂಟ್ ಕೊಡುವಂತದ್ದು. ದಯವಿಟ್ಟು ಆದಷ್ಟು ನಿಮ್ಮ ಫ್ರಂಟ್ ಲೈನ್ಸ್ ಗಳನ್ನು ಜಾಸ್ತಿ ಹಾಕಿ, ನಿಮ್ಮ ಏನೇ ಕಾಂಟ್ಯಾಕ್ಟ್ಸ್ ಇದ್ರು ಕೂಡ ಆದಷ್ಟು ಫೀಲ್ಡ್ ವರ್ಕ್ ಮಾಡಿ ಬರುವಂತ ಡೈರೆಕ್ಟ್ ನೀವು ಹಾಕೊಂತ ಹೋದ್ರೆ ನಿಮ್ಮ ಫ್ರಂಟ್ ಲೈನ್ ಅಲ್ಲಿ ಬರುವಂತ ಬಿಸ್ನೆಸ್ ನಿಮಗೆ ದೊಡ್ಡ ಒಂದು ಇನ್ಕಮ್ ಅನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ PGBV ಜಾಸ್ತಿ ಆದಷ್ಟು ನಿಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇಲ್ಲಿಗೆ ನಾನು ಇವತ್ತಿದ್ದು ಒಂದು ಇನ್ಕಮ್ ಪ್ಲಾನ್ ಅನ್ನು ಮುಗಿಸ್ತೇನೆ, ಯಾಕಂದ್ರೆ ಆಲ್ರೆಡಿ ಟೈಮ್ ಕೂಡ ಹೋಗಿದೆ. 4 ಪಾಯಿಂಟ್ ಇವತ್ತು ಕವರ್ ಮಾಡಿದ್ದೇನೆ ಅಪ್ ಟು ಡೈರೆಕ್ಟರ್ ವರೆಗೆ. ಇನ್ನು ಹೆಚ್ಚಿನ ಒಂದು ಇನ್ಕಮ್ ಸ್ಲಾಬ್ಸ್ ಏನಿದೆ ಅದು ಡೈರೆಕ್ಟರ್ ಅಂಡ್ ಅಬೋವ್ ಅವರಿಗೆ ನಾವು ಪ್ರತ್ಯೇಕವಾಗಿ ಇದಕ್ಕೆ ಒಂದು ಕ್ಲಾಸ್ ಮಾಡಿಬಿಟ್ಟು ಅವರಿಗೆ ಬಾಕಿ ಒಂದು ಇನ್ಕಮ್ ಪ್ಲಾನ್ ಅನ್ನು ಕೂಡ ಕೊಡ್ತೇನೆ. ಸೊ ಪ್ರತಿಯೊಬ್ಬರಿಗೂ ನಾನು ಹೇಳಿರುವಂತದ ಇನ್ಕಮ್ ಪ್ಲಾನ್ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಅನ್ಮ್ಯೂಟ್ ಮಾಡ್ಕೊಂಡು ನಂತರ ಡೌಟ್ಸ್ ಅನ್ನು ಕ್ಲಾರಿಫೈ ಮಾಡ್ಕೊಳ್ಬಹುದು. ಸೊ ಓಪನ್ ಟು ಆಲ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿ. ಹೇಳಿ ಸರ್. ಸರ್ ಇದು ಸಾರಿ ಹೇಳಿ ಮೇಡಮ್. ಇಲ್ಲ ಇದು ನನ್ಗೋಸ್ಕರ ಕೇಳ್ತಾ ಇರೋದಲ್ಲ, ಯಾರಿಗಾದ್ರೂ ಡೌನ್ ಲೈನ್ಸ್ ಗೆ ಡೌಟ್ ಇದ್ರೆ ಅಂತ ಕೇಳ್ತಾ ಇರೋದು. ಈಗ ಬಟ್ಟರ್ ಎಕ್ಸ್ಟ್ರಾ PVಗೆ ಅದು ಏನ್ ಕೌಂಟ್ ಆಗುತ್ತಾ? ಇದು ಈ ಫ್ರೀ ಪ್ರಾಡಕ್ಟ್ಸ್ ಎಲ್ಲ ಬರುತ್ತಲ್ಲ ಅದಕ್ಕೆ PV ಕೌಂಟ್ ಆಗುತ್ತಾ? ಫ್ರೀ ಪ್ರಾಡಕ್ಟ್ ಗೆ PV ಕೌಂಟ್ ಆಗುದಿಲ್ಲ ಮೇಡಮ್. ಯಾರಿಗಾದ್ರೂ ಡೌಟ್ ಇದ್ರೆ ಇರ್ಲಿ ಅಂತ ಕೇಳಿದೆ. ತುಂಬಾ ಫ್ರೀ ಪ್ರಾಡಕ್ಟ್ ಗೆ ಯಾವುದೇ ಪಾಯಿಂಟ್ಸ್ ಕೌಂಟ್ ಆಗುದಿಲ್ಲ, ಯಾಕಂದ್ರೆ ಅದು ಫ್ರೀ ಆಗಿ ಬಂದಿರುವಂತದ್ದು. ಬೇರೆ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಎಕ್ಸ್ಟ್ರಾ PV ಅನ್ನೋದು ನಿಮ್ಮ ಡೈರೆಕ್ಟರ್ ಕ್ವಾಲಿಫಿಕೇಶನ್ಗೆ ಯೂಸ್ ಆಗುತ್ತೆ. ಈಗ 1250 PV ಮಾಡ್ಬೇಕಲ್ಲ, ಒಂದ್ ವೇಳೆ ನಿಮಗೆ ನಿಮ್ಮ ಟೀಮ್ನಲ್ಲಿ ಈ ಹೆಚ್ಚು ಬಿಸ್ನೆಸ್ ಮಾಡೋಕ್ಕಾಗಿಲ್ಲ ಲಾಕ್ಡೌನ್ ಇಂದಾಗಿ, ಸೊ ಟೋಟಲ್ 1,000 ಆಗಿದೆ, ಇಲ್ಲ 800 PV ಆಗಿದೆ. ಆದ್ರೆ ಅವರೆಲ್ಲರೂ ಈ ಆ ಟೈಮಿನಲ್ಲಿ ಮಾಡ್ಕೊಂಡು ಅವ್ರಿಗೆ ಎಕ್ಸ್ಟ್ರಾ PV ಬಂದಿದೆ, ಅದೊಂದು 400 ಬಂದಿದೆ.
ಅವಾಗ 1250 PGPU ಆಯ್ತು ಅಂತ ಹೇಳಿದ್ರೆ ನೀವು ಡೈರೆಕ್ಟರ್ ಕ್ವಾಲಿಫೈ ಆಗಿದ್ದೀರಿ. ನಿಜವಾಗಿ ನಿಮ್ಮ PGPU 850 PGPU ಆಗಿರೋದು, ಬಟ್ ಎಕ್ಸ್ಟ್ರಾ PU ಸೇರಿ 1250 ಆಗಿದೆ. ಅವಾಗ ನೀವು ಡೈರೆಕ್ಟ್ ಅಂತ ಕ್ವಾಲಿಫೈ ಅಂತ ತಗೊಂಡು ನಿಮ್ಗೂ ಡೈರೆಕ್ಟ್ ಬೋನಸ್ ಕೊಡ್ತಾರೆ. ಬಟ್ ಡೈರೆಕ್ಟ್ ಬೋನಸ್ ಕ್ಯಾಲ್ಕುಲೇಷನ್ ಆಗೋದು 850 PGPU ಮೇಲೆ ಮಾತ್ರ, ಆ ಎಕ್ಸ್ಟ್ರಾ PU ಮೇಲೆ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಒಂದು ಕ್ಲಾಸ್ ವಂಡರ್ಫುಲ್ ಕ್ಲಾಸ್ ಅಂತ ಹೇಳ್ಬೋದು. ತೇಜ್ ಕಿರಣ್ ಸರ್ ನಡೆಸಿಕೊಟ್ಟಂತಹ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ನಮ್ಮಲ್ಲಿ ಆಟೋ ವಾಶ್, ಆಟೋ ಗ್ಲೋ, ಆಟೋ ಪಾಲಿಶ್ ಇದ್ರ ಬಗ್ಗೆ ಎಲ್ಲ ಉಪಯುಕ್ತವಾದ ಮಾಹಿತಿಗಳನ್ನು ಕೊಟ್ಟಿದ್ರು. ಹೊಸದಾಗಿ ಸೇರಿದ ಎಲ್ಲರಿಗೂ ಇದು ತಲುಪಿದೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಅಂತ ತಿಳ್ಕೊಳ್ತೇನೆ. ಹಾಗೆ ಇನ್ಕಮ್ ಪ್ಲಾನ್ ಬಗ್ಗೆನೂ ಕೂಡ ಹೇಳಿದ್ರು.